ಇಂದು ನಮ್ಮೊಂದಿಗೆ ಚಲನಚಿತ್ರ ನಿರ್ದೇಶಕರು ಮತ್ತು ನಿರ್ಮಾಪಕರು ಹಾಗೂ ಕಲಾವಿದರು ಆದಂಥ ಸಂದೀಪ್ ಮಲಾನಿಯವರು ಇಂದು ನಮ್ಮ ಸಿಲ್ವರ್ ಸ್ಕ್ರೀನ್ 23 ಯೂಟ್ಯೂಬ್ ಚಾನಲ್ಗೆ ಬಂದಿದ್ದಾರೆ. ಅವ್ರನ್ನ ಆತ್ಮೀಯವಾಗಿ ಬರಮಾಡಿಕೊಳ್ಳುತ್ತಾ, ಸರ್, ವೆಲ್ಕಮ್ ಟು ಸಿಲ್ವರ್ ಸ್ಕ್ರೀನ್ 23 ಯೂಟ್ಯೂಬ್ ಚಾನಲ್. Thank you so much for welcoming me and getting me to this Silver Screen 23 YouTube channel. It's my pleasure. ಥ್ಯಾಂಕ್ ಯು. ನಿಮ್ಮ ಚಿತ್ರರಂಗದ ಅನುಭವಗಳನ್ನು ಇವತ್ತು ತಿಳ್ಕೊಳ್ಳೋಣ ಅನ್ನೋದು ನಮ್ಮ ಒಂದು ಕುತೂಹಲ. Yes. ಹಾಗೂ ನಮ್ಮ ಪ್ರೇಕ್ಷಕರಿಗೂ ನಿಮ್ಮ ಅನುಭವ ಚಿತ್ರರಂಗದ ತಿಳಿಲಿ ಅನ್ನೋದು. ಸರ್, ನಿಮ್ಮ ಚಿತ್ರರಂಗದ ಪ್ರವೇಶ ಹೇಗಾಯಿತು? ಓಕೆ, ನಿಮ್ಮ ಒಂದು ಕಿರು ಪರಿಚಯ ನಮ್ಮ ಸಿಲ್ವರ್ ಸ್ಕ್ರೀನ್ 23 ಯೂಟ್ಯೂಬ್ ಚಾನಲ್ ಪ್ರೇಕ್ಷಕರಿಗೆ ನಿಮ್ಮ ಒಂದು ಕಿರು ಪರಿಚಯ. ಓಕೆ, ನಾನು ಮೂಲತಃ ಮಂಗಳೂರಿನವನು. ಅಲ್ಲೇ ಹುಟ್ಟಿ ಬೆಳೆದು ಶಾಲಾ ಕಾಲೇಜೆಲ್ಲ ಹಾಕಿಕೊಂಡು ನಾನು ಜರ್ನಲಿಸಮ್ ಕೋರ್ಸ್ ಮಾಡಿದೆ ಮಂಗಳೂರಲ್ಲಿ. ಹಾಗೆ ಪತ್ರಕರ್ತನಾಗಿ ನಾನು ಮಂಗಳೂರಲ್ಲಿ ಕ್ಯಾನ್ರಾ ಟೈಮ್ಸ್ ಅಂತ ಇಂಗ್ಲೀಷ್ ಪೇಪರಿಗೆ ಇಂಗ್ಲೀಷ್ ಜರ್ನಲಿಸ್ಟ್. ಸೊ ಅದಕ್ಕೆ ನಾನು ಫಿಲ್ಮ್ ರಿವ್ಯೂಸ್ ಬರಿತಾ ಇದ್ದೆ. ಆ್ಯಂಡ್ ದೆನ್ ಅದರಿಂದ ನಾನು ಐ ಆಮ್ ದ ಫಸ್ಟ್ ಟಿ ವಿ ಹೋಸ್ಟ್ ಆಫ್ ಮ್ಯಾಂಗ್ಳೂರ್ ಚಾನಲ್, ಒಂದು ಲೋಕಲ್ ಚಾನಲ್ ಆಗಿತ್ತು ಆವಾಗ. ಸೊ ಅದಕ್ಕೆ ಥಿಯೇಟ್ರಿಗೆ ಹೋಗಿ ವಿಮರ್ಶೆ ತಗೊಳ್ಳೋದು, ಸಿನಿಮಾದೆಲ್ಲ ಮ್ಯಾಂಗ್ಳೂರ್ ಆಲ್ ಲ್ಯಾಂಗ್ವೇಜ್ ಫಿಲ್ಮ್ಸ್ ಬರ್ತಾರೆ. ಸೊ ಎವ್ರಿ ವಿಮರ್ಶೆ ತಗೊಳ್ಳೋದು, ಅದ್ರ ಬಗ್ಗೆ ರಿವ್ಯೂ ಹೇಳೋದು, ಸಿನಿಮಾ ಇನ್ಫಾರ್ಮೇಷನ್ ಕೊಡೋದು. ನಂಗೆ ಮೊದಲಿಂದ ಚಿಕ್ಕ ವಯಸ್ಸಿಂದೆಲ್ಲ ನನ್ನ ಸಿನಿಮಾ ಹುಚ್ಚು. ಯಾಕೆ ನನ್ನ ತಂದೆ ರಾಮಕಾಂತಿ ಥಿಯೇಟ್ರ್ ಅಂತ ಅದಕ್ಕೆ ಅವರು ಮ್ಯಾನೇಜರ್ ಆಗಿದ್ದರು, ಯೂಸ್ ಮ್ಯಾನೇಜರ್. ಆಮೇಲೆ ನಮ್ಮದೇ ಒಂದು ಆಡಿಯೋ ಕ್ಯಾಸೆಟ್, ಗ್ರಾಮೋಫೋನ್, ವಿಡಿಯೋ ಕ್ಯಾಸೆಟ್ ಲೈಬ್ರರಿಲಿತ್ತು. ಆವಾಗ ಟಿ ವಿ ಎಲ್ಲ ಹೈರ್ ಕೊಡ್ತಿದ್ದು ಲೈಬ್ರರಿ. ಸೊ ಸಿನಿಮಾದ ಹುಚ್ಚಿತ್ತು. ಹಾಗೆ ನಮಗೆ ರಜೆಗಳಲ್ಲಿ ನಾವು ಬಾಂಬೆ ಹೋಗ್ಕೊಂಡು, ನಮ್ಮ ಡ್ಯಾಡಿ ಬಾಂಬೆ ಅವರು, ಅಲ್ಲಿ ಹೋಗ್ಕೊಂಡು ಅಲ್ಲಿ ಫಿಲ್ಮ್ ಇಂಡಸ್ಟ್ರಿ ಅವ್ರ ಕನೆಕ್ಷನ್ ಇತ್ತು. ಹಾಗೆ ಶೂಟಿಂಗ್ಸ್ ನೋಡೋದು, ಸಿನಿಮಾ ಪ್ರೀಮಿಯರಿಗೆ ಹೋಗೋದು. ಹಾಗೆ ನಾನು ಚಿಕ್ಕ ವಯಸ್ಸಿಂದೆಲ್ಲ ಅಮಿತಾಬ್ ಬಚ್ಚನ್ಗೆಲ್ಲ ಅವಾಗ ನೋಡಿದ್ದು, 1979, 80 ಅವಾಗೇ ನೋಡಿದ್ದು. ಅವಾಗಿಂದ ಸೊ ಇಯರ್ಲಿ ಹೋಗ್ತಾಯಿದ್ವಿ. ಸೊ ನಂದು ಮಂಗಳೂರಲ್ಲಿ ನಾನು ಶಾಲಾ ಮುಗಿಸ್ಕೊಂಡು ಜರ್ನಲಿಸಮ್ ಮಾಡಿಕೊಂಡು ಅಲ್ಲೇ ನಾನು ತುಳು ಕೊಂಕಣಿ ಸಿನಿಮಾಲ್ಲಿ ನಟಿಸಿದ್ದೆ. ನಾನು ಮಂಗಳೂರಲ್ಲಿ 1991 ಬಂಗಾರ ಪಟ್ಲೇರ್ ಸೆಪ್ಟೆಂಬರ್ 8 ಅಂತ ತುಳು ಸಿನಿಮಾ, ಹಾಗೆ ಬೊಕ್ಸಾಂಡೆ ಅಂತ ಕೊಂಕಣಿ ಸಿನಿಮಾಗೆ ಹೀರೋ ಆಗಿದ್ದೆ ನಾನು. ಐ ವಾಸ್ 19-20 years old ಆವಾಗ. ದ್ಯಾಟ್ ಈಸ್ ಮೈ ಜರ್ನಿ ಫ್ರಮ್ ಮ್ಯಾಂಗ್ಳೂರ್. ಆಮೇಲೆ ಬಾಂಬೆ ಹೋಗ್ಕೊಂಡು ಅಲ್ಲಿ ಸಿನಿಮಾ ರಂಗದಲ್ಲಿ ಇದ್ಕೊಂಡು 3 years ಭಾಳಷ್ಟು ಸಿನಿಮಾಗಳೇ ನಟಿಸಿ ಜೂನಿಯರ್ ಆರ್ಟಿಸ್ಟ್ ಆಗಿ ವರ್ಕ್ ಮಾಡಿ, ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಮಾಡಲಿಂಗ್ ಮಾಡಿ ಎಲ್ಲ ಸೀರಿಯಲ್ ಮಾಡಿಕೊಂಡು ದೆನ್ ವಾಪಸ್ ಮಂಗಳೂರು ಬಂದು ದೆನ್ ಆಫ್ಟರ್ ಮೆನಿ ಇಯರ್ಸ್ ನಾನು ಬೆಂಗಳೂರು ಬಂದು ನಾನು ಸಿನಿಮಾ ಇಂಡಸ್ಟ್ರಿನ ಇಲ್ಲಿ ಬೆಂಗಳೂರಲ್ಲಿ ನಾನು ಕಂಟಿನ್ಯೂ ಮಾಡಿದೆ. ನಿಮ್ಮ ಮೊದಲನೇ ಚಿತ್ರ ಕೊಂಕಣಿಯ ತುಳು ಸಿನಿಮಾ, ನಿಮ್ಮ ಮೊದಲನೇ ಚಿತ್ರ ಪ್ರವೇಶ. ಹೌದು. ಅಂದರೆ ನಿಮಗೆ ಸಿನಿಮಾ ಮಾಡಬೇಕು ಅನ್ನೋ ಮೊದಲೇ ಆಸಕ್ತಿ ಇತ್ತ ಅದು, ಅಥವಾ ಹೆಂಗೆ ಅದ್ರ ಪ್ರವೇಶ ಸಿಕ್ಕಿದೆ? ಹೌದೌದು. ಯಾಕೆ ನನಗೆ ನಂದು ಹೇಳಿದಾಗೆ ನಾನು ರೈಟ್ ಫ್ರಮ್ ಮೈ ಚೈಲ್ಡ್ಹುಡ್ ಐ ವಾಸ್ ವೆರಿ ಮಚ್ ಆ್ಯಕ್ಟಿವ್. ಸ್ಟೇಜಲ್ಲಿ ಫ್ಯಾನ್ಸಿ ಡ್ರೆಸ್ ಕಾಂಪಿಟೇಷನ್ ಆಗಲಿ, ಸಿಂಗಿಂಗ್, ಡಾನ್ಸಿಂಗ್ ಅದರಲ್ಲಿತ್ತು. ನಾನು ಡಾನ್ಸರ್ ಆಗಿದ್ದೆ ನಾನು. ಆಮೇಲೆ ಅದೇ ಡಾನ್ಸರ್ ಪ್ರೊಫೆಷನಲ್ ನಾನು ಕೊರಿಯೋಗ್ರಾಫರ್ ಕೂಡ ಆಗಿದ್ದೆ ಮಂಗಳೂರಲ್ಲಿ, ಸಿನಿಮಾಗಳಲ್ಲಿ, ಸ್ಕೂಲಲ್ಲಿ ಮಕ್ಕಳಿಗೆ ಕಲಿಸೋದು. ಸೊ ದ್ಯಾಟ್ ಬೀಂಗ್ ಮೈ ಪ್ರೊಫೆಷನ್. ಅದು ನಾನು ಎಡ್ಯುಕೇಷನ್ ಐ ವಾಸ್ ನಾಟ್ ಅ ಬ್ರಿಲಿಯಂಟ್ ಸ್ಟೂಡೆಂಟ್, ಬಟ್ ಎಸ್ ಗುಡ್ಸ್ ಹೇಳ್ಬೋದು. ಬಟ್ ಇದರಲ್ಲೆಲ್ಲ ಆ್ಯಕ್ಟಿವಿಟಿ ಇದರಿಂದ ನನಗೆ ಅದು ಆಸಕ್ತಿ ಇದರಿಂದ ನನಗೆ ಮಂಗಳೂರಲ್ಲಿ ನಮ್ಮ ರಿಚರ್ಡ್ ಕ್ಯಾಸ್ಟ್ರೋ ಅಂತ ಡೈರೆಕ್ಟರ್ ಇದ್ದಾರೆ, ಅವರು ತುಳು ಸಿನಿಮಾದಲ್ಲಿ ನನಗೆ ಪ್ರವೇಶ ನನ್ನ ಆಗಿದೆ. ಬಿಕಾಸ್ ನಾನು ಅದ್ರ ಬಿಫೋರ್ ಜಸ್ಟ್ ಫ್ಯೂ ಡೇಸ್ ಅಂದರೆ ಮಂತ್ಸ್ ಬಿಫೋರ್ ದಟ್ ಐ ಎಂಟರ್ ಟು ತುಳು ಸಿನಿಮಾ, ನಾನು ಬಾಂಬೆಲಿ ಒಂದು ಆ್ಯಡ್ ಎಲ್ಲ ಮಾಡ್ಕೊಂಡು ಬಂದೆ. ಅದು ಅನುಭವದಿಂದ ನನಗೆ ಸಿಕ್ತು ಪ್ರಾಮಿನೆಂಟ್ ಕ್ಯಾರೆಕ್ಟರ್. ಆಮೇಲೆ ಅವರದೇ ರಿಪೀಟ್ ಆಗಿ ಸೆಪ್ಟೆಂಬರ್ 8 ಸಿನಿಮಾ ಮಾಡಿದ್ರು. ಅದು 24 ಗಂಟೆಯಲ್ಲಿ ಮಾಡಿದ ಸಿನಿಮಾ. ಸುನೀಲ್, ಶ್ರುತಿ, ಉಮಾಶ್ರೀ, ಗೀತಾ ಅವರೆಲ್ಲಿದ್ದು ಅದರಲ್ಲೂ ಆ್ಯಕ್ಟ್ ಮಾಡಿದೆ ನಾನು. ಒಂದು ಡಾನ್ಸಲ್ಲಿದ್ದು ಉಮಾಶ್ರೀ ಜೊತೆ. ನೆಕ್ಸ್ಟ್ ಅವ್ರದ್ದು ಕೊಂಕಣಿ ಫಿಲ್ಮ್ ಬೊಕ್ಸಾಣೆಯಲ್ಲಿ ನಾನು ವಾಣಿಶ್ರೀ, ನಮ್ಮ ಕನ್ನಡ ಹೀರೋಯಿನ್, ಅವಳು ನನಗೆ ಹೀರೋಯಿನ್ ಆಗಿದ್ಲು. ಸೊ ಅದು ನಂದು ಫಸ್ಟ್ 3 ಸಿನಿಮಾಗಳು ಮಂಗಳೂರಲ್ಲಿ ತುಳು ಕೊಂಕಣಿ. ಆ್ಯಂಡ್ ದೆನ್ ನಾನು ಬೆಂಗಳೂರು ಬಂದು ಭಾಳಷ್ಟು ಕನ್ನಡ ಸಿನಿಮಾ ನಟಿಸ್ಕೊಂಡು ಲೈಕ್ ಝೆಡ್, ಇದುವಂತೆ, ಪ್ರೇಮವಯ್ಯ, ತಿರುಪತಿ, ಜೂಲಿ ಹಾಗೆಲ್ಲ ಸಿನಿಮಾ ಮಾಡಿಕೊಂಡು ಮೈ ಜರ್ನಿ ಇಲ್ಲಿ ಕಂಟಿನ್ಯೂ ಆಯಿತು. ಆಡಿಷನ್ ಅಥವಾ ಆ ಥರ ತೊಗೊಂಡು ಸಿನಿಮಾಗೆ ಹೋದ್ರ ಅಥವಾ ಇಲ್ಲ? ನನಗೆ ಆಡಿಷನ್ ಅಂತ ಯಾವತ್ತೂ ನನಗೆ ಮಂಗಳೂರಲ್ಲಿ ಆಡಿಷನ್ ಖಂಡಿತ ಇರಲಿಲ್ಲ. ಅದೆಲ್ಲ ಹಾಗೆ ಆಯ್ಕೆ ಮಾಡಿದ್ದು. ಬೆಂಗಳೂರಲ್ಲಿ ಕೂಡ ವೆರಿ ಅಲ್ಲ, ನಿಮ್ಮ ಮೊದಲನೇ ಸಿನಿಮಾ ಮಾಡಿದ್ರಲ್ಲ, ಅದೇ ಬಂಗಾರ ಪಟ್ಲಿಗೆ ಆಡಿಷನ್ ಇರಲಿಲ್ಲ. ನಾನು ಆಡಿಷನ್ ಅಲ್ಲೇ ಬಿಕಾಸ್ ನಮಗೆ ಪರಿಚಯ ಇದ್ರು ರಿಚರ್ಡ್ ಕ್ಯಾಸ್ಟ್ರೋ ಅವರು. ಹಾಗೆ ಅವ್ರಿಗೆ ಕಲಾವಿದರೆಲ್ಲ ಬೇಕಿತ್ತಂತ ಅವ್ರು ನನಗೆ ಐ ವಾಸ್ ವೆರಿ ಯಂಗ್ ದಟ್. ನನ್ನ ಕೂದಲೆಲ್ಲ ತುಂಬ ಇತ್ತು ಅವಾಗ, ಲಾಂಗ್ ಹೇರ್ ಆ್ಯಂಡ್ ಅಫ್ಕೋರ್ಸ್ ನೋ ಬಿಯರ್ಡ್, ಕ್ಲೀನ್ ಶೇವ್ ಆಗಿದ್ದು. ಸೊ ದಟ್ ವಾಸ್ ವೆರಿ ಯಂಗ್, 19 years old ಆವಾಗ ನಾನು. ಸೊ ಲಾಂಗ್ ಹೇರ್ ವಿದೌಟ್ ಬಿಯರ್ಡ್ ಆ್ಯಂಡ್ ಆಲ್ ದಟ್, ವೆರಿ ಸ್ಕಿನ್ನಿ ಪರ್ಸನ್.
ಸೊ ಆವಾಗ ಇದೆ. ಆ್ಯಕ್ಚುಲಿ ನಾನು ದಿಸ್ ಲುಕ್ ಆಫ್ ಮೈನ್ ಈಸ್ ಫ್ರಮ್ ಪಾಸ್ಟ್ 5-6 ಇಯರ್ಸಿಂದ ಈ ಲುಕ್ಕಲ್ಲಿ ಇಟ್ಕೊಂಡೆ. ಅದನ್ನು ಕ್ಲೀನ್ ಶೇವಲ್ಲಿ ಆಗಿದೆ ನಾನು. ನನಗೆ ನಂದು ಸೆಕೆಂಡ್ ಇನ್ನಿಂಗ್ಸ್ ಹೇಳ್ಬೋದು, ಅದ್ರ ಬಗ್ಗೆ ಮುಂದೆ ಮಾತಾಡೋಣ. ಸೊ ದಟ್ಸ್ ಹೌ ಇಟ್ ಇಸ್. ತುಳು ಕೊಂಕಣಿ, ಬಿಕಾಸ್ ನನ್ನ ಮಾತೃಭಾಷೆ ಕೊಂಕಣಿ, ನಮ್ಮ ಮನೇಲಿ ಕೊಂಕಣಿ ಮಾತಾಡೋದು, ತುಳು ಬೀಯಿಂಗ್ ಮೈ ಮ್ಯಾಂಗ್ಳೂರ್ ಲ್ಯಾಂಗ್ವೇಜ್. ಸೊ ಎರಡೂ ಪ್ರಿಯ ಟು ಲ್ಯಾಂಗ್ವೇಜ್. ಸೊ ಅದನ್ನು ನಾನು ಕೂಡ ನನಗೆ ಮುಂಬರುವ ಒಂದು ಸಿನಿಮಾ ಕೂಡ ತುಳು ಕೊಂಕಣಿ ಸಿನಿಮಾ ಮಾಡಿದ್ದೀನಿ ನಾನು, ರೆಡಿ ಇದೆ ರಿಲೀಸಿಗೆ ಡೈರೆಕ್ಷನಲ್ಲಿ. ಸೊ ಐ ಟಾಕ್ ಟು ಯು ದ್ಯಾಟ್ ಇನ್ ಲೇಟರ್ ಆಲ್ಸೋ. ಸೊ ನಿಮ್ಮ ಮನೇಲಿ ಯಾವುದು ಅಬ್ಜೆಕ್ಷನ್ ಇರಲಿಲ್ಲ ಸಿನಿಮಾ? ಇಲ್ಲ ಯಾಕೆಂದರೆ ಮೈ ಡ್ಯಾಡ್ ಹೇಳಿದೆ, ಹಿ ವಾಸ್ ಅ ಫಿಲ್ಮ್ ಡಿಸ್ಟ್ರಿಬ್ಯೂಟರ್ ಆ್ಯಂಡ್ ದೆನ್ ಮ್ಯಾನೇಜರ್ ಆಗಿದ್ದರು, ಆ್ಯಂಡ್ ಅವ್ರದ್ದೇ ಓನ್ ವಿಡಿಯೋ ಕ್ಯಾಸೆಟ್ ಲೈಬ್ರರಿ ಎಲ್ಲ ಇತ್ತು. ಸೊ ಫಿಲ್ಮಿ ವಾತಾವರಣ ಇತ್ತು. ಮೈ ಮಾಮ್ ಶೀ ಟೆಕ್ನಿಕಲ್ ಇನ್ಸ್ಟಿಟ್ಯೂಟ್ ಮ್ಯಾನೇಜರ್ ಆಗಿದ್ರು, ಪ್ರಿನ್ಸಿಪಲ್ ಆಗಿದ್ರು, ಆ್ಯಕ್ಚುಲಿ ನಾಟ್ ಮ್ಯಾನೇಜರ್, ಪ್ರಿನ್ಸಿಪಲ್ ಆಗಿದ್ರು. ಬಟ್ ಮಮ್ಮಿ ಕೂಡ ಕಲಾವಿದೆ, ನನ್ನ ಮಮ್ಮಿ ಕೂಡ. ಯಾಕೆಂದರೆ ಅವರು ಕೂಡ ಕೊಂಕಣಿ, ಕನ್ನಡ, ತುಳು ಮಂಗಳೂರಲ್ಲಿ ಸ್ಟೇಜಲ್ಲಿ ಸಿನಿಮಾಗಳಿಗೆ ಭಾಳ ಸಿನಿಮಾ ನಡೆಸಿದ್ದಾರೆ ಅವರು. ನನ್ನ ಮಮ್ಮಿ ಬ್ರದರ್ ಅಣ್ಣ ಡೊಲ್ಲ ಅಂತ ಫೇಮಸ್ ಕಾಮಿಡಿಯನ್ ಆಫ್ ಕೊಂಕಣಿ ಸಿನಿಮಾ. ನಾವು ಇಲ್ಲಿ ಕನ್ನಡದಲ್ಲಿ ಸಾಧು ಕೋಕಿಲ ಹೇಗಿರ್ತಾರೆ, ಹಾಗೆ ಹಿಂದಿಯಲ್ಲಿ ಜಾನಿ ಲಿವರ್ ಇರ್ತಾರೆ, ಹಾಗೆ ನಮ್ಮ ಕೊಂಕಣಿಯಲ್ಲಿ ಡೊಲ್ಲ ಅಂತ ಎಲ್ಲ ಫೇಮಸ್. ಅವರು ಕೂಡ ಕಲಾವಿದೆ. ಸೊ ಅದರಿಂದ ಆ ಕನೆಕ್ಷನಿಂದ ನನಗೂ ಕೂಡ ಅದು ಬಂತು ನನಗೆ. ಸೊ ಹಾಗೆ ನೋ ಅಬ್ಜೆಕ್ಷನ್. ನಿಮ್ಮ ತಾಯಿಯವರ ಹೆಸರು? ಮೀನಾ ಮಲಾನಿ. ಅವರು ಕಲಾವಿದರು. ಅವ್ರು ಭಾಳ ಸಿನಿಮಾ ಮಾಡಿದ್ದಾರೆ. ಮಂಗಳೂರು ಸಿನಿಮಾಗಳು, ಮಂಗಳೂರಲ್ಲಿ ಆಗಿರುವ ಸೀರಿಯಲ್ಗಳಲ್ಲಿ ಧಾರಾವಾಹಿ, ಮತ್ತು ಅಲ್ಲಿ ದಾಯಿಜಿ ವರ್ಲ್ಡ್ ಅಂತ ಇದೆ ಕೊಂಕಣಿ, ಮತ್ತು ತುಳು ಕೊಂಕಣಿ ಸಿನಿಮಾಗಳು, ಕನ್ನಡ ಸಿನಿಮಾಗಳು ಅಲ್ಲಿ ಮಂಗಳೂರು ಶೂಟಿಂಗ್ ಆಗಿದೆ. ಬೆಂಗಳೂರು ಬಂದೆಲ್ಲ ಮಾಡಿಲ್ಲ ಅವರು, ಬಟ್ ಅಲ್ಲಿ ಮಂಗಳೂರು ಆಗಿರುವ ಸಿನಿಮಾಗಳಲ್ಲಿ ಭಾಳಷ್ಟು ನಡೆಸಿದ್ದಾರೆ. ನಂದೇ ಸಿನಿಮಾದಲ್ಲಿ ನಡೆಸಿದ್ದಾರೆ, 3 ಸಿನಿಮಾ ನಡೆಸಿದ್ದಾರೆ. ನೀವು ಡೈರೆಕ್ಟ್ ಮಾಡಿದ್ರ ಅಮ್ಮಂಗೆ? ನಾನು ಅಮ್ಮ ಡೈರೆಕ್ಟ್ ಮಾಡಿದ್ದೇನೆ. ವೆರಿ ಗ್ರೇಟ್ ಸರ್. ಯಾಕಂದ್ರೆ ಒಬ್ಬ ತಾಯಿಗೆ ಒಬ್ಬ ಮಗ ನಿರ್ದೇಶನ ಮಾಡೋದು ಅನ್ನೋದು ಅದಕ್ಕೆ ಫುಲ್ ಫ್ಲೆಜ್ಡ್ ಒಂದು ಕ್ಯಾರೆಕ್ಟರ್ ಮಾಡಿದೆ ನಾನು. ಒಂದು ಸಿನಿಮಾ, ಹಿಂದಿ ಸಿನಿಮಾ ಮಾಡಿದೆ ನಾನು, ಐಫೋನಲ್ಲಿ ಶೂಟ್ ಮಾಡಿದೆ, ಕಂಪ್ಲೀಟ್ iPhone 6 ಶೂಟ್ ಮಾಡಿದ್ದು. ಅದು ಫಿಲ್ಮಿಗೆ ನನಗೆ ಅವಾರ್ಡ್ ಬಂದಿದೆ. ಯಾಕಂದರೆ ಕಂಪ್ಲೀಟ್ ಒಂದು 2 hours 15 minutes ಫಿಲ್ಮ್ ವಿತ್ ಕಂಪ್ಲೀಟ್ ಸಾಂಗ್ಸ್, ಅಷ್ಟೊಂದು ಕಲಾವಿದರಾಗಿ ಒಂದು ಫ್ಯಾಮಿಲಿ ಫಿಲ್ಮ್ ಇತ್ತು. ಅದು ಮಾ ಅಂತ ಸಿನಿಮಾ ಹೆಸರು, ಸಿನಿಮಾ ಹೇ. ಸೊ ನಮ್ಮನೆ ಅದು ಮೇನ್ ರೋಲ್ ಮಾಡಿದ್ರು. ಸೊ ಹೇಗಿತ್ತು ಅದು ಚಾಲೆಂಜಿಂಗ್ ನಿಮಗೆ? ಇಟ್ ವಾಸ್ ವೆರಿ ಚಾಲೆಂಜಿಂಗ್. ಯಾಕೆಂದರೆ ನಾನೇ ಕ್ಯಾಮ್ರಾಮನ್ ಆಗಿದ್ದೆ ಅದಕ್ಕೆ, ಬಿಕಾಸ್ ನಾನೇ ಐಫೋನ್ ಇಟ್ಕೊಂಡು ಸೆಲ್ಫಿ ಸ್ಟಿಕ್ ಇಟ್ಕೊಂಡು ಶೂಟ್ ಮಾಡ್ತಿದ್ದೆ. ಆಮೇಲೆ ಟ್ರಾಲಿ ಗೀಲೆ ಏನಿಲ್ಲ, ಆ ಬೈಕಲ್ಲಿ ಕೂತ್ಕೊಂಡು ಹಿಂಗೆ ತಿರುಗೋದು, ಸ್ಟೇರ್ ಕೇಸ್ ಮೇಲೆ ಹತ್ಕೊಂಡು ಅಲ್ಲಿಂದ ಶೂಟ್ ಮಾಡೋದು, ಅದು ಜಿಮ್ಮಿ ಥರ. ಸೊ ಆತೆಲ್ಲ ಮಾಡಿಕೊಂಡು ವೆರಿ ಕ್ರಿಯೇಟಿವ್, ಈಸಿ ಆಗಿದೆ. ಗೊತ್ತು, ಎಲ್ಲಿ ಹೋಗಿ ಪರ್ಮಿಷನ್ ಕೇಳುವ ಅವಶ್ಯಕತೆ ಇಲ್ಲ, ಎಲ್ಲಿ ಹೋಗಿ ಕ್ಯಾಮ್ರಾ ಶೂಟ್ ಮಾಡೋಕೆ ಯಾರು ರೀಲ್ಸ್ ಮಾಡ್ತಾರೆ ಅಂತ ಇದ್ರು. ನನಗೆ ಇಡೀ ಕಂಪ್ಲೀಟ್ ಶೂಟ್ ಮಾಡಿದೆ ನಾನು ಭಾಳಷ್ಟು ಫಿಲ್ಮ್ ಫೆಸ್ಟಿವಲ್ ಕಳಿಸಿದ್ರೆ, ಐಫೋನ್ ಫಿಲ್ಮ್ ಫೆಸ್ಟಿವಲ್ ಅವಾರ್ಡ್ ಬಂತು ನನಗೆ. ಆ್ಯಂಡ್ ಪಿಕ್ಸೆಲ್ಸ್ ಎಲ್ಲ ಏನಿಲ್ಲ, 4K ಕ್ಲಾರಿಟಿ ಇತ್ತು, 6 ಅಲ್ಲಿ ಮಾಡಿದ್ರು. ಸೊ ಇಟ್ ಈಸ್ ನಾವು ಇನ್ ಇದರಲ್ಲಿ ಇದೆಯಾ ಅದು ಯೂಟ್ಯೂಬಲ್ಲಿ ನಾನು ಹಾಕಿದ್ದೀನಿ, ಅದೇ ಅಪ್ಲೋಡ್ ಮಾಡಿದ್ದೀನಿ. ಸೀನ್ಸ್, ಸಾಂಗ್ಸ್, ಟ್ರೇಲರ್ ಎಲ್ಲ ಮಾಡಿದ್ದೀನಿ. ಸಿನಿಮಾ ಕಂಪ್ಲೀಷನ್ ಹಾಕಿಲ್ಲ, ಯಾಕೆಂದ್ರೆ ನಾನು ಒಂದು ಬೇರೆ ಒಂದು OTT ಚಾನಲ್ಗೆ ಅದು ಇದೆ ಸಿನಿಮಾ. ಸೊ ಯಾವಾಗ ಮಾಡಿದ್ದೀನಿ ದಿಸ್ ವಾಸ್ ಕಪಲ್ ಆಫ್ ಇಯರ್ಸ್, ಒಂದು 7-8 years ಆಗಿದೆ. 7-8 years ಖಂಡಿತ ಆಯ್ತು. ಮುಂದೆ ಅಚೀವ್ಮೆಂಟ್ಸ್, ನೀವು ಪ್ರಯೋಗ ಎಲ್ಲ ಮಾಡಿದ್ದೀರಾ? ನಂದೇ ಎಲ್ಲ. ಯಾಕೆಂದ್ರೆ ನಾನೀಗ ನಾನು 35 ವರ್ಷ ಆಯಿತು ಇಂಡಸ್ಟ್ರಿ ಬಂದು. ನಾನು 15 ಸಿನಿಮಾ ಡೈರೆಕ್ಟ್ ಮಾಡಿದ್ದೀನಿ, 15 ಫಿಲ್ಮ್ಸ್ ಡೈರೆಕ್ಷನ್. ನಾನು ಮೊದಲ ಸಿನಿಮಾ ನನ್ನದು SMS 6260 ಅಂತ, ಅಂದರೆ ಕನ್ನಡ ಸಿನಿಮಾ, ಕನ್ನಡ ಇಂಗ್ಲೀಷ್. ಆವಾಗ ನಾನು 16mm ಮಾಡ್ಕೊಂಡು ಸಿನಿಮಾ 35 ಲೋಪ್ ಮಾಡಿದೆ. ಆಮೇಲೆ ಆಫ್ಟರ್ ದಟ್ ಐ ಕೇಮ್ ಟು ಡಿಜಿಟಲ್ ಸಿನಿಮಾ, ಐಫೋನ್ ಶೂಟ್ ಮಾಡಿದೆ. ಈಗ ಬ್ಲ್ಯಾಕ್ ಮ್ಯಾಜಿಕ್ ಮಾಡಿ. ಸೊ ಡಿಫ್ರೆಂಟ್ ಟೈಪ್ ಆಫ್ ಪ್ರಯೋಗಗಳು ಮಾಡಿದೆ. ಅದೇ ಈಗ ನಿಮ್ಮ ಕನ್ನಡ ಇಂಡಸ್ಟ್ರಿಯಲ್ಲೂ ಈಗ ಸುಮಾರು ನೀವು ಆಕ್ಟಿವ್ ಆಗಿದ್ದೀರಾ, ತುಂಬ ಸಿನಿಮಾಗಳನ್ನ ನೀವು ಅಭಿನಯ ಮಾಡ್ತಾ ಇದ್ದೀರಾ, ನಿರ್ದೇಶನನೂ ಮಾಡಿದ್ದೀರಾ ಕನ್ನಡ ಸಿನಿಮಾ. ಕನ್ನಡ ಸಿನಿಮಾ ಎಷ್ಟು ನಿರ್ದೇಶನ ಆಯಿತು ಸರ್? ನಾನು ಕನ್ನಡ ಸಿನಿಮಾ ಬಂದು ನಾನು 6 ಸಿನಿಮಾ ಡೈರೆಕ್ಟ್ ಮಾಡಿದ್ದೀನಿ. ನಾನು ಆ್ಯಕ್ಚುಲಿ ಭಾಳಷ್ಟು ಸಿನಿಮಾ ನಡೆಸ್ತೀನಿ. ಈಗ ಟೋಟಲ್ ಈಗ ಆ್ಯಸ್ ಆಫ್ ನೌ ನಾನು 217 ಸಿನಿಮಾ ಹ್ಯಾವ್ ಆ್ಯಕ್ಟೆಡ್. ದಿಸ್ ಇಸ್ ಫ್ರಮ್ 1991. ಸಣ್ಣ ಪುಟ್ಟ ಆಗಲಿ, ದೊಡ್ಡ ಮೇನ್ ಕ್ಯಾರೆಕ್ಟರ್ಸ್ ಆಗಲಿ, ಸಪೋರ್ಟಿಂಗ್ ಕ್ಯಾರೆಕ್ಟರ್ಸ್ ಆಗಲಿ ನಾನು ಮಾಡಿದ್ದೀನಿ. ನಾನು ವೆರಿ ಹೆಮ್ಮೆಯಲ್ಲಿ ಹೇಳಬೇಕಾದ್ರೆ, ಯಾಕಂದರೆ 17 ಲ್ಯಾಂಗ್ವೇಜಲ್ಲಿ ಆ್ಯಕ್ಟ್ ಮಾಡಿದ್ದೀನಿ ನಾನು. ಇದು ಬಂದು ನಂದು ಕೊಂಕಣಿ, ತುಳು, ಕನ್ನಡ, ತಮಿಳ್, ತೆಲುಗು, ಮಲಯಾಳಂ, ಒಡಿಯಾ, ಮರಾಠಿ, ಹಿಂದಿ, ಗುಜರಾತಿ, ಪಂಜಾಬಿ, ಮತ್ತು ಒಂದು ಕೊಡಗು ಸಿನಿಮಾ ಮಾಡಿದ್ದೀನಿ, ಸಂಸ್ಕೃತ ಸಿನಿಮಾ ಮಾಡಿದ್ದೀನಿ. ಸೊ ಅದಲ್ಲದೆ ಜಾಪನೀಸ್ ಸಿನಿಮಾ ಮಾಡಿದ್ದೀನಿ, ಇಂಗ್ಲೀಷ್ ಮಾಡಿದ್ದೀನಿ, ಒಂದು ಸೈಲೆಂಟ್ ಸಿನಿಮಾ ಮಾಡಿದ್ದೀನಿ. ಹಾಗೆ ಎಲ್ಲ ಸೇರಿಕೊಂಡು 17 ಫಿಲ್ಮ್ಸ್ ಮಾಡಿದ್ದೀನಿ ನಾನು, 17 ಲ್ಯಾಂಗ್ವೇಜಲ್ಲಿ ಮಾಡಿದ್ದೀನಿ. ಅದರಲ್ಲಿ ಹೈಯೆಸ್ಟ್ ಬಂದು ಕನ್ನಡ ಸಿನಿಮಾಗಳು ನಾನು ಮಾಡಿದ್ದು ಸಿನಿಮಾಗಳು. ನಾನು ಯಾಕೆಂದರೆ ಬೆಂಗಳೂರಲ್ಲಿ ಇದರಿಂದ, ಮಂಗಳೂರು ಇದರಿಂದ ಹೈಯೆಸ್ಟ್ ಬಿಂಗ್ ಕನ್ನಡ ಸಿನಿಮಾ. ಬೇರೆ ಲ್ಯಾಂಗ್ವೇಜಲ್ಲಿ ಸಿನಿಮಾ ಹಾಗೆ ಇಲ್ಲೇ ಇದರಿಂದ ಮಾಡಿದೆ ನಾನು. ಸೊ ಸ್ಟಾರ್ಟಿಂಗ್ ನಾನು Z, ಇದು ಅಂತ ಪ್ರೇಮವಯ, ತಿರುಪತಿ, ಕೇರ ಫುಟ್ಪಾತ್ ಅದೆಲ್ಲ ಮಾಡಿಕೊಂಡು
ರೈಟ್ ಫ್ರಮ್ ಕೊರೋನಾಕ್ಕಿಂತ ಅದೇ ಟೈಮಲ್ಲಿ ನನಗೆ ಒಂದು ದೊಡ್ಡ ಆಪರ್ಚುನಿಟಿ ಬಂತು KGF ಕಡೆಯಿಂದ, ಅವ್ರ ಕಡೆಯಿಂದ ಅಪ್ಪ ಅಂತ. ದಟ್ ಇಸ್ ಶಾರ್ಟ್ ಫಿಲ್ಮ್. ಅದು ಒಂದು ನನಗೆ ಅದು ವೆರಿ ಗುಡ್ ಕ್ಯಾರೆಕ್ಟರ್ ಮಾಡಿ ನನಗೆ ಒಂದು ಅವಾರ್ಡ್ ಬಂತು, ಪ್ರಶಸ್ತಿ ಬಂತು. ಅಲ್ಲಿಂದ ನನಗೆ ಎಷ್ಟೋ ಜನ ಅದು ವೈರಲ್ ಆಗೋದ್ರಿಂದ ನನಗೆ ಎಲ್ಲ ಅಪ್ಪ ಥರ ನನಗೆ ಭಾಳ ಸಿನಿಮಾಲಿ ಅಪ್ಪ ಕ್ಯಾರೆಕ್ಟರ್ ಬಂತು. ನಾನು ದಾಡಿ ಇಟ್ಕೊಂಡೆ, ಸೊ ವೆರಿ ವೆರಿ ಇಮೋಷನಲ್ ಸೆಂಟಿಮೆಂಟ್ ಕ್ಯಾರೆಕ್ಟರ್. ಆಮೇಲೆ ನಾನು ಬೇರೆ ಬೇರೆ ಕ್ಯಾರೆಕ್ಟರ್ಸ್ ಬರ್ತಾಯಿದ್ದು, ಬಾಸ್, ಡಾನ್, ರಿಚ್ ಫಾದರ್, ಪ್ರಿನ್ಸಿಪಲ್. ಜಾಸ್ತಿ ನಾನು ಡಾಕ್ಟರ್ ಮಾಡಿದ್ದೀನಿ, ಎಷ್ಟೊಂದು ಸಿನಿಮಾ ಮಂತ್ರವಾದಿ ಆಗಿದ್ದೀನಿ. ಸೊ ಅದೆಲ್ಲ ಸೊ ವೆರೈಟೀಸ್ ರೋಲ್ ಮಾಡಿದ್ದೀನಿ. ಸೊ ನನಗೆ ಜಾಸ್ತಿ ಗುರ್ತಾ ಹಿಡಿದು ಜನ ಟೋಬಿಯಲ್ಲಿ ಯುವರತ್ನ, ಶುಗರ್ ಫ್ಯಾಕ್ಟ್ರಿ, ಲವ್ ಮಾಕ್ಟೇಲ್ 2, ಇತ್ತೀಚೆಗೆ ಕಾಂತಾರ ಮಾಡಿದೆ. ಹಾಗೆ ಭಾಳಷ್ಟು ಸಿನಿಮಾ ಮಾಡಿದ್ವಿ. ಸೊ ನೀವು ಒಂಥರ ಪ್ಯಾನ್ ಇಂಡಿಯಾ ಕಲಾವಿದರು. ಸೊ ಪ್ಯಾನ್ ಇಂಡಿಯಾ ಅಲ್ಲ, ನೀವು ಪ್ಯಾನ್ ವರ್ಲ್ಡ್. ಜಾಪನೀಸು ಸಹ ನೀವು ಮಾಡಿದ್ದೀರಿ. ಹೆಂಗಿತ್ತು ಜಾಪನೀಸು? ಜಾಪನೀಸ್ ನನ್ನ ಲ್ಯಾಂಗ್ವೇಜ್ ಮಾತಾಡ್ತೀನಿ ನಾನು. ಬಿಕಾಸ್ ನಾನು ಒಂದು ಜಾಪನೀಸ್ ಕಂಪನಿಗೆ ನಾನು ಸೆಕ್ರೆಟರಿ ಆಗಿದ್ದೆ, ಒಂದು ಜಾಪನೀಸ್ ಅವರಿಗೆ. ಸೊ ಹಾಗೆ ಮತ್ತು ಅದು ಮಂಗಳೂರಲ್ಲಿ. ಆಮೇಲೆ ಬೆಂಗಳೂರಲ್ಲಿ ಬರುವಾಗ ನಾನು HR ಮ್ಯಾನೇಜರ್ ಆಗಿದ್ದು ಒಂದು ಕಂಪನಿಗೆ. ಪ್ಲಸ್ ಅಲ್ಲಿ ಬರುವ ಜಾಪನೀಸ್ ಕಂಪನಿಗೆಲ್ಲ ಅವರಿಗೆ ಜಾಪನೀಸ್ ಹೇಳ್ಕೊಡೋದು ಅಲ್ಲಿತ್ತು. ಸೊ ಜಪಾನಿಗೆ ಹೋಗಿದ್ದೆ ನಾನು. ಸೊ ಜಪಾನಲ್ಲಿ ಹೋಗ್ಕೊಂಡು ಅಲ್ಲಿ ಒಸಾಕ, ನಗೋಯಲ್ಲಿ ಇದ್ಕೊಂಡು ಅಲ್ಲಿ ನಾನು ಶೂಟ್ ಮಾಡಿದ್ದೆ ಸಿನಿಮಾವನ್ನು. ಸೊ ಅದು ಡಾಕ್ಯುಮೆಂಟ್ರಿ. ಅವರು ಜಾಪನೀಸ್ ಅವರಿಗೆ ಇಂಗ್ಲೀಷ್ ಕಳಿಸಿದ್ದು ಸೊ ನಾನು ಅವ್ರು ಜಾಪನೀಸ್ ಮಾಡಿದ್ರು, ಇಂಗ್ಲೀಷ್ ಮಾತಾಡೋದು. ಹಾಗೆ ಆ ಥರ ವಾಸ್ ವೆರಿ ಫನ್ ಕಾಮಿಡಿ. ದುರ್ಗಾ ಶೆಟ್ಟಿ ಅಂತ ಒಬ್ಬಳು ಆ್ಯಕ್ಟ್ರೆಸ್ ಇದ್ದು ಕನ್ನಡ ಇಂಡಸ್ಟ್ರಿಯಲ್ಲಿ. ಅವಳಿಗೆ ಇಲ್ಲ ಅಂದರೆ ಸಿನಿಮಾದಲ್ಲಿ ಇಲ್ಲ, ಎಲ್ಲೋ ಬೇರೆ ಜೀವನದಲ್ಲಿ ವೃತ್ತಿ ಜೀವನ ಮಾಡ್ತಾರೆ. ಅವಳಿಗೆ ಸಿನಿಮಾದಲ್ಲಿ ಒಂದು ಮಾಡೆಲ್ ಆಗಿ ಆ್ಯಕ್ಟ್ ಮಾಡಿದ್ದು ಜಾಪನೀಸ್ ಸಿನಿಮಾ. ಜಾಪನೀಸ್. ಫೈನ್ ಸರ್. ಕಾಂತಾರ ಎಲ್ಲ ಮಾಡಿದ್ದೀರಾ ನೀವು? ಕಾಂತಾರ ಮತ್ತೆ ತಿರುಪತಿ, ಟೋಬಿ. ನನಗೆ ಮೇನ್ ಬಂದ್ರೆ ಯುವರತ್ನ ಮಾಡಿದೆ, ಪುನೀತ್ ರಾಜ್ಕುಮಾರ್ ಜೊತೆ ಲಕ್ಕಿ ಮ್ಯಾನ್ ಮಾಡಿದೆ, ಬಹಳಷ್ಟು ಮಾಡಿದ್ದೀನಿ ನಾನು. ನಿಂಬೆಯ ಬಾಣದ ಮ್ಯಾಗನ್ ಸಿನಿಮಾ, ಅದು ಕೂಡ ಅವರದೇ ಫ್ಯಾಮಿಲಿ, ಷಣ್ಮುಖ ಗೋವಿಂದರಾಜ್, ಡಾಕ್ಟರ್ ರಾಜ್ಕುಮಾರ್ ಅವರ ಮೊಮ್ಮಗ. ಸೊ ಆ್ಯಂಡ್ ಇನ್ನು ಕೂಡ ಭಾಳಷ್ಟು ಸಿನಿಮಾಗಳಿದೆ ವಿಚ್ ಇಸ್ ಪ್ರಾಮಿನೆಂಟ್ ಕ್ಯಾರೆಕ್ಟರ್ಸ್ ಆ್ಯಂಡ್ ವೆರಿ ವೆರಿ ಪ್ರಾಮಿಸಿಂಗ್ ಕ್ಯಾರೆಕ್ಟರ್ಸ್. ಅದರಲ್ಲಿ ನಾನೀಗ ಮಾಡಿರುವ 5 ಸಿನಿಮಾಗಳು ಶಾರ್ಟ್ ಫಿಲ್ಮ್ಸ್. ಅದು ಕೂಡ 1 ವಾಸ್ ಫೀಚರ್ ಫಿಲ್ಮ್. ಈ ಎಲ್ಲ 5 ಸಿನಿಮಾಗಳು ಅಪ್ಪ, ಅರ್ಪಣೆ, ನಿಂಬೆಯ ಬಾಣದ ಮಗ, ಸಂಹಾರಂ, ನಿಶಬ್ದ ನಿಶಿ, ಇದಕ್ಕೆಲ್ಲ ಅವಾರ್ಡ್ಸ್ ಬಂದಿದೆ. ನನಗೆ ಬೆಸ್ಟ್ ಆ್ಯಕ್ಟರ್ ಅವಾರ್ಡ್, ನನಗೆ ಫೆಸ್ಟಿವಲ್ಸ್ಗಳೆಲ್ಲ ಅವಾರ್ಡ್ಸ್ ಬರೋದಲ್ಲ, ಅದರಲ್ಲಿ ಫಿಲ್ಮ್ ಫೆಸ್ಟಿವಲ್ ಅವಾರ್ಡ್ ಬಂದಿದೆ. ಯುವರತ್ನ ಪುನೀತ್ ಸರ್ ಜೊತೆ ಮಾಡಿದ್ದೀರಿ. ಎಸ್. ಹೆಂಗಿತ್ತು ಪುನೀತ್ ಸರ್ ಅವರು ನಿಮ್ಮ ಒಂದು ಪುನೀತ್ ರಾಜ್ಕುಮಾರ್ ನಾನು ಕಾಂಬಿನೇಷನ್ ಇದೆ ಅದು ನಿಮ್ದಲ್ಲ? ಎಸ್. ನಾನು ಅಪ್ಪವರಿಗೆ ಬಹಳಷ್ಟು ವರ್ಷದಿಂದ ಪರಿಚಯ. ಯಾಕೆಂದರೆ ನಾನು ಜರ್ನಲಿಸ್ಟ್ ಆಗಿದ್ದೆ ಟೈಮ್ಸ್ ಆಫ್ ಇಂಡಿಯಾಗೆ. ಆವಾಗ ಅಪ್ಪು ಸಿನಿಮಾ ಲಾಂಚಿಗೆ ಐ ವಾಸ್ ದ ಮೀಡಿಯಾ ಪರ್ಸನ್ ಫ್ರಮ್ ಟೈಮ್ಸ್ ಆಫ್ ಇಂಡಿಯಾ. ನಮ್ಮ ಕಂಠೀರವ ಸ್ಟುಡಿಯೋದಲ್ಲಿ ಅವ್ರದ್ದು 3ದಲ್ಲಾಗಿತ್ತು. ಸೊ ಆವಾಗ ನಾನು ಅವ್ರಿಗೆ ಫಸ್ಟ್ ಟೈಮ್ ಅವ್ರಿಗೆ ಭೇಟಿ ಆಗೋದು ಆ್ಯಸ್ ಅ ಜರ್ನಲಿಸ್ಟ್. ನಾನು ಅವ್ರಿಗೆ ಇಂಟರ್ವ್ಯೂ ಮಾಡಿದೆ ಆವಾಗ. ಆ್ಯಂಡ್ ದೆನ್ ಅವಾಗದಿಂದ ಆ್ಯಟ್ ಟೈಮ್ಸ್ ನಾನು ಭಾಳಷ್ಟು ಟೈಮ್ ಅವ್ರಿಗೆ ಮೀಟ್ ಮಾಡಿದೆ. ನಾನು ನನ್ನ ಸಿನಿಮಾಗೆ ಅವರಿಗೆ ಕರೆದಿದ್ದೀನಿ. ನಾನು ನನ್ನ ಒಂದು ತುಳು ಸಿನಿಮೋತ್ಸವ ನಾನು ಮಾಡಿದೆ ಮಂಗಳೂರಲ್ಲಿ, ಅವಾರ್ಡ್ಸ್ ಫಂಕ್ಷನ್. ಅದಕ್ಕೆ ಅವರು ಗುಡ್ ವಿಶಸ್ ಕೊಟ್ಟರು. ಹಾಗೆ ಇಡೀ ಫ್ಯಾಮಿಲಿ, ಶಿವಣ್ಣ, ರಾಘಣ್ಣ ಅವರೆಲ್ಲ ನನ್ನ ಸಿನಿಮಾಗೆ SMS 626 ಅವರು ಕ್ಲ್ಯಾಪ್ ಹೊಡೆದ್ರು ಅವ್ರದ್ದು. ಮತ್ತು ನಾನು ಅವ್ರ ಮನೆಯಲ್ಲೇ, ರಾಜ್ಕುಮಾರ್ ಮನೆಯಲ್ಲೇ ನಾನು ಆಡಿಯೋ ಲಾಂಚ್ ಮಾಡಿದೆ. ಲಹರಿ ಅವರನ್ನು ಆಡಿಯೋ ಮಾಡಿದ್ದೆ, ಪಾರ್ವತಮ್ಮ ರಾಜ್ಕುಮಾರ್. ಸೊ ಇಡೀ ಕುಟುಂಬ ನನಗೆ ಪರಿಚಯ. ಹಾಗೆ ನಾನು ಯುವರತ್ನದಲ್ಲಿ ಒನ್ಸ್ ನಾವು ಶೂಟ್ ಮಾಡುವಾಗ ಸೊ ಅವ್ರಿಗೆ ಗೊತ್ತಿರಲಿಲ್ಲ ನಾನು. ಸೊ ಒಂದು ಸೀಕ್ವೆನ್ಸ್ ರೆಡಿ ಆಗಿ ಸೀನ್ ಇರುವಾಗ ಈ ಎಂಟಡಿ ಸ್ವಾಮಿ ಮಲಾನಿ ಯಾವ ಇವತ್ತಲ್ಲಿ ಮಾತಾಡ್ಕೊಂಡು ಇಡೀ ಸೆಟ್ಟಲ್ಲಿ ನೋಡ್ಕೊಂಡು. ಸೊ ವೆರಿ ಗುಡ್ ಬಾಂಡಿಂಗ್ ಅದು ಮಾಡಿದೆ. ದೆನ್ ಲಕ್ಕಿ ಮ್ಯಾನ್ ಆಫ್ಕೋರ್ಸ್ ಅವ್ರು ಸ್ಕ್ರೀನ್ ಸ್ಪೇಸ್ ಮಾಡಿಲ್ಲ, ಬಟ್ ದೆನ್ ಲಕ್ಕಿ ಮ್ಯಾನಲ್ಲಿ ಕೂಡ ಇದ್ದರು. ಆ್ಯಂಡ್ ನಾನು ಮಾಡಿರುವ ಸಿನಿಮಾ ಹೀಗೆ ಕಿನಿದಿರು ಹೋಗುವೆ, ವಿಚ್ ಇಸ್ ಅಬೌಟ್ ಟು ರಿಲೀಸ್. ಆ ಶೂಟಿಂಗ್ ಟೈಮಲ್ಲೇ ಸೆಕೆಂಡ್ ಡೇ ಆಫ್ ಶೂಟ್ ಶಿ ಪಾಸ್ಟ್ ಅವೇ. ದಟ್ ವಾಸ್ ಅ ಬಿಗ್ ಟ್ರಾಜಿಕ್. ಸೊ ಆಫ್ಟರ್ ಅ ವೀಕ್ ನಾನು ರೆಸ್ಯೂಮ್ ಮಾಡಿದೆ ಶೂಟ್. ಆ್ಯಂಡ್ ಆ ಟೈಟಲ್ನ ಅವ್ರಿಗೆ ನಾನು ಸಮರ್ಪಣೆ ಮಾಡಿದ್ದೀನಿ, ಹೀಗೆ ನೀ ಹೋಗುವೆ ಅಂತ. ಆ್ಯಂಡ್ ಅವತ್ತೊಂದು ಎಲ್ಲರೂ ಅವರವ್ರ ಸಿನಿಮಾಗಳಲ್ಲಿ ಸ್ಟಾರ್ಟಿಂಗಲ್ಲಿ ಟ್ರಿಬ್ಯೂಟ್ ಕೊಟ್ಟಿದ್ದಾರೆ ಪುನೀತ್ ಅಪ್ಪು ಅವರಿಗೆ. ನಾನು ಕೂಡ ಬೇರೆ ರೀತಿಯಲ್ಲಿ ಟ್ರಿಬ್ಯೂಟ್ ಕೊಟ್ಟಿದ್ದೀನಿ ಸಿನಿಮಾ ಬರುವಾಗ ಗೊತ್ತಾಗುತ್ತೆ. ಹಿಂಗೆ ಈಗ ನೀವು ಹಾಲಿವುಡ್ಗೂ ಮಾಡಿದಿರಲ್ವಾ? ಹಾಲಿವುಡ್ ಹೇಳಕ್ಕಾಗಲ್ಲ, ಇಂಗ್ಲಿಷ್ ಜಾಪನೀಸ್ ಮಾಡಿದ್ದೀನಿ. ಸೊ ಯಾವ ಮೂವಿ? ಇಂಗ್ಲಿಷ್ ಬಂದು ನನಗೆ ಇತ್ತೀಚೆಗೆ ಕೂಡ ಒಂದು 3 Shades of Love ಅಂತ ಒಂದು ಸಿನಿಮಾ ಮಾಡಿದ್ದೀನಿ, ವಿಚ್ LGBT ಕಮ್ಯುನಿಟಿಗೋಸ್ಕರ. ಇಂಗ್ಲಿಷ್ ಫಿಲ್ಮ್, ವಿಚ್ ಇಂಡಿಯನ್ ಇಂಗ್ಲಿಷ್. ಸೊ ದ್ಯಾಟ್ ಒನ್ ಮಿ ಬೆಸ್ಟ್ ಆಕ್ಟರ್ ಅವಾರ್ಡ್ ಅಗೇನ್ ಫಾರ್ ದಟ್ ಪರ್ಫಾರ್ಮೆನ್ಸ್ಗೋಸ್ಕರ ಫ್ರೆಂಚ್ ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲಲ್ಲಿ. ಅದಲ್ಲದೆ ನಾನು ಬೇರೆ ಒಂದು ಇಂಗ್ಲಿಷ್ ಸಿನಿಮಾ ಕೂಡ ಮಾಡಿದ್ದೆ, ಇನ್ ಡಾಕ್ಯುಮೆಂಟ್ರಿ ಫೀಚರ್ ಫಿಲ್ಮ್ಸ್ ಎಲ್ಲ ಮಾಡಿದೆ, which was from Indian ಸಿನಿಮಾದಿಂದ. ಇಟ್ ವಾಸ್ ನಾಟ್ ಅನ್ ಹಾಲಿವುಡ್ ಪ್ರೊಡಕ್ಷನ್ಸ್, ಇಂಡಿಯನ್ ಸಿನಿಮಾ ಇಂಗ್ಲಿಷ್ ಸಿನಿಮಾ ಮಾಡ್ತಾರೆ, ಆ ಥರ ಮಾಡಿದ್ದೀರ. ನಿಮ್ಮ ಬಾಲಿವುಡ್ ನೆಂಟ್ ಹೆಂಗಿದೆ? ಬಾಲಿವುಡ್ ನಾನು
ನಾನು ಸಿನಿಮಾ ಡೈರೆಕ್ಟ್ ಮಾಡಿದ್ದೀನಿ. ಜಾನ್ ಲೇವಾ 555 ಅಂತ ಸಿನಿಮಾ ಡೈರೆಕ್ಟ್ ಮಾಡಿದೆ. ಓ 5 ದಿನ ಅಂತ ಹಿಂದಿ ಮಾಡಿದೆ. ಅದು ಐಫೋನಲ್ಲಿ ಮಾಡಿರುವ ಸಿನಿಮಾ ಕೂಡ ಈ ಸಿನಿಮಾ ಹಿಂದಿ. ಮತ್ತು ರಂಗ್ ಬರಿ ಬಾದಲ್ಸೆ ಈ ಸಿನಿಮಾಗಳೆಲ್ಲ ಬಾಲಿವುಡ್ ಆ್ಯಸ್ ಅ ಡೈರೆಕ್ಟರ್. ಹಾಗೂ ನಾನು ಬಾಲಿವುಡಲ್ಲಿ ಕೂಡ ಭಾಳ ಸಿನಿಮಲ್ಲಿ ಆ್ಯಕ್ಟ್ ಮಾಡಿದ್ದೀನಿ. ಅಕ್ಷಯ್ ಕುಮಾರ್ ಜೊತೆ ಮಾಡಿದ್ದೀನಿ, ಹೆಲೋ ಇಂಡಿಯಾ ಅಂತ. ಆಮೇಲೆ ಫೂಲೆ ಅಂತ ಮಾಡಿದೆ. ನನಗೆ ಅದಕ್ಕೆ ಆ ಸಿನಿಮಾಗೆ ಒಳ್ಳೆ ಅವಾರ್ಡ್ ಬಂತು. ಅನಂತ್ ಮಹಾದೇವನ್ ಅವರ ಸಿನಿಮಾ. ಹಂಸ ಬುಲ್ಲು ಅಂತ ಹಿಂದಿ ಮಾಡಿದೆ. ಈಗ ಕೂಡ ನಂದು ಒಂದು 3 ಸಿನಿಮಾ ಇದೆ ರೆಡಿ ಫಾರ್ ರಿಲೀಸ್. ಮಹಾಕಾಲ್ ನಗರಿ ಅಂತಿದೆ, ತಲಾಖಾನ್ ಅಂತ ಇದೆ. ದೀಸ್ ಆರ್ ಆಲ್ ಹಿಂದಿ ಫಿಲ್ಮ್ಸ್ ಮಾಡಿದೆ. ಸೊ ಎಸ್, ಅಲ್ಲಿ ಕೂಡ ನನಗೆ ಬಿಕಾಸ್ ನಾನು ಬಾಂಬೆ ನಂದು ಕನೆಕ್ಷನ್ ಇದರಿಂದ ನಾನು ಅಜಬ್ ಪ್ರೇಮ್ ಕಿ ಗಜಬ್ ಕಹಾನಿ ಅಂತ ಒಂದು ಸಿನಿಮಾ, ರಾಜ್ಕುಮಾರ್ ಸಂತೋಷಿ ಅವರ ಸಿನಿಮಾ, ಆ ಸಿನಿಮಾಗೆ ಐ ರೋಡ್ ಕ್ಲೈಮ್ಯಾಕ್ಸ್ ಸೀಕ್ವೆನ್ಸ್ ಆಫ್ ದ ಫಿಲ್ಮ್. ಅದು ನಾನು ಅವ್ರ ಟೀಮಲ್ಲಿದ್ದೆ. ಹಾಗೆ ಹೆಲೋ ಇಂಡಿಯಾ ಅಂತ ಸಿನಿಮಾ, ಅಕ್ಷಯ್ ಕುಮಾರ್ ಸಿನಿಮಾ ನಟಿಸಿದ್ದು ಕೂಡ ನಾನು ಫಿಲ್ಮ್ಗೆ ಕೋ ಡೈರೆಕ್ಟರ್ಗೆ ವರ್ಕ್ ಮಾಡಿದ್ದೀನಿ. ಸೊ ಐ ಹ್ಯಾವ್ ವರ್ಕ್ ವಿತ್ ಸಮ್ ಆಫ್ ದ ಬಾಲಿವುಡ್ ಆರ್ಟಿಸ್ಟ್ ಆ್ಯಂಡ್ film industry as well. ಬಾಲಿವುಡ್ ಅಂದಾಗ ತುಂಬ ಒಂದು ಜ್ಞಾಪನ ಬರುತ್ತೆ ಸರ್ ನಿಮ್ಮದು. ಬಿಗ್ ಫ್ಯಾನ್ ಆರ್ ಏನು ಅದೊಂದು ಶ್ರೀದೇವಿ ಬಗ್ಗೆ? ಓಕೆ, ನಾನೀಗ ಫ್ಲಾಶ್ ಬ್ಯಾಕ್ ಹೋಗಬೇಕು. ಇಟ್ ವಾಸ್ ರೈಟ್ ಫ್ರಮ್ ಬಿಗಿನಿಂಗ್ ಸ್ಟಾರ್ಟ್ ಮಾಡ್ತೀನಿ. 1979 ಆಸ್ ಎ ಟೋಲ್ಡ್, ನನ್ನ ಡ್ಯಾಡಿ ವಾಸ್ ಅ ಡಿಸ್ಟ್ರಿಬ್ಯೂಟರ್ ಆ್ಯಂಡ್ ಥಿಯೇಟರ್ ಮ್ಯಾನೇಜ್ ಮಾಡಿದ್ರು. ಒಂದು ಕಲ್ಯಾಣ ರಾಮನ್ ಅಂತ ತಮಿಳ್ ಸಿನಿಮಾ, ಕಮಲ್ ಹಾಸನ್ ಶ್ರೀದೇವಿ, ಆ ಸಿನಿಮಾ ಡ್ಯಾಡಿ ಡಿಸ್ಟ್ರಿಬ್ಯೂಟರ್ ರಿಲೀಸ್ ಮಾಡಿದ್ದು. ಸೊ ಅವಾಗ ನಂಗೆ ದಿಸ್ ಇಸ್ ಮೈ ವೇಗ್ ಮೆಮರಿ ಆ್ಯಂಡ್ ವೆರಿ ಫ್ರೆಶ್ ಮೆಮರಿ ಅಂತ ಹೇಳ್ಬೋದು. ಯಾಕೆಂದರೆ ಐ ರಿಮೆಂಬರ್ ಡ್ಯಾಡಿ ಆ ಸಿನಿಮಾಗೆ ನಮಗೆ ತೋರಿಸ್ಕೊಂಡು. ನಮ್ಗೆ ಇನ್ನೊಂದು ಏನು ಗೊತ್ತಾ, ಮಂಗಳೂರಲ್ಲಿ ಬಿಕಾಸ್ ಡ್ಯಾಡ್ ವಾಸ್ ಅ ಮ್ಯಾನೇಜರ್ ಆಗಿದ್ದಾನೆ, ರಾಮಕಾಂತಿ ಅಲ್ಲದೆ ಬೇರೆ ಬೇರೆ ಥಿಯೇಟರ್ಗಳು ಕೂಡ ನಮಗೆ ಆಕ್ಸೆಸ್ ಇತ್ತು ಹೋಗಿ ನೋಡೋಕ್ಕೆ ಫ್ರೀ ಆಫ್ ಕಾಸ್ಟ್. ಸ್ಯಾಟರ್ಡೆ ಸಂಡೇ ಸಿನಿಮಾ ನೋಡೋದು. ಸ್ಯಾಟರ್ಡೆ ನೈಟ್ ಶೋಸ್ ಇಂದ ಅಲ್ಲಿ ಅವಾಗ ನೈಟ್ ಶೋಸ್ ಅಲ್ಲಿ 10:30 ನೈಟಲ್ಲಿ ಇತ್ತು. ಈ 7:30 ಥರ ಅಲ್ಲ, ನೈಟ್ ಶೋಸ್ ಹೋಗೋದು. ಮಮ್ಮಿಗೆ ನಮ್ಗೆ ಕರ್ಕೊಂಡು, ನಾನು ನನ್ನ ತಮ್ಮ ಡ್ಯಾಡಿ ಕರ್ಕೊಂಡಿದ್ರು ನೈಟ್ ಶೋಸ್ ಹೋಗೋದು. ಡೇ ಟೈಮ್ ನೋಡೋದು ಸಿನಿಮಾ ಸಂಡೇಸ್. ದ್ಯಾಟ್ ಎಕ್ಸ್ಪೀರಿಯನ್ಸ್ ಬೇರೆ. ಸೊ ಕಲ್ಯಾಣ್ ರಾಮನ್ ಅಂತ ಸಿನಿಮಾ ನೋಡುವಾಗ ಆ ಸಿನಿಮಾ ನಾನು ಪದೇ ಪದೇ ನೋಡಿದೆ. ಅದೇನೋ ನನಗೆ ಫಸ್ಟ್ ಟೈಮ್ ನೋಡುವಾಗಲ್ಲ ಇಟ್ಸ್ ಬಾಂಡ್ ವೆರಿ ಸ್ಟ್ರಾಂಗ್ಲಿ ಸ್ಟ್ರೈಕ್ ಆಯಿತು. ಶ್ರೀದೇವಿನ ಅಲ್ಲಿ ನೋಡಿದ್ದು. ಅಲ್ಲಿಂದ ಐ ಡೋಂಟ್ ನೋ ವಾಟ್ ದಟ್ ಶ್ರೀದೇವಿ ಈಸ್ ಫ್ಯಾನ್ಸ್. ಆಮೇಲೆ ಫ್ಯಾನ್ ಆಗಿ ಡಿವೋಟಿ ಆಗಿಬಿಟ್ಟಿನಿ. ಅಲ್ಲಿಂದ ನನಗೆ ತುಂಬ ಆಸಕ್ತಿ ಆಯಿತು ಶ್ರೀದೇವಿದು. ಆವಾಗ ಹಿಂದಿ ಸಿನಿಮಾ ಮಾಡ್ತಿರ್ಲಿಲ್ಲ. ದಿಸ್ ಆಮ್ ಟಾಕಿಂಗ್, ಆ ಸಿನಿಮಾ ಬಂದಿದೆ 83 ಹಿಮ್ಮತ್ವಾಲೆಯಿಂದ. ಬಿಫೋರ್ ದ್ಯಾಟ್ ಅವಳು ಕೆಲವು ಸಿನಿಮಾ ತಮಿಳ್ ಸಿನಿಮಾ ಎಲ್ಲ ಡ್ಯಾಡಿ ರಿಲೀಸ್ ಮಾಡ್ತಾರೆ. ಸಿಗಪುರು ಜಾಕಲ್, ವಾಳ್ವೆ ಮಾಯ, ಮೇಲ್ ಸಿನಿಮಾ ನೋಡ್ತಿದ್ದೆ ನಾನು. ಸೊ ನಾನು ತಮಿಳ್ ಬಿಫೋರ್ ಶಿ ಕೇಮ್ ಟು ಹಿಂದಿ ಫಿಲ್ಮ್ಸ್ ತಮಿಳ್ ಸಿನಿಮಾ ನೋಡಿಕೊಂಡು ಕೆಲವು ತೆಲುಗು ಸಿನಿಮಾ, ಮಂಗಳೂರಲ್ಲಿ ಬಂದಿರುವ ತೆಲುಗು ಸಿನಿಮಾಗಳು, ಮಂಗಳೂರಲ್ಲಿ ಅಷ್ಟು ತೆಲುಗು ಸಿನಿಮಾ ತಮಿಳ್ ಬರ್ತಿತ್ತು, ಮಲಯಾಳಂ ಬರ್ತಿತ್ತು, ಅದು ಕೆಲವು ನೋಡಿಕೊಂಡು ದೆನ್ ವಾಟ್ ಹ್ಯಾಪೆಂಡ್, ಅವ್ರು ಹಿಂದಿ ಸಿನಿಮಾ ಬಂದ ಮೇಲೆ ಫ್ರಮ್ ಹಿಮ್ಮತ್ವಾಲ, ಬಿಫೋರ್ ಸೋಲ್ವಾ ಸಾವನ್ ಮತ್ತು ಮವಾಲಿ ಎಲ್ಲ ಕಂಪ್ಲೀಟ್ ಇಷ್ಟು ಡ್ಯಾಡಿಗೆ ವೀಡಿಯೋ ಕ್ಯಾಸೆಟ್ ಲೈಬ್ರರಿ ಇತ್ತಲ್ಲ. ಸೊ ವೀಡಿಯೋ ಕ್ಯಾಸೆಟ್ ನೋಡ್ತಾ ಇದ್ದೆ, ಥಿಯೇಟರ್ ನೋಡಿದ್ರು ವೀಡಿಯೋ ಕ್ಯಾಸೆಟ್ ನೋಡಿದ್ರು. ಹಾಗೆ ನಾನು ಥ್ರೂ ದ ಇಯರ್ಸ್ ಅವಳದು ಎಲ್ಲ ಸಿನಿಮಾಗಳು ನೋಡಿದ್ದೀನಿ. ಅವಳದು ಫೋಟೋಸ್ ಎಲ್ಲ ನಾನು ಕಟ್ ಮಾಡಿಕೊಂಡು ಬುಕ್ ಮಾಡಿದ್ದೀನಿ. ಲೈಬ್ರರಿಗೆ ಹೋಗ್ತಿದ್ದು ಮೆಲ್ಲ ಹರಿಯೋದಲ್ಲಿಂದ ಫೋಟೋ ಕಲೆಕ್ಷನ್ ಮಾಡಿದ್ದೀನಿ. ಇದು ನಂದು ಜರ್ನಿ ರೈಟ್ ಫ್ರಮ್ ಸ್ಕೂಲಿಂಗಿಂದ ಕಾಲೇಜ್ವರೆಗೂ ಹೋಗ್ತಿತ್ತು. ಹಾಗೆ ಒಂದು ಇನ್ಸಿಡೆಂಟ್ ಹೇಳ್ಬೇಕು ನಾನು. ಮಂಗಳೂರಲ್ಲಿ ನಾವು ವಿಮಲ್ ಶೋರೂಮ್ ಇತ್ತು, ಓನ್ಲಿ ವಿಮಲ್ ಸಾರೀಸ್ ಬರ್ತಿಲ್ಲ. ಸೊ ನನಗೆ ಅಲ್ಲಿ ವಿಮಲ್ ಶೋರೂಮ್ದು ಹೊಸ ಶೋರೂಮ್ ಓಪನ್ ಆಗ್ತಿತ್ತು ನಮ್ಮ ಮಿಲಾಗ್ರಿ ಸ್ಕೂಲ್ನ ಹಿಂದೆ. ಅದು ವಿಮಲ್ ಶೋರೂಮ್ ಇತ್ತಲ್ಲಿ ಕ್ಯಾಥಲಿಕ್ ಕ್ಲಬ್ ಹತ್ರ. ಅಲ್ಲಿ ಎಲ್ಲ ಡೆಕೋರೇಷನ್ ಆಗ್ತಿದ್ರು. ಶ್ರೀದೇವಿ ದೊಡ್ಡ ದೊಡ್ಡ ಪೋಸ್ಟರ್ ಇತ್ತಲ್ಲಿ ವಿಮಲ್ ಸಾರೀಸು. ಹಾಗೆ ನಾವಲ್ಲಿ ಕ್ಯಾಲೆಂಡರ್ ನಮ್ಗೆ ಕೊಡ್ತಿದ್ರು ಅವ್ರು, ವಿಮಲ್ ಕ್ಯಾಲೆಂಡರ್ ಎಲ್ಲ. ಸೊ ಹಾಗೆ ಅವ್ರು ಹೇಳಿದ್ರು ಶ್ರೀದೇವಿ ಬರ್ತಿದ್ದಾಳೆ. ನನಗೆ ಅವ್ರಿಗೆ ಗೊತ್ತು. ಆ್ಯಕ್ಚುಲಿ ನನ್ನ ಬಗ್ಗೆ ಎವ್ರಿಬಡಿ ನೋಸ್ ರೈಟ್ ಫ್ರಮ್ ಬಿಗಿನಿಂಗ್. ಸಂದೀಪ್ ಮಲಾನಿ ಆಲ್ಸೋ ಇಸ್ ಶ್ರೀದೇವಿ ಫ್ಯಾನ್ ಅಂತ ಎಲ್ಲರಿಗೂ ಗೊತ್ತು. ಸ್ಕೂಲ್ ಆಗಲಿ, ಕಾಲೇಜ್ ಆಗಲಿ, ಮತ್ತೆ ಜೀವನದಲ್ಲಿ ಈಗ ಎವ್ರಿಬಡಿ ನೋಸ್ ಇಟ್. ಬಟ್ ಅವಾಗಲೇ ಕೂಡ ಗೊತ್ತಿತ್ತು. ಸೊ ನನಗೆ ಅವಳು ಶ್ರೀದೇವಿ ಬರ್ತಿದ್ದಾರೆ ಅಂತ ಇನಾಗ್ರೇಷನ್ ಅಂತ. ನಾನು ಕ್ಲಾಸ್ ಹೋಗದೆ, ಬಂಕ್ ಮಾಡಿದೆ. ಇನ್ನು ಹೈಸ್ಕೂಲ್ ಟೈಮಲ್ಲೇ ಹೋಗಿ ನಿಂತಿದ್ದೆ. ಶ್ರೀದೇವಿ ಬಂದಿಲ್ಲ, ಏನಿಲ್ಲ. ನನಗೆ ಅವರು ಅಲ್ಲೇ ಕೂತಿ ನಿಂತ್ಕೊಂಡು ಬರ್ತಾಳೆ ಅಂತ ಏರ್ಪೋರ್ಟಲ್ಲಿ ಬರ್ತಾರೆ ಹೇಳ್ಕೊಂಡು. ಸೊ ದ್ಯಾಟ್ ವಾಸ್ ಒಂದು ಕ್ರೇಜ್. ಅವಾಗದಿಂದ ಹಠ ನನಗೆ ಶ್ರೀದೇವಿ ಮೀಟ್ ಮಾಡಲೇಬೇಕಂತ. ಮೆನಿ ಇಯರ್ಸ್ ಲೇಟರ್ ಚೆನ್ನೈಯಲ್ಲಿ ಒಂದು ನಾನು ಫಿಲ್ಮ್ ಇಂಡಸ್ಟ್ರಿ ಇರುವಾಗ ವಲ್ಲರಸ್ ಒಂದು ತಮಿಳ್ ಸಿನಿಮಾ. ಸೊ ಅಲ್ಲಿ ಚಾರುಲತಾ, ನಾನು ಒಂದು ಸಿನಿಮಾ ವಿಜಯಕಾಂತ ಸಿನಿಮಾಗೆ ಆ ಹೋಟ್ಲಲ್ಲಿ ಶೂಟ್ ಆಗುವಾಗ ಅಲ್ಲಿ ಗೊತ್ತಾಯ್ತು ಅದೇ ಹೋಟ್ಲಲ್ಲಿ ಶ್ರೀದೇವಿ ಇಸ್ ದೇರ್ ನನ್ನ ಫ್ಲೋರಲ್ಲ. ನಾನು ಸೀದಾ ರಿಸೆಪ್ಷನ್ ಗೊತ್ತಾಯ್ತು ನನಗೆ. ನಾನು ಸೀದಾ ಹೋದೆ, ಚಾರುಲತಾ ತಗೊಂಡಿದ್ದೆ ನೀನು ಬಾ ಅಂತ. ಅಲ್ಲಿ ಹೋದೆ, ಕಾಲ್ ಬಿಲ್ ಹಾಕಿದ್ರೆ ಇಲ್ಲಿ ಅವ್ರ ಹಸ್ಬೆಂಡ್ ಬೋನಿ ಕಪೂರ್ ಇದ್ದರು. ಜಾನ್ವಿ ವಾಸ್ ಅ ಸ್ಮಾಲ್ ಗರ್ಲ್ ಆವಾಗ. ಸೊ ಶಿ ವಾಸ್ ರನ್ನಿಂಗ್ ಅರೌಂಡ್ ದೇ. ಶ್ರೀದೇವಿ ಅವ್ರು ಹೇಳಿದ್ರು, ಬೋನಿ ಕಪೂರ್ ಸುಳ್ಳು ಹೇಳಿದ್ರು ನನಗೆ. ಅವ್ರು ಆ್ಯಕ್ಚುಲಿ ಅವರೆಲ್ಲ ಹೊರಗೆ ಹೋಗಿದ್ದಾರೆ ಅಂತ ಹೇಳಿದರು. ವಿಚ್ ವಾಸ್ ನೈಸ್ ನಂಗೆ. ಯಾಕೆಂದರೆ ಒಳಗಿಂದ ಶಬ್ದ ಬರ್ತಿದ್ದು ರೂಮಿಂದ. ಆವಾಗ ಸುಳ್ಳು ಏನೋ ರಿಕ್ವೆಸ್ಟ್ ಮಾಡಿದ್ರು, ಪ್ಲೀಸ್ ಇಲ್ಲ ನೋ ಶೀಸ್ ನೋ. ಅದೇ ಒಳ್ಳೆ ಟ್ರೀಟ್ಮೆಂಟ್ ಕೊಟ್ಟರು ಆವಾಗ. ಬಟ್ ಇಲ್ಲ ಅಂತ ಮೀಟ್ ಮಾಡೋಕ್ಕಾಗಿಲ್ಲ. ಅದು ಆಸೆ ನಂದು. ಆಫ್ಟರ್ ಮೆನಿ ಇಯರ್ಸ್
ಕಪಲ್ ಆಫ್ ಇಯರ್ಸ್ ಹೇಳಬೇಕು, ನಾನು ಶ್ರೀದೇವಿ ನಾನು ಮೀಟ್ ಮಾಡಿದೆ. ದಟ್ ಮನೆಗೆ ಹೋದೆ, ಅವಳ ಮನೆಗೆ ಹೋದೆ. ಅದು ನಮಗೆಲ್ಲ ಕರೆಕ್ಷನ್ ತೋರಿಸಿದೆ, ಸ್ಪೋಕ್ ಟು. ಮತ್ತು ಅವಳಿರಲಿಲ್ಲ, ಅವಳ ಮಗಳಿದ್ಲು ಜಾನ್ವಿ. ನಾನು ಅವಾಗ ಚಿಕ್ಕದೇ ನೋಡೋ ಜಾನ್ವಿನ. ಸೊ ಐ ಹವ್ ಸೀನ್ ಫಾರ್ ಫಸ್ಟ್ ಟೈಮ್ ಒಂದು ಯಂಗ್ ಗರ್ಲ್. ಅವಾಗ ಶಿ ವಾಸ್ ನಾಟ್ ಎಕ್ಸ್ಪೋಸ್ ಟು ಮೀಡಿಯಾ. ಶಿ ವೆಲ್ಕಮ್ ಮೀ, ನಾನು ಕೊಟ್ಟೆ. ಆ್ಯಂಡ್ ದೆನ್ ಅವಾಗ ಹೇಳಿದ್ರೆ ಶ್ರೀ ಮಮ್ಮ ಇಸ್ ಗಾನ್ ಟು ಇಂಗ್ಲೀಷ್ದು ಶೂಟಿಂಗ್ ಅಲ್ಲ, ಇದಕ್ಕೆ ಒಂದು ಲೊಕೇಶನ್ಗೆ ಹೋಗಿದ್ದಾನೆ ಅಂತ. ಸೊ ನಾನು ನನ್ನ ಆಫ್ಟರ್ವರ್ಡ್ಸ್ ಐ ವಿಲ್ ಗಿಟ್ ಮಮ್ಮ ಅಂತ ಹೇಳಿದ್ರು. ಆಫ್ಟರ್ 4 days ನನಗೆ ಕಾಲ್ ಬಂತು, ನಂಬರ್ ಕೊಟ್ಟಿದ್ದೆ. ಶ್ರೀದೇವಿ ಹರ್ಸೆಲ್ಫ್ ಹ್ಯಾಡ್ ಕಾಲ್ಡ್ ಮೀ. ನನಗೆ ಅದು ವಾಯ್ಸ್ ಕೊಡುವಾಗ ಸೇಯಿಂಗ್ ದಟ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಆಲ್ ದಿಸ್. ಸೊ ನಾನು ಐ ವಾಂಟ್ ಟು ಮೀಟ್ ಯು ಅಂತ ಹೇಳಿದೆ. ಅವ್ರ ಮತ್ತೆ ಕರೆದಿರೋದು ಮೈ ವೈಫ್, ಮೈ ಸನ್. ನಾವು ಹೋಗಿದ್ವಿ ಅಲ್ಲಿ, ಬಾಂಬೆಗೆ ಹೋಗಿದ್ವಿ. ಆ್ಯಂಡ್ ನಾನು ಬೆಂಗಳೂರಿದ್ದು, ಬಾಂಬೆಗೆ ಹೋಗಿದ್ವಿ. ವೆಲ್ಕಮ್ ಮಾಡಿದ್ವಿ, ಊಟ ಅವೆಲ್ಲ ಮಾಡಿಕೊಂಡು ಫುಡ್. ದೆನ್ ಅಲ್ಲಿಂದ ರೆಗ್ಯುಲರ್ ಆಗಿ ನಾನು ಶ್ರೀದೇವಿನ ಮೀಟ್ ಮಾಡ್ತಾಯಿದ್ದೆ. ಬರ್ಡೇಸಿಗಾಗಲಿ, ಅವಳ ಫಿಲ್ಮ್ಸ್ಗಾಗಲಿ, ಇಂಗ್ಲೀಷ್, ಪುಲಿ, ಮಾಮ್, ಈ 3 ಸಿನಿಮಾಗಳು ಕೂಡ ನಾನು ಪ್ರಮೋಷನ್ಸ್ ಮಾಡಿದೆ. ಅವಳ ಜೊತೆ ಭೇಟಿಯಾದೆ. ಲಾಟ್ ಆಫ್ ಆ್ಯಕ್ಟಿವಿಟೀಸ್ ನಡೀತಾ ಇದ್ದ ಹಂಗೆ. ಆ್ಯಂಡ್ ದೆನ್ ನಾನು ನನ್ನ ಫೇಸ್ಬುಕ್ಕಲ್ಲಿ ಅವಳದ್ದು ಪೇಜ್ ಇದೆ, ಹೈಯೆಸ್ಟ್ ಫಾಲೋವರ್ಸ್ ಇದೆ. ಅದರಲ್ಲಿ ವಾಟ್ಸಪ್ ಗ್ರೂಪ್ ಮಾಡಿದೆ. ನಾನು ಶ್ರೀದೇವಿ ಫಿಲ್ಮ್ ಫೆಸ್ಟಿವಲ್ ಮಾಡ್ತಿದ್ದೆ, ಸೆಲೆಬ್ರೇಷನ್ ವಿಡಿಯೋ ಹಾಕೊಂಡು ಮಾಡ್ತಿದ್ದೆ. ಇನ್ಫ್ಯಾಕ್ಟ್ ಅವಳದ್ದು 300th ಫಿಲ್ಮ್ ಮಾಮ್ ಅಂತ ಅದೇ ನಾನು ಹೇಳ್ಕೊಂಡು ಝೀ ಜೊತೆ ನಾನು ಕೆಲಸ ಮಾಡ್ಕೊಂಡು ಒಂದು ವಿಡಿಯೋ ಮಾಡಿದೆ. ಅದು ಕಾನ್ಸ್ ಫಿಲ್ಮ್ ಫೆಸ್ಟಿವಲ್ಗೆ ಹೋಯಿತು. ಆ್ಯಂಡ್ ಎಸ್, ಆ ಟ್ರ್ಯಾಜಿಡಿ ಆಗಿರುವಾಗ ನನಗೆ ತುಂಬ ನಾನು ಕೂಡ ಡಿಪ್ರೆಷನ್ ಹೋದೆ. ಆ್ಯಂಡ್ ಡಿಪ್ರೆಷನ್ ಹೋದ್ಮೇಲೆ ದೆನ್ ಐ ಕಂಪ್ಲೀಟ್ಲಿ ಅದೆಲ್ಲ ಒಂದು ಹೊರಗೆ ಬರೋಕ್ಕೆ ತುಂಬ ಟೈಮ್ ಆಯಿತು. ದೆನ್ ಐ ಓನ್ಲಿ ಮಾಡಿದೆ ವಿ ಸೆಲಿಬ್ರೇಟ್ ಶ್ರೀದೇವಿ ಅಂತ. ನಾನು ಸೆಲೆಬ್ರೇಷನ್ ಸ್ಟಾರ್ಟ್ ಮಾಡಿದೆ. ಎಲ್ಲ ಎವ್ರಿ ಟೈಮ್ ಫೋಟೋ ವಿಡಿಯೋ ಹಾಕ್ಕೊಡೋದು, ಅಷ್ಟೊಂದು ಡೀಟೇಲ್ಸ್ ಕೊಡೋದು. ಸೊ ಇನ್ಫ್ಯಾಕ್ಟ್ ದ್ಯಾಟ್ಸ್ ವೈ ಹರ್ ಸೆಲ್ಫ್ ಅವಳೇ ಖುದ್ದಾಗಿ ಹೇಳಿದು ಒನ್ಸ್ ದಟ್ ಅಷ್ಟೊಂದು ನಾಲೆಜ್ ಅವಳ ಬಗ್ಗೆ ಅದು ಇಬ್ಬರಿಗೆ ಮಾತ್ರ ಗೊತ್ತಿತ್ತಂತ. ಒಂದು ಅವಳ ತಾಯಿಗೆ, ಒಂದು ನನಗೆ. ನೋಬಡಿ ನ್ಯೂ ಫ್ಯಾನ್ ಬಿಕಾಸ್ ಅವಳಿಗೂ ಅದನ್ನ ಇರಲಿಲ್ಲ. ನೈದರ್ ಅದರ್ ಫ್ಯಾನ್ಸ್ ನ್ಯೂ ಬಿಕಾಸ್ ನಾನು ಅವಳದು ರೈಟ್ ಫ್ರಮ್ ಚೈಲ್ಡ್ಹುಡ್ 3 years ಮಾಡಿದ್ವು. ಕನ್ನಡ, ತಮಿಳ್, ತೆಲುಗು, ಮಲಯಾಳಂ, ಹಿಂದಿ, ಅದೆಲ್ಲ ಲ್ಯಾಂಗ್ವೇಜ್ಗಳ ಚೈಲ್ಡ್ಹುಡ್ಡಿಂದ ಅಡಲ್ಟ್ಹುಡ್ ಎಲ್ಲ ಸಿನಿಮಾಗಳೆಲ್ಲ ನನ್ನ ಕನೆಕ್ಷನ್ ಇತ್ತು. ಅಂತ ವೀಡಿಯೋಸ್ ಇತ್ತು. ಅದು ನಾನು ವೀಡಿಯೋ ಮಾಡಿ ಒಂದು ಡಾಕ್ಯುಮೆಂಟ್ರಿ ಮಾಡಿ ಕೊಟ್ಟೆ. ಸೊ ಅವಳದ್ದು ಒಂದು ಬಾಲ್ಯದ ಫೋಟೋ ವಿದ ತಂದೆ ತಾಯಿದೆ, ಅವ್ರದ್ದು ಇರಲಿಲ್ಲ, ಅದನ್ನು ಕಲರ್ ಮಾಡ್ಕೊಂಡು ಕೊಟ್ಟೆ. ಸೊ ಅದೆಲ್ಲ ಇಂಟರ್ನೆಟ್ಟಲ್ಲಿ ನಿಮಗೆ ನೋಡ್ಬೋದಲ್ಲ. ಸೊ ನಾನು ಶ್ರೀದೇವಿ ಭಾಳಷ್ಟು ಸತಿ ಮೀಟ್ ಮಾಡಿದ್ದೀನಿ ಅಟ್ ಡಿಫ್ರೆಂಟ್ ಒಕೇಶನ್ಸ್. ಸೊ ಅದೇ ಮತ್ತು ನನಗೆ ಅದೃಷ್ಟ ಹೇಳ್ತೀನಿ ನಾನು. ವೆಲ್ ಶಿ ಪಾಸ್ಟ್ ಅವೇ, ನಾನು ಅಲ್ಲಿದ್ದೆ. ಆಮೇಲೆ ಅವಳು ದುಬೈಯಿಂದ ಬಂದಿತ್ತು. ಅವಳ ಫ್ಯೂನ್ರಲ್ಗೆ ಅಟೆಂಡ್ ಮಾಡಿದೆ ನಾನು. ದ ಪಬ್ಲಿಕ್ ವಾಸ್ ಔಟ್ ಫ್ಯೂನ್ರಲ್ ಅಟೆಂಡ್ ಮಾಡಿದೆ. ಅದು ನನಗೆ ಐ ಈವನ್ ಲಿಟ್ ಫೈರ್ ಫಾರ್ ಅದು ಕೂಡ ನನಗೆ ಅದೃಷ್ಟ ಬಂತು. ದೆನ್ ಆನ್ವರ್ಡ್ಸ್ ಅದೆಲ್ಲ ನಾನು ಐ ಕೇಮ್ ಔಟ್ ಆಫ್ ಇಟ್. ಆ್ಯಂಡ್ ನಾನು ಸೆಲೆಬ್ರೇಟ್ ಮಾಡ್ತೀನಿ ಶ್ರೀದೇವಿ. ಶಿ ಈಸ್ ವೆರಿ ಮಚ್ ದೇರ್. ನನಗೆ ಈಗ ಇನ್ನೊಂದು ಹೇಳಬೇಕಾದ್ರೆ ಆಲ್ ದ್ಯಾಟ್ ನನಗೆ ಬರುವ ಪ್ರಶಂಸೆ ನನ್ನ ಆ್ಯಕ್ಟಿಂಗ್ ಕ್ಯಾರಿಯರಿಗೆ, ನನಗೆ ಮಾಡುವ ಕೆಲವು ರೋಲ್ ಆಗಲಿ, ಚಿಕ್ಕ ದೊಡ್ಡದಾಗಲಿ, ನನಗೆ ಒಳ್ಳೆ ಪ್ರಶಂಸೆ ಬರ್ತಾಯಿದೆ. ಆಲ್ ದಿಸ್ ನಾನು ಶೂಟ್ ಮಾಡುವಾಗ ಐ ರಿಮೆಂಬರ್ ಶ್ರೀದೇವಿ, ಶಿ ಇಸ್ ಮೈ ಐಡಲ್. ಸೊ ಶಿ ಈಸ್ ಗಿವಿಂಗ್ ಮಿ ಇನ್ಸ್ಪಿರೇಷನ್ ಆ್ಯಕ್ಚುಲಿ. ಸೊ ಹಾಗೆ ನಾನು ಮಾಡಿರೋ ಒಂದು ಹಿಂದಿ ಸಿನಿಮಾ ಜಾನ್ಲೇವಾ 555, ಅದು ಕೂಡ ಹೇಳಬೇಕು. ನಾನು ಒಂದು ಜಾನ್ಲೇವಾ 555 ವೆಲ್ ಶಿ ವಾಸ್ ದೇರ್. ನಾನು ಮಾಡಿ ಸಿನಿಮಾ ಅವಳ ಮನೆಯಲ್ಲೇ ಆ ಸಿನಿಮಾ ನೋಡಿದವಳು. ನಾವು ಇಡೀ ಜೀವನ ಸಿನಿಮಾಗಳು, ಅವಳ ಸಿನಿಮಾಗಳು ಥಿಯೇಟರ್ ಹೋಗ್ಕೊಂಡು ಎಷ್ಟು ಜನರ ಮುಂದೆ ನೋಡ್ತಿದ್ವಿ. ಬಟ್ ನನ್ನ ಸಿನಿಮಾನೇ ಅವಳ ಮನೇಲಿ ಅವ್ಳು ನೋಡಿಕೊಂಡು ತುಂಬ ಪ್ರಶಂಸೆ ಕೊಟ್ಟಳವಳು. ಆ್ಯಂಡ್ ದೆನ್ ನಾನು ಮಾಡಿರುವ ಸಿನಿಮಾ ರಂಗ್ಬರಿ ಬಾದಲ್ಸೆ, ವಿಚ್ ಇಸ್ ಇನ್ ಹೀಗೆ ಕೆನಿ ದುರೋಗುವೆ ಅಂತ. ಅದು ಕೂಡ ಕೊಂಕಣಿಯಲ್ಲಿ, ಮೋಕ್ ತುಜ ಕಿತ್ಲೋ ಶಲೋ ಮೋಕಿಂದ ಸಿಂಗಾರಿ ತುಳಿಯಲ್ಲಿ. ಈ ಕಂಪ್ಲೀಟ್ ಫಿಲ್ಮ್ ಇಸ್ ಟ್ರಿಬ್ಯೂಟ್ ಟು ಶ್ರೀದೇವಿ. ಸೊ ನಾನು ನನ್ನ ಆ್ಯಕ್ಟ್ರೆಸಸ್ ಕಲ್ಪನಾ ಪಂಡಿತ್ ಆಗಲಿ, ಜೋಜೋಲಾಲಿ ಸುಳಿಗೆ ಸಿಕ್ಕಿದಾಗ ಮಾಡಿದ್ರು, ಬೇರೆ ಆ್ಯಕ್ಟ್ರೆಸ್ ಆಗಲಿ ಗೆಸ್ತರ್ನವ್ರನ್ನ, ಅವಳೆಲ್ಲ ನಾನು ಶ್ರೀದೇವಿನ ಥರ ಸಿನಿಮಾಲಿ ಪ್ರೆಸೆಂಟ್ ಮಾಡ್ತೀನಿ ನಾನು. ಅವಳ ಕಾಸ್ಟ್ಯೂಮ್ಗಳು, ಅವಳ ಮಾತಾಡುವ ರೀತಿಗಳು, ಅದೆಲ್ಲ ನನ್ನ ಹೀರೋಸ್. ಅಫ್ಕೋರ್ಸ್ ಐ ಕುಡಂಟ್ ಡಿರೆಕ್ಟ್ ಶ್ರೀದೇವಿ, ಅದು ಆಗಿಲ್ಲ ನನಗೆ. ಬಟ್ ಅದರದ್ದು ಸ್ಟ್ಯಾಂಪ್ ನನ್ನ ಸಿನಿಮಾಗಳಲ್ಲಿ ನೋಡ್ಬೋದು. ಅದೇನಾದ್ರೂ ಒಂದು ಆಸೆ ಇತ್ತಾ ಶ್ರೀದೇವಿಗೆ ಡೈರೆಕ್ಟ್? ಎಸ್ ನಾನು ಅದೇ ಜಾನ್ಲೇವಾ 555 ಸಿನಿಮಾ ಅಂತ ನಾನು ಬರೆಯುವಾಗ ಕಲ್ಪನಾ ಪಂಡಿತ್ ಹೇಳಿದೆ, ಐ ಆಮ್ ರೈಟಿಂಗ್ ದಿಸ್ ಫಿಲ್ಮ್ ಕೀಪಿಂಗ್ ಶ್ರೀದೇವಿ ಇನ್ ಮೈಂಡ್, ಸೊ ವಿ ಹ್ಯಾವ್ ಟು ಬ್ರಿಂಗ್ ದಟ್ ಅಂತ. ಅದೇ ಸಿನಿಮಾ ಅವ್ರು ನೋಡಿದ್ರು. ಸೊ ಶಿ ವಾಸ್ ವೆರಿ ಹ್ಯಾಪಿ. ಅವ್ರ ಕಲ್ಪನಾ ಪಂಡಿತ್ ಹಾಕುವ ಕಾಸ್ಟ್ಯೂಮ್ಸ್ಗಳು ಹಾಗೂ ಆ ಮಾತಾಡೋ ರೀತಿ ಎಲ್ಲ ಶ್ರೀದೇವಿ ಥರ ಇತ್ತು. ಸೊ ದ್ಯಾಟ್ ಅದು ಮತ್ತು ಈ ಕೂಡ ನಾನು ಹೇಳುವ ಮುಂಬರುವ ಸಿನಿಮಾ ವಿಚ್ ಇಸ್ ಗುಡ್ ರಿಲೀಸ್ ಸೂನ್. ಪೀಪಲ್ ವೆರಿ ಹ್ಯಾಪಿ ಬಿಕಾಸ್ ನಾನು ಶ್ರೀದೇವಿ ಡೆಡಿಕೇಟ್ ಒಂದು ಸಾಂಗ್ ಮಾಡಿದ್ದೀನಿ, ಒಂದು ಆ್ಯಂಥಮ್ ಸಾಂಗ್ ಮಾಡಿದ್ದೀನಿ ಸಿನಿಮಾದಲ್ಲಿ. ಸೊ ಅದು ನಂದು ಸಾರ್ಥಕ ಅಂತ ಹೇಳ್ಬೋದು. ಐ ಕುಡ್ ಆಲ್ವೇಸ್ ದಿಸ್ ಇಸ್ ದ ಲಾಸ್ಟ್ ಫಿಲ್ಮ್ ಆಫ್ ಶ್ರೀದೇವಿ, ಆಲ್ದೋ ಶಿ ಇಸ್ ನಾಟ್ ದೇರ್ ಬಟ್ ದ ಪ್ರೆಸೆನ್ಸ್ ಇಸ್ ದೇರ್ ಇನ್ ದ ಫಿಲ್ಮ್ ಅಂತ. ಪ್ರೆಸೆನ್ಸ್ ಕೇಳಿದ್ರೆ ಯಾವಾಗಾದರೂ ಶ್ರೀದೇವಿ ಅವರಿಗೆ ನೀವು ಏನಾದ್ರು ಆ್ಯಕ್ಟ್ ಮಾಡಿ? ದಟ್ ಇಸ್ ವೆರಿ ಅಷ್ಟು ಸುಲಭ ಅಲ್ಲ ಅದು. ಐ ನೋ ದಟ್. ಫ್ಯಾನ್ ಆಗಿ ಎಸ್ ಐ ಅಂಡರ್ಸ್ಟ್ಯಾಂಡ್ ಆಲ್ ದಟ್ ವಿಡಿಯೋ ಬೈಟ್ ಕೊಡೋದೆಲ್ಲ, ಬಟ್ ಆ್ಯಕ್ಟ್ ಮಾಡೋದು ಎಷ್ಟೋ ಡೈರೆಕ್ಟರ್ ಇದ್ದಾರೆ, ಅವ್ರಿಗೆ ಅದು ಚಾನ್ಸ್ ಸಿಕ್ಕಿಲ್ಲ. ಬಟ್ ಎನಿವೇಸ್ ಐ ಆಮ್ ವೆರಿ ಹ್ಯಾಪಿ ವಿತ್ ದಿಸ್ ಪ್ರಾಡಕ್ಟ್ ಆಫ್ ಮೈನ್. ನೀವು ತುಂಬ ನೋಡಿ ಶ್ರೀದೇವಿಯವ್ರನ್ನ
ತುಂಬ ಇಷ್ಟಪಟ್ಟು ಕಲ್ಯಾಣರಾಮನಿಂದ ನೀವು ಅಲ್ಲಿವರೆಗೂ ರೀಚ್ ಆಗಿ ನಿಮ್ಮ ಒಂದು ಆ ಪ್ರೀತಿ ಅಥವಾ ಅವ್ರ ಬಗ್ಗೆ ಇದ್ದಂಥ ಒಲವು ನಿಮ್ಮನ್ನ ಅಲ್ಲಿವರೆಗೂ ಎಸ್ ಅದು ನನಗೆ ಅದು ಒಂದೆರಡು ಸತಿ ಅಲ್ಲ, ಎಷ್ಟೋ ಜನರಿಗೆ ನಾನು ಹೆಮ್ಮೆನೇ ಹೇಳ್ಬೇಕದು. ಎಷ್ಟೋ ಜನ ಶ್ರೀದೇವಿ ಫ್ಯಾನ್ಸ್ ಇದ್ದಾರೆ, ವರ್ಲ್ಡ್ ಫ್ಯಾನ್ಸ್ ಇದ್ದಾರೆ. ಎಷ್ಟು ಜನರಿಗೆ ಮೀಟ್ ಮಾಡೋಕ್ಕೆ ಆಗಿಲ್ಲ, ಆಗ್ತಿಲ್ಲ. ಕನ್ನಡ ಇಂಡಸ್ಟ್ರಿಯಲ್ಲಿ ಕೂಡ ಎಷ್ಟೋ ಜನ ಮೀಟ್ ಆಗಿಲ್ಲ. ಬಟ್ ನಾನು ಹೆಮ್ಮೆಯಾಗಿ ಒಪ್ಪನೆ ಹೇಳ್ತೇನೆ, ಐ ಆಮ್ ದ ಓನ್ಲಿ ಒನ್ ಹೂ ಹ್ಯಾಸ್ ರಿಪೀಟೆಡ್ಲಿ ಎಷ್ಟೋ ಸರ್ತಿ ಅಂತೆಲ್ಲ ನೀವು ಭೇಟಿ ಹಾಕ್ಕೊಂಡು ಇಡೀ ಫ್ಯಾಮಿಲಿ, ಬಟ್ ನನಗೆ ಫ್ಯಾಮಿಲಿ ಅವ್ರಿಗೆ ಮಾತಾಡೋದೇ ಬೇಡ, ಐಮ್ ಜಸ್ಟ್ ಟೋಟ್ಲಿ ಅವೇರ್ ಅಂದರೆ ಶ್ರೀದೇವಿಗೆ ಎಷ್ಟೋ ಸತಿ ಭೇಟಿ ಮಾಡಿಕೊಂಡು ಕಾಫಿ ಕುಡಿದು ಊಟ ಮಾಡಿಕೊಂಡು ಅವಳ ಜೊತೆ ಇದ್ದು ಅವಳ ಸಿನಿಮಾಗಳು ಅವ್ರ ಜೊತೆ ನೋಡಿಕೊಂಡು ಇಂಗ್ಲೀಷ್ ಆಗಲಿ, ಪ್ರೀಮಿಯರ್, ಮಾಮ್ ಆಗಲಿ, ಫೋನಲ್ಲಿ ಮಾತಾಡೋದು, ವಿಶ್ ಮಾಡೋದು, ಬರ್ಡೇಗೆ ಎಲ್ಲ ಮಾಡಿದ್ದೀನಿ ನಾನು. ಸೊ ದಿಸ್ ವಿಲ್ ಬಿ ಮೈ ಲೈಫ್ ಟೈಮ್ ಮೆಮರಿ ಅಂತ ಹೇಳ್ಬೋದು. ಅಷ್ಟೇ ಸಾಕು ನನಗೆ ನಾನು ಮಾಡಿದ್ದು. ಡೈರೆಕ್ಟ್ ಮಾಡಿದ್ದು ದಿಸ್ ಇಸ್ ನದರ್ ವೇ, ನಾನು ಡೈರೆಕ್ಷನಲ್ಲಿ ಮಾಡಿದ್ದೀನಿ. ಜಾನ್ವೀಸ್ ಇದಾರ ಟಚಲ್ಲಿ? ನಾನೀಗ ಅವ್ರ ಜೊತೆ ಯಾರ ಜೊತೆ ಟಚಲ್ಲಿ ಜಾನ್ವಿ, ಖುಷಿ, ಯಾರ ಜೊತೆ ಟಚಲ್ಲಿ ಓನ್ಲಿ ಶ್ರೀದೇವಿ. ಎಸ್, ಬಿಕಾಸ್ ಶ್ರೀದೇವಿ ಥರ ಯಾರಿಲ್ಲ. ಆ ಮಗಳಂತೂ 0%. ಜಾನ್ವಿ ಆಗಲಿ, ಖುಷಿ ಆಗಲಿ, ಅವರಿಗೆ ಒಂದು 0.000% ಕೂಡ ಟ್ಯಾಲೆಂಟ್ ಇಲ್ಲ ಅವರಿಗೆ. ಆ್ಯಂಡ್ ಅವರ ರೀಚ್ ಕೂಡ ಆಗ್ಲಿಕ್ಕೆ ಆಗಲ್ಲ. ಎಷ್ಟೋ ಜನ ಹೇಳ್ತಾರೆ ಶ್ರೀದೇವಿ ಮಗಳು, ಶ್ರೀದೇವಿ. ಸೊ ಐ ಆಮ್ ನಾಟ್ ವೆರಿ ಮಚ್ ಫಾಂಡ್ ಆಫ್ ದೆಮ್. ಬಿಟ್ಬಿಡಿ ಅವ್ರನ್ನ. ಈಗ ನಿಮ್ಮ ಮುಂಬರುವ ಚಿತ್ರಗಳು ಹೆಂಗೆ ಕನ್ನಡದಲ್ಲಿ ಏನು ಹೇಳಿದ್ರಿ? ಇದು ಹೀಗೇಕೆ ನೀ ದೂರ ಹೋಗುವೆ. ಹೀಗೇಕೆ ನೀ ದೂರ ಹೋಗುವೆ. ಎಸ್, ದಟ್ ಈಸ್ ಪುನೀತ್ ಸರ್ಗೆ ಕೂಡ ಶ್ರೀದೇವಿ ಇದು ಅದು ಕೂಡ ಬಗ್ಗೆ ಹೇಳ್ತೀನಿ ನಾನು. ರೈಟ್ ಫ್ರಮ್ ಚೈಲ್ಡ್ಹುಡ್ ಶ್ರೀದೇವಿ ಇಸ್ ಮೈ ಆಲ್ ಟೈಮ್ ಫೇವ್ರೇಟ್. ಹಾಗೆ ನಮಗೆ ಅಮಿತಾಬ್ ಬಚ್ಚನ್, ಕಮಲ್ ಹಾಸನ್ ಆ ಥರ ಆ್ಯಕ್ಟರ್ಸ್ ಇರುವಾಗ ಜಿತೇಂದ್ರ ಕೂಡ ವಾಸ್ ಮೈ ಫೇವ್ರೇಟ್ ಹೀರೋ. ಅನಂತ್ ನಾಗ್ ವಾಸ್ ಮೈ ಫೇವ್ರೇಟ್ ಹೀರೋ ಕನ್ನಡ ಸಿನಿಮಾ. ಅವಾಗ ಅನಂತ್ ನಾಗ್ದು ಎಲ್ಲ ಸಿನಿಮಾಗಳು ನೋಡಿಕೊಂಡು ಒಂದು ಫೇವ್ರೇಟ್ ಫಿಲ್ಮ್ ಆಫ್ ಮೈ ಚೈಲ್ಡ್ಹುಡ್ ಮೆಮರಿ ಅಂದರೆ ನಾನಿನ ಬಿಡಲಾರೆ. ಆ ಸಿನಿಮಾ ಕೂಡ ನಾನು ಭಾಳಷ್ಟು ಟೈಮ್ ನೋಡಿದ್ದೀನಿ. ನಾನು ಅದರ ಹಾಡು, ನಾನು ನೀನು ಒಂದಾದ ಮೇಲೆ ಹೀಗೇಕೆ ನೀ ದೂರ ಹೋಗುವೆ, ದಟ್ ಸಾಂಗ್ ಇಸ್ ಆಲ್ವೇಸ್ ಮೈ ಫೇವ್ರೆಟ್ ಸಾಂಗ್. ನನ್ನೆಲ್ಲೋ ಹಾಡಿದ್ದೀನಿ. ನಾನು ಗುಡ್ ನಾಟ್ ಅ ಸಿಂಗರ್, ಬಟ್ ಹಾಡಿದ್ದೀನಿ, ಕರೋಕೆ ಆಗಲಿಲ್ಲ. ಆ ಟೈಟಲ್ನ, ಆ ವರ್ಡ್ನ ಯೂಸ್ ಮಾಡಿದ್ದೀನಿ ಟೈಟಲ್, ಹೀಗೇಕೆ ನೀ ದೂರ ಹೋಗುವೆ ಅಂತ. ಸೊ ಹಾಗೆ ಒನ್ ವೇ ಆಫ್ಕೋರ್ಸ್ ಶ್ರೀದೇವಿ, ಹಾಗೆ ಪುನೀತ್ ರಾಜ್ಕುಮಾರ್ ಕೂಡ ಅದು ಸಮರ್ಪಣೆ ಮಾಡಿದ್ದೀನಿ. ಅದು ಸಿನಿಮಾ ಇಟ್ಸ್ ಅ ವೆರಿ ಫ್ಯಾಮಿಲಿ ಫಿಲ್ಮ್. ಅದು ಫ್ಯಾಮಿಲಿ ಫಿಲ್ಮ್. ಯಾರು ಸರ್ ಆ್ಯಕ್ಟಿಂಗ್ ಎಲ್ಲ ಅದು ಅದರಲ್ಲಿ ಐ ಡಿರೆಕ್ಟೆಡ್ ಫಿಲ್ಮ್. ನಾನು ಆ್ಯಕ್ಟ್ ಮಾಡಿದ್ದೀನಿ, ನನ್ನ ತಂದೆ ರೋಲ್ ಮಾಡಿದ್ದೀನಿ. ನನಗೆ 2 ಮಕ್ಕಳು. ಉದಯ್ ಸೂರ್ಯ ಅಂತ ಕನ್ನಡ ಆ್ಯಕ್ಟರ್, ಅವ್ರು ಬಿಗ್ ಬಾಸಿಗೆ ಹೋಗಿ ಬಂದಿದ್ರು. ನಿಹಾಲ್ಟ್ ಅವರು ವೆರಿ ಗುಡ್ ಸಿಂಗರ್, ಈಗ ಭಾಳಷ್ಟು ಸಿನಿಮಾಗಳಲ್ಲಿ ಹಾಡ್ತಾರೆ. ಅವ್ರಿಗೆ ನಾನು ಆ್ಯಕ್ಟ್ ಮಾಡಿಸಿದೆ. ಫೋರ್ಸಲ್ಲಿ ನಿನ್ನ ಆ್ಯಕ್ಟ್ ಮಾಡಬೇಕಂತ ಅವ್ರು ಸಿಂಗ್ ಮಾಡಿದ ಸಿನಿಮಾ ಆ್ಯಕ್ಟ್ ಮಾಡಿದ್ದಾರೆ. ಹಾಗೆ ಎಸ್ತರ್ನವ್ರನ್ನ ಹೀರೋಯಿನ್ ರೋಲ್ ಮಾಡಿದ್ದಾರೆ. ಹಾಗೆ ಹಳೆ ಕಲಾವಿದೆ ಜಯಲಕ್ಷ್ಮಿ ಅಂತ ಅವರು ಅಂಬರೀಷ್ ಜೊತೆ ವಿಷ್ಣುವರ್ಧನ್ ಮಾಡಿದ್ದಾರೆ. ಅವರು ಇದು ಸಿನಿಮಾದಲ್ಲಿ ನನ್ನ ತಾಯಿ ಕೂಡ ಆ್ಯಕ್ಟ್ ಮಾಡಿದ್ದಾರೆ. ಮತ್ತು ಭಾಳಷ್ಟು ಬೇರೆ ಕಲಾವಿದರಲ್ಲಿ. ಇದು ಸಿನಿಮಾ ಒಂದು ಸೇಮ್ ಆರ್ಟಿಸ್ಟ್ ಹಿಂದಿಯಲ್ಲಿ, ಕನ್ನಡದಲ್ಲಿ, ತುಳುವಲ್ಲಿ, ಕೊಂಕಣಿಯಲ್ಲಿ ಇದೆ. ಆದರೆ ತುಳು ಕೊಂಕಣಿಗೆ ಭಾಳಷ್ಟು ಭಾಳಷ್ಟಲ್ಲ, ಎಷ್ಟೊಂದು ಜನ ತುಳು ಫಿಲ್ಮ್ ಇಂಡಸ್ಟ್ರಿ ಹಾಗೆ ಕೊಂಕಣಿ ಫಿಲ್ಮ್ ಇಂಡಸ್ಟ್ರಿ ಇದೆ. ಎಲ್ಲ ಕಲಾವಿದರು, ಹೆಸರಾಂತ ಕಲಾವಿದರುಗಳು, ಈಗಿನ ಕಲಾವಿದರು, ಹಳೆ ಕಲಾವಿದರು ಎಲ್ಲ ನನಗೋಸ್ಕರ ಈ ಸಿನಿಮಾದಲ್ಲಿ ಒಂದು ಹಾಡಲ್ಲಿ ಕಾಣಿಸ್ಕೊಂಡಿದ್ದಾರೆ, ಒಂದು ಸೀನಲ್ಲಿ ಕಾಣಿಸ್ಕೊಂಡಿದ್ದಾರೆ. ಹಾಗೆ ಗೆಸ್ಟ್ ಅಪಿಯರೆನ್ಸ್, ಸ್ಪೆಷಲ್ ಅಪಿಯರೆನ್ಸ್, ಕ್ಯಾಮಿಯೋ ಅಪಿಯರೆನ್ಸ್ ಮಾಡಿದ್ದಾರೆ. ನೀವು ಹೇಳಿ ಅವರಿದ್ದಾರೆ ಈ ಸಿನಿಮಾದಲ್ಲಿ. ಅದು ನಂದು ಬಿಗ್ಗೆಸ್ಟ್ ಅಚೀವ್ಮೆಂಟ್ ಹೇಳ್ಬೋದು. ಇದು ನಂದು ನನ್ನ ಕ್ಯಾರಿಯರ್ದು 100ನೇ ಸಿನಿಮಾ, 100th ಫಿಲ್ಮ್. ಸ್ವಲ್ಪ ಡಿಲೇ ಆಯಿತು, ನನಗೆ 217 ಸಿನಿಮಾ ಆಗಿದೆ, ಸ್ವಲ್ಪ ಡಿಲೇ ಆಯಿತು. ಬಟ್ 100th ಫಿಲ್ಮ್ ನಾನು ಸ್ಟಾರ್ಟ್ ಮಾಡಿದ್ದು ಹಿಂದಿ ಮತ್ತು ಕನ್ನಡಲ್ಲಿ 7 ಶೂಟ್ ಮಾಡಿಕೊಂಡು, ಆಮೇಲೆ ರೆಡಿ ಆದಮೇಲೆ ತುಳು ಕೊಂಕಣಿಗೆ ನಾನು ಡಬ್ ಮಾಡಿಕೊಂಡು ತುಳು ಕೊಂಕಣಿ ಎಕ್ಸ್ಟ್ರಾ ಸೀನ್ಸ್ ಹಾಕ್ಕೊಂಡಿದ್ದೀನಿ. ಎಕ್ಸ್ಟ್ರಾ ಸೀನ್ಸ್ ಸ್ವಲ್ಪ ಲೆಂತ್ ಇರಲಿದೆ, ಅದರಲ್ಲಿ ಈ ಹಾಡುಗಳು ಸೀಕ್ವೆನ್ಸ್ ಎಲ್ಲ ಇದೆ. ಸೊ ಅವರೆಲ್ಲ ನನಗೆ ಸಪೋರ್ಟ್ ಮಾಡಿದ್ದಾರೆ ಈ ಸಿನಿಮಾಗೆ. ಸರ್, ಈಗ ನೀವು ಅಂದರೆ ನೀವು ಎಲ್ಲ ಭಾಷೆಗಳಲ್ಲೂ ಅಭಿನಯ ಮಾಡಿದ್ದೀರಿ. ಎಸ್ ಎಸ್ ಎಸ್. ಈಗ ನಮ್ಮ ಕನ್ನಡ ಇಂಡಸ್ಟ್ರಿ, ತುಳು ಇಂಡಸ್ಟ್ರಿ, ಕೊಂಕಣಿ ಆ್ಯಂಡ್ ಹಿಂದಿ, ಬಾಲಿವುಡಲ್ಲೂ ಇದೆ. ಹೆಂಗಿದೆ ಇದೆಲ್ಲ ಡಿಫ್ರೆನ್ಸಸ್? ಹೆಂಗೆ ಕಾಣುತ್ತೆ, ಎಲ್ಲಿಗೆ ಏನಂತ ನಿಮಗೆ ಬಂದಿರೋದ್ರಿಂದ? ಹಾಂ, ಸೊ ನಾನು ಹೇಳ್ಬೇಕಾದ್ರೆ ನನಗೀಗ ನಾನು ಆ್ಯಸ್ ಅನ್ ಆ್ಯಕ್ಟರ್ ನಾನು ಎಲ್ಲ ಇಂಡಸ್ಟ್ರಿ ಮಾಡಿದ್ದೀನಿ. ಇಸ್ ದ ಸೇಮ್. ಈಗ ನಾನು ಹಳೆ ಕಾಲದಿಂದ 1991 ಸ್ಟಾರ್ಟ್ ಮಾಡಿದೆ. ಆವಾಗ ಶೂಟ್ ಮಾಡುವಾಗ ನಮಗೆ ಮಾನಿಟರ್ಸಲ್ಲಿ ಇರಲಿಲ್ಲ, ಈಗ ಮಾನಿಟರ್ಸ್ ಇದೆ. ಆಗ ಮೇಕಪ್ ರೂಮ್ ಇತ್ತು, ಈಗ ವ್ಯಾನಿಟಿ ವ್ಯಾನ್ಸ್ ಇದೆ. ಅಂದರೆ ಈಗ ಕೆಲವು ಇಂಪಾರ್ಟೆನ್ಸ್ ಕೊಡ್ತಾರೆ ಫಾರ್ ಫ್ಯೂ ಆರ್ಟಿಸ್ಟ್. ನನಗೆ ಕೂಡ ಬಂದಿದೆ ಆ್ಯಸ್ ಅನ್ ಸಪೋರ್ಟಿಂಗ್ ಆರ್ಟರ್, ವ್ಯಾನಿಟಿ ಇಂಪಾರ್ಟೆನ್ಸ್ ಕೊಡ್ತಾರೆ. ಅಂದರೆ ಪ್ರಾಬ್ಲಮ್ಸ್ ಮತ್ತು ಈವನ್ ಟ್ರಾವೆಲಿಂಗ್ ಕೂಡ ಹೋಗ್ಬರೋದು ಬೇರೆ ಕಡೆ. ನನಗೆ ತಮಿಳ್ ತೆಲುಗು ಮಾಡುವಾಗ, ಹಿಂದಿ ಮಾಡುವಾಗ ಫ್ಲೈಟಲ್ಲಿ ಹೋಗ್ಬಾರ್ದು. ಪ್ರೀವಿಯಸ್ ಆವಾಗಿದ್ದಲ್ಲ ಅದರಿರಲಿಲ್ಲ.
ಇಟ್ ವಾಸ್ ಜಸ್ಟ್ ಬಸ್ ಟ್ರಾವೆಲ್, ಟ್ರೈನ್ ಟ್ರಾವೆಲ್ ಆ ಥರ ಇತ್ತು. ರೋಡಲ್ಲಿ ಹೋಗೋದು ಥ್ರೂ ಕಾರಲ್ಲಿ ಹೋಗಿ ಬರೋದಲ್ಲಿ ಇದ್ದದ್ದು. ಸೊ ನಾವೀಗ ಇಂಡಸ್ಟ್ರಿ ಫಾರ್ಮ್ಯಾಟ್ ಚೇಂಜ್ ಆಗಿದೆ, ದ ವೇ ಮಾಡಿ ಚೇಂಜ್. ಬಟ್ ನನಗೆ ಕ್ಯಾಮ್ರಾ ಮುಂದೆ ನಾವೇನಿದ್ದೀನಿ ಅಷ್ಟೇ. ಈಗ ಕೂಡ ನಮಗೆ ಮಾನಿಟರ್ ನೋಡ್ಬೋದು, ಬಟ್ ದ ಸೇಮ್ ಥಿಂಗ್, ಸ್ಟಾರ್ಟ್ ಸೌಂಡ್, ಕ್ಯಾಮರಾ, ಆ್ಯಕ್ಷನ್ ಹೇಳುವ ಡೈರೆಕ್ಟ್ರಿಗೆ ನಾವು ಆ್ಯಕ್ಟ್ ಮಾಡಿ ತೋರಿಸ್ಬೇಕು. ಅದೇ ದಟ್ಸ್ ಆಲ್. ಸೊ ಐ ಕಾಂಟ್ ಸಿ ದ ಡಿಫ್ರೆನ್ಸ್. ಬಟ್ ದ ವೇ ಈಗ ಇನ್ನೊಂದೇನೆಂದರೆ, ನಾನೀಗ ಹೆಸರಾಂತ ನಿರ್ದೇಶಕರ ಜೊತೆ ಮಾಡಿದ್ದೀನಿ, ಹಾಗೆ ಹೊಸ ಹೊಸ ನಿರ್ದೇಶಕರ ಜೊತೆ ಮಾಡಿದ್ದೀನಿ. ಈವನ್ ಯಂಗ್ ಟು ಮೀ ಎಷ್ಟೊಂದು ಜನ ಫಸ್ಟ್ ಸಿನಿಮಾ ಮಾಡಿದವರು ನನ್ನ ಜೊತೆ ಮಾಡಿದ್ದಾರೆ, ಅದು ಕೂಡ ಅವರಿಗೆ ಅನುಭವ ಇಲ್ಲದವ್ರು ಕೂಡ ಮಾಡಿದ್ದಾರೆ. ಸೊ ಅವ್ರು ಬಂದು ಕೇಳ್ತಾರೆ ನನಗೆ, ಬಟ್ ನಾನೆಲ್ಲ ಆರ್ಟಿಸ್ಟ್ ಆದರೆ ಮಾತ್ರ ಮಾಡ್ತೀನಿ, ಅವ್ರ ಮೇಲೆ ಬಿಟ್ಟಿದ್ದೀನಿ. ಬಟ್ ಕೆಲವು ಸತಿ ಹೇಳ್ತೀನಿ ಅದು ಮಾಡಿ ಅಂತ. ಬಟ್ ತುಂಬ ನನ್ನ ಡೈರೆಕ್ಷನ್ಗೆ ನಾನು ಕಾಲು ಹಾಕೋಗಲ್ಲ, ಬಿಕಾಸ್ ಅವ್ರ ವಿಷನ್ ಬೇರೆ ಇರುತ್ತೆ. ಎಷ್ಟೊಂದು ಕೇಳಿದ್ರೆ ಮಾತ್ರ ಹೇಳ್ತೀನಿ, ಇದ್ರೆ ನಾನು ಅವರ ವಿಷನ್ಗೆ ನಾನು ಸರೆಂಡರ್ ಆಗಿ ಮಾಡಿದ್ದೀನಿ ನಾನು. ಸೊ ಐ ಆಮ್ ವೆರಿ ಹ್ಯಾಪಿ ಟು ಸೇ ದಟ್ ನಾನು ಲೇಡಿ ಡೈರೆಕ್ಟರ್ ಚೂಸ್ ಮಾಡಿದ್ದೀನಿ. ಎಸ್ತರ್ ನೂರನ್ನ ಕೂಡ ನನಗೆ ಅವ್ರ ಸಿನಿಮಾ ವೇಕೆಂಟ್ ಹೌಸ್ ಮಾಡಿದರು. ಆಮೇಲೆ ಪೈ ಪಲ್ಲವಿ ಅಂತ ಅವರಿದ್ದಾರೆ, ಮತ್ತು ಪೂರ್ಣಿಮಾ ಮೋಹನ್ ಅವ್ರ ಜೊತೆ ಜೂಲಿ ಮಾಡಿದ್ದೀನಿ ನಾನು. ಸೊ ಹಾಗೆ ನಾನು ಇವನ್ ಯಂಗ್ಸ್ಟರ್ಸ್, ಇವನ್ ನಮ್ಮ ಕೇರ್ ಆಫ್ ಫುಟ್ಪಾತ್ ಮಾಸ್ಟರ್ ಕಿಶನ್ ಚಿಕ್ಕ ಹುಡುಗಿದ ಆ ಸಿನಿಮಾ ಮಾಡಿದ್ದಾನೆ. ಸೊ ಇವನ್ ಯಂಗ್ ಹುಡುಗ ಆಗಲಿ, ಯಂಗ್ಸ್ಟರ್ಸ್ ಆಗಲಿ. ಸೊ ಐ ಆಮ್ ಮೂಗೂರು ಸುಂದರಂ ಜೊತೆ ಆಕ್ಟ್ ಮಾಡಿದ್ದೀನಿ ನಾನು, ಅವ್ರ ಜೊತೆ ಮಾಡಿದ್ದೀನಿ. ಪ್ರಭುದೇವ ತಂದೆ, ಅದು ಕೂಡ ನಾನು ಹೇಳಬೇಕು. 1, 2, 3 ಅಂತ ಸಿನಿಮಾ ಪ್ರಭುದೇವ, ಕನ್ನಡ. ಐ ವಾಸ್ ಅ ಕೋ ಡೈರೆಕ್ಟರ್ ಆಫ್ ದಟ್ ಫಿಲ್ಮ್. ಕೋ ಡೈರೆಕ್ಟರ್ ಫಿಲ್ಮ್ ಕೆ ಸುಭಾಷ್ ಅಂತ ಡೈರೆಕ್ಟರ್, ಅವರು ತಮಿಳ್ನವರು, ಅವರಿಗೆ ಕನ್ನಡ ಬರಲ್ಲ. ಸೊ ನನಗೆ ಕೋ ಡೈರೆಕ್ಟರ್ ಆಗಿ ಸಿನಿಮಾ ಹಾಕಿದ್ದು, ಬಿಕಾಸ್ ದ ಪ್ರೊಡಕ್ಷನ್ ಬ್ಯಾನರ್ ಸಿದ್ದೇಶ್ ನನ್ನ ಕಡೆಯಿಂದ ಇದ್ದಿದ್ದು. ಸೊ ಆ ಸಿನಿಮಾ ಕೋ ಡೈರೆಕ್ಟ್ ಮಾಡಿದ್ವಿ. ಹಾಗೆ ಮನಸ್ಸಲ್ಲ ನೀನು ಸಿನಿಮಾಗೆ ಅಸೋಸಿಯೇಟ್ ಡೈರೆಕ್ಟ್ ಮಾಡಿದ್ದೀನಿ ನಾನು. ಸೊ ಆ ಟೀಮಿಂದ ನಾನು ಅವ್ರ ಜೊತೆ ವೆರಿ ಕ್ಲೋಸ್ ಆಗಿದ್ದೀನಿ, ಪ್ರಭುದೇವ, ರಾಜು, ಪ್ರಸಾದ್. ಹಾಗೆ ಪ್ರಸಾದ್ ಅವರೇ ಒಂದು 2 years ಬ್ಯಾಕ್ ಲಕ್ಕಿ ಮ್ಯಾನ್ ಅಂತ ಸಿನಿಮಾ ಡೈರೆಕ್ಟ್ ಮಾಡಿದರು. ಹಿ ಕನೆಕ್ಟೆಡ್ ವಿತ್ ಮೀ. ನಾನು ರಾಯಲ್ ಲಾಯರ್ ರೋಲ್ ಮಾಡಿದೆ ಆ ಸಿನಿಮಾದಲ್ಲಿ. ಹಾಗೆ ಸಮ್ ವೆರಿ ಕ್ಲೋಸ್ ಟು ದೆಮ್ ಆಸ್ ವೆಲ್. ಹಾಗೆ ನಂದು ತುಳು ಕೊಂಕಣಿ ಸಿನಿಮಾ ಕೂಡ ಭಾಳಷ್ಟು ಮಾಡಿದ್ದೀನಿ. ನಮ್ಮ ಊರು, ನನ್ನೂರು. ಸೊ ಅಲ್ಲಿ ಕೂಡ ಈಗಲೂ ಕೂಡ ನನಗೆ ಕರೆ ಬಂದರೆ ನಾನು ಬೆಂಗಳೂರಿಂದ ಮಂಗಳೂರು ಹೋಗ್ತೀನಿ, ಶೂಟ್ ಮಾಡಿ ಬರ್ತೀನಿ. ಇತ್ತೀಚೆಗೆ 3 ಸಕ್ಸಸ್ಫುಲ್ ಸಿನಿಮಾ, ಜೈ, ಮಿಡಲ್ ಕ್ಲಾಸ್ ಫ್ಯಾಮಿಲಿ, ಗಜಾನನ ಕ್ರಿಕೆಟರ್ಸ್, ಈ 3 ಸಿನಿಮಾಗಳು ನಾನು ಇದ್ದೀನಿ. ನಾನು ಎಲ್ಲ ರೂಪೇಶ್ ಶೆಟ್ಟಿ ಅವ್ರದ್ದು, ವಿನೀತ್ ಅವ್ರದ್ದು, ವೆರಿ ಫೇಮಸ್ ತುಳು ಆರ್ಟಿಸ್ಟ್. ಹಾಗೆ ಮುಂಬರುವ ಕೆಲವು ತುಳು ಸಿನಿಮಾಗಿದೆ ನನ್ನದು. ಬನ ಇದೆ, ಲೈಫ್ ಈಸ್ ಜಿಂಗಾಲಾಲ್ ಅಂತ ಇದೆ. ಈ ಥರ ಸಿನಿಮಾದಲ್ಲಿ ಕೊಂಕಣಿ ಸಿನಿಮಾ ಕೂಡ ಹಾಗೆ ನಾನು ಬೊಕ್ಷಾನೆ ಸ್ಟಾರ್ಟ್ ಮಾಡಿದ್ದು. ಆಮೇಲೆ ಪಾದ್ರಿ, ಕಜಾರ್ ಅಂತ ಹೇಳ್ಕೊಂಡು ಈಗ ವೇಕೆಂಟ್ ಹೌಸ್ ಮಾಡಿದೆ. ಈಗ ಕೂಡ ಕೆಲಸ ಕೊಂಕಣಿ ಅಸ್ಮಿತಾ ಅಂತ ಸಿನಿಮಾ ಮಾಡಿದೆ, ವಿಚ್ ವಾಸ್ ವೆಲ್ ಸಕ್ಸಸ್ಫುಲ್ ಫಿಲ್ಮ್. ಅದೇ ನಿಮ್ಮ ಪೂರ್ತಿ ಆಸಕ್ತಿ ಕಲಾವಿದರಾಗ ಅಥವಾ ನಿರ್ದೇಶಕರಾಗ? ನನಗೆ ಕಲಾವಿದರಾಗಿ ತುಂಬ, ಯಾಕೆಂದರೆ ನಾನು ಕಲಾವಿದರಾಗಿ ನಾನು ಒಂದಿನ ಡಾಕ್ಟರ್, ಒಂದಿನ ಸೈಂಟಿಸ್ಟ್, ಒಂದಿನ ಮಂತ್ರವಾದಿ, ಒಂದಿನ ಪ್ರೀಸ್ಟ್, ಒಂದಿನ ಅಪ್ಪ, ಅಳುದು ನಗುದು ಬೇರೆ ಬೇರೆ ಪಾತ್ರ ಮಾಡಿದ್ದೀನಿ, ವಿಲನಿಷನ್ ಮಾಡಿದ್ದೀನಿ. ಸೊ ಖುಷಿ ಆಗ್ತದೆ ನನಗೆ. ಆಸ್ ಎ ಡೈರೆಕ್ಟರ್ ನನ್ನ ವಿಷನ್ ಬೇರೆನೆ. ಸೊ ನನ್ನ ವಿಷನ್ ಪ್ರಕಾರ ನನ್ನ ಆರ್ಟಿಸ್ಟ್ಗಳು ಹಾಗೆ ಮಾಡಬೇಕು. ಇಲ್ಲಿ ಡೈರೆಕ್ಟರ್ ಪ್ರಕಾರ ನಾನು ಒಬ್ಬನು ಮಾಡಬೇಕು, ಬಟ್ ನಾನು ಡೈರೆಕ್ಟರ್ ನನ್ನ ವಿಷಯದಲ್ಲಿ ಅಷ್ಟೊಂದು ಜನ ಆರ್ಟಿಸ್ಟ್ ಆ ಥರ ಮಾಡಬೇಕಾಗ್ತದೆ. ಸೊ ನನ್ನ ಡೈರೆಕ್ಷನಲ್ಲಿ ಕೂಡ ನನಗೆ ಖುಷಿ ತೃಪ್ತಿ ಬಂದಿದೆ. ಅದು ಬರೀ ಸ್ಟ್ರೆಸ್ ಜಾಬ್. ಆ್ಯಕ್ಟಿಂಗ್ ಇಸ್ ವೆರಿ ರಿಲ್ಯಾಕ್ಸ್ ಜಾಬ್. ಆರಾಮ್ಸಿದ್ದೀನಿ, ನಿಮಗೆ ಶೂಟಿಂಗ್ ಟೈಮಲ್ಲಿ ಕರೀತಾರೆ, ಹೋಗ್ತಾರೆ. ಸೊ ಐ ಆಮ್ ವೆರಿ ಬಟ್ ಮೋರ್ ದೆನ್ ಡೈರೆಕ್ಷನ್ ಐ ಆಮ್ ವೆರಿ ಹ್ಯಾಪಿ ಟು ಬಿ ಅನ್ ಆ್ಯಕ್ಟರ್. ತಮಿಳು ಮಾಡಿದ್ದೀನಿ ನಾನು. ತಮಿಳ್ ಈಗ 1, 2, 3 ಮಾಡಿದ ಸಿನಿಮಾ. ಆಮೇಲೆ ನಾನೀಗ ಅಳಿಗನ್ ಅಂತ ಮಾಡಿದೆ. ಒಂದು ಯಾರು ನಮ್ಮ ಹೆಸರು ಬರ್ತಿಲ್ಲ, ಒಂದು ವೆರಿ ಫೇಮಸ್ ತಮಿಳ್ ಆ್ಯಕ್ಟರ್ ಈಗ ಮಾಡಿದೆ. ಸೊ ಅವನ ಜೊತೆ ಯಾರು, ವಾಟ್ಸ್ ನೇಮ್, ಅಗಿಲ್ ಅಂತ ಅದು ಮಾಡಿದೆ. ಆಮೇಲೆ ಇನ್ನೂ ಬಾರ್ಡರ್ ಅಂತ ಸಿನಿಮಾ ಬರಲಿಕ್ಕಿದೆ, ಅರುಣ್ ವಿಜಯ್ದು. ಆ್ಯಂಡ್ ದೆನ್ ಆಯಿರಂ ಪೊಯ್ಸೊಲ್ಲಿ, ಮತ್ತು ಇನ್ನೊಂದು ಪುಯಿಲಿಲ್ ಅವರ ಧ್ವನಿ ಅಂತ. ಸೊ ದೀಸ್ ಆನ್ ತಮಿಳಿಗೆ ರೆಡಿ ಫಾರ್ ರಿಲೀಸ್ ಇದೆ. ತೆಲುಗು ಮಾಡಿದೆ ನಾನು, ಕಾಲೇಜ್ ಕುಮಾರ್ ಅಂತ ಸಿನಿಮಾ ಮಾಡಿದೆ ನಾನು. ಆ್ಯಂಡ್ ಮಲಯಾಳಂ ಮಾಡಿದ್ದೀನಿ, ಪ್ರದೀಪ್ ಮುಗಮ್ ಅಂತ ಮಾಡಿದೆ ನಾನು. ಮತ್ತು ಇನ್ನೊಂದು ಕೆಲವು ಮಾಡಿದೆ, ಅದು ವೆರಿ ಫೇಮಸ್ ಆ್ಯಕ್ಟರ್ಸ್ ಆಫ್ ಎಸ್ತೇರಿಯಸ್, ಅವ್ರ ಜೊತೆ ಮಾಡಿದೆ ನಾನು. ಆ್ಯಂಡ್ ಒಂದು ಕೊಡಗು ಸಿನಿಮಾ ಇದೆ, ನಾನು ಮಾಡಿದ್ದೀನಿ, ಗೋಲ್ ಅಂತ ಸಿನಿಮಾ. ಸಂಸ್ಕೃತ್ ಸಿನಿಮಾ ಮಾಡಿದ್ದೀನಿ ನಾನು, ರಾಗಿಣಿ ದ್ವಿವೇದಿ ಜೊತೆ, ಶ್ಲೋಕ ಅಂತ. ಹಾಗೆ ಮರಾಠಿ ಮಾಡಿದ್ದೀನಿ ನಾನು, ಒಡಿಯಾ ಮಾಡಿದ್ದೀನಿ. ಇದು ಸಂಸ್ಕೃತಿ ಮೂವಿ ನೀವೇ ಡೈರೆಕ್ಟ್? ಇಲ್ಲ ನಾನು ಆ್ಯಕ್ಟ್ ಮಾಡಿದ್ದೆಲ್ಲ ನಾನು ಡೈರೆಕ್ಟ್ ಮಾಡಿದ ಮೂವಿ ಬಂದು ಹಿಂದಿ, ಕನ್ನಡ, ಈಗ ತುಳು ಕೊಂಕಣಿ, ಬೇರೆ ಭಾಷೆಯಲ್ಲಿ ನೀವು ಡೈರೆಕ್ಟ್ ಮಾಡಿದ್ದೀನಿ. ಬೇರೆ ಎಲ್ಲ ಸಿನಿಮಾಗಳು ಬೇರೆ ಆ್ಯಕ್ಟ್ ಮಾಡಿದ್ದೀನಿ. ಶ್ಲೋಕ ಬಂದು ರಾಗಿಣಿ ದ್ವಿವೇದಿ ಸಿನಿಮಾ, ಅದು ರಾಕ್ಲೈನ್ ವೆಂಕಟೇಶ್ ಕಡೆ ಅವರ ಸಿನಿಮಾ. ಅದು ಇದು ಯಾರು ಅಂದರೆ ಜನಾರ್ದನ್ ಮಹರ್ಷಿ ಅಂತ ಡೈರೆಕ್ಟರ್, ತೆಲುಗು ರೈಟರ್, ಅವರು ಡೈರೆಕ್ಟ್ ಮಾಡಿದ ಸಿನಿಮಾ. ಅದು ಸಂಸ್ಕೃತದಲ್ಲಿ. ಆಮೇಲೆ ಸೈಲೆಂಟ್ ಸಿನಿಮಾ ಮಾಡಿದ್ದೀನಿ, ಸೈಲೆಂಟ್ ಮಾತಿಲ್ಲದ ಸಿನಿಮಾ, ದ ಚೇರ್ ಅಂತ ಸಿನಿಮಾ. ಅದು ಕೂಡ ಶೂಟಿಂಗ್ ಆಗಿದೆ, ಬಟ್ ಐ ಡೋಂಟ್ ನೋ ರಿಲೀಸ್. ಇಟ್ ಇಸ್ ದ ಬೆಂಚ್ ಅಂತ ಸಿನಿಮಾ, ಅದು ರಿಲೀಸಿಗೆ ರೆಡಿ ಇದೆ.
ಇಷ್ಟೆಲ್ಲ ನೀವು ತುಂಬ ಸಿನಿಮಾ ಜರ್ನಿಲಿ ಇಲ್ಲಿವರೆಗೂ ನಿಮಗೆ ತುಂಬ ತೃಪ್ತಿ ತಂದುಕೊಟ್ಟಂಥ ಪಾತ್ರ ಯಾವುದು, ತೃಪ್ತಿ ತಂದುಕೊಟ್ಟಂಥ ಸಿನಿಮಾ ಯಾವುದು? ಓಕೆ, ಆಸ್ ಎ ಡೈರೆಕ್ಟರ್ ಆಗಿ ಯಾವ ತೃಪ್ತಿ ಕೊಟ್ಟಿದೆ? ಆಸ್ ಎ ಡೈರೆಕ್ಟರ್ ನಂಗೆ ಖುಷಿ ಪಟ್ಟ ಸೀದೆ ಸಿನಿಮಾ ದಟ್ ಐಮ್ ರೈಟ್ ನೌ ರೆಡಿ ಫಾರ್ ರಿಲೀಸ್, ರಂಗ್ ಬರೆ ಬಾದಲ್ ಸೆ ಹೀಗೆ ಕಿನಿದು ರೋಗುವೆ ವಿಚ್ ಇಸ್ ಆಲ್ಸೋ ಸ್ಟೂಡೆಂಟ್ ಬಾಂಬೆ. ಅದು ನನಗೆ ತೃಪ್ತಿ ಸಿನಿಮಾ ಕೊಟ್ಟ ಸಿನಿಮಾ ಆಸ್ ಎ ಡೈರೆಕ್ಟರ್, ಬಿಕಾಸ್ ನಾನು ಆ್ಯಕ್ಟಿವ್ ಮಾಡಿದ್ದೀನಿ ಅದರಲ್ಲಿ. ಆ್ಯಂಡ್ ನಾನು ಡೈರೆಕ್ಷನಲ್ಲಿ ಇಟ್ಸ್ ಅ ವೆರಿ ಪ್ಯೂರ್ ಕ್ಲೀನ್ ಇಮೋಷನಲ್ ಫ್ಯಾಮಿಲಿ ಫಿಲ್ಮ್. ನೋ ಸೆಕ್ಸ್, ನೋ ವೈಲೆನ್ಸ್, ನೋ ಅಡಲ್ಟ್, ಏನಿಲ್ಲ. ಎಲ್ಲ ಜೊತೆ ನೋಡ್ಬೋದು. ಆ್ಯಂಡ್ ತುಂಬ ಅಳು ಬರುತ್ತೆ ಸಿನಿಮಾಗೆ. ಕಾಮಿಡಿ ಏನಿಲ್ಲ, ಸ್ಮೈಲ್ ಬರುತ್ತೆ, ಬಟ್ ಅಷ್ಟೊಂದು ಅಳು ಬರುತ್ತೆ ಸಿನಿಮಾ. ದಟ್ ಮೇಲೆ ತೃಪ್ತಿ ಕೊಟ್ಟರೆ ಫಿಲ್ಮ್. ಆ್ಯಸ್ ಅನ್ ಆ್ಯಕ್ಟರ್ ಐ ಶಾರ್ಟ್ ಫಿಲ್ಮ್ ಅಪ್ಪ ಅರ್ಪಣೆ, ಈ ಎರಡು ಸಿನಿಮಾಗೂ ನನಗೆ ತುಂಬ ತೃಪ್ತಿ ಕೊಟ್ಟಿದ್ದೆ. ಬಿಕಾಸ್ ಅದರಿಂದ ನನಗೆ ತುಂಬ ಜನ ನನಗೆ ಮೆಚ್ಕೊಂಡು, ನನಗೆ ಕೇಳಿಕೊಂಡು ಅದೇ ಥರ ಪಾತ್ರ ಬೇಕಂತ ಹೇಳಿದ್ರು, ಮಾಡಬೇಕಂತ ನನಗೆ ಕೆಲವು ಸಿನಿಮಾ ಕೊಟ್ಟಿದ್ದಾರೆ ಅದೇ ಥರ. ಬಿಕಾಸ್ ಅವ್ರಿಗೆ ಟಚ್ ಆಗಿದೆ ಸಿನಿಮಾ. ಆ್ಯಂಡ್ ನನ್ನ ಫಸ್ಟ್ ಸಿನಿಮಾ SMS 6260, ಅದು ನನ್ನ ದಿಗಂತ್ ಆ್ಯಕ್ಟರ್ ಮಾಡೋ ಸಿನಿಮಾ. ಅದು ಫಸ್ಟ್ ಫಿಲ್ಮ್ ಕನ್ನಡದಲ್ಲಿ ಇಂಗ್ಲೀಷ್, ತುಳು, ಕೊಂಕಣಿ, ಹಿಂದಿ ಎಲ್ಲ ಇದ್ರು. ಇಂಗ್ಲೀಷ್ ಸಿನಿಮಾ ಅದು, ಕನ್ನಡ ಇಂಗ್ಲೀಷ್ ಮಿಕ್ಸ್ ಆಗಿತ್ತು. ಆಗ ಇಂಗ್ಲೀಷ್ ಸಾಂಗ್ಸ್ ಹಾಕಿದೆ. ಸೊ ಅದು ಫಿಲ್ಮ್ ಮುಂಗಾರು ಮಳೆ ದುನಿಯಾ ಟೈಮ್ ರಿಲೀಸ್ ಆಗಿದ್ದು ಫಿಲ್ಮ್. ಅದು ಅದೇ ಟೈಮ್ ರಿಲೀಸ್ ಆಗಿದ್ದು. ಅದು ನಾನು ಹೆಂಗೂ 50 days ಮಾಡಿದೆ ಸಿನಿಮಾ. ಸಪ್ನಾ ಥಿಯೇಟರ್, ಸ್ಮಾಲ್ ಮಿನಿ ಥಿಯೇಟರ್, ಸಪ್ನಾ, ಸವಿತಾ, ಆ ಥರ ಥಿಯೇಟರ್ಲ್ಲ ಮಾಡ್ಕೊಂಡು ಮಂಗಳೂರು ರಿಲೀಸ್ ಮಾಡ್ಕೊಂಡು ಆ ಜನ ಆವಾಗ ಮೆಚ್ಕೊಂಡ್ರು. ಇಟ್ಸ್ ಡಿಫ್ರೆಂಟ್ ಟೈಪ್ ಆಫ್ ಫಿಲ್ಮ್ ಅಂತ. ದಟ್ ಈಸ್ ಒನ್ ಆಫ್ ಮೈ ಫೇವ್ರೆಟ್ ಆ್ಯಂಡ್ ಬೆಸ್ಟ್ ಎಕ್ಸ್ಪೀರಿಯನ್ಸ್ ಮಾಡಿರೋ ಸಿನಿಮಾ. ನಾಟ್ ದ ಬೆಸ್ಟ್ ಬಟ್ ಒನ್ ಫೇವ್ರೆಟ್ ಸಿನಿಮಾ. ಅದೇ ನಾನು ರಂಗ್ ಬರೆ ಬಾದಲ್ ಸೆ ಇಸ್ ಮೈ ಬೆಸ್ಟ್ ಫಿಲ್ಮ್ ದ ಡೈರೆಕ್ಟರ್, ಆ್ಯಂಡ್ ಅಪ್ಪ ಅರ್ಪಣೆ ಆಸ್ ಬೆಸ್ಟ್ ಫಿಲ್ಮ್ ದ ಆ್ಯಕ್ಟರ್. ಈಗ ತುಂಬ ಭಾಷೆಗಳಲ್ಲೂ ನೀವು ಅಭಿನಯ ಮಾಡಿದ್ದೀರಿ, ನೋಡಿ ಬಂದಿದೆ. ನಿಮಗೆ ಅಚ್ಚುಮೆಚ್ಚಿನ ನಿರ್ದೇಶಕ ಯಾರು? ನಾವು ಸರ್, ನಾನು ಕೆ ಸುಭಾಷ್ ಇಸ್ ಮೈ ಮೆಂಟರ್. ಅವರೇ ನನಗೆ ತಮಿಳ್ ಸಿನಿಮಾಯಿಂದ ನನಗೆ ಪರಿಚಯ ಮಾಡಿ, ಅವರಿಂದ ಫಸ್ಟ್ 1, 2, 3 ಸಿನಿಮಾ ಮಾಡಿದಲ್ಲ, ಅವರೀಗ ಇಲ್ಲ. ಸೊ ಅವರು ನನ್ನ ಮೆಂಟರ್. ಅವರಿಂದ ನಾನು ಸಿನಿಮಾ ಡೈರೆಕ್ಷನ್ಗೆ ಸೇರಿದ್ದು. ಬಿಕಾಸ್ ಆಫ್ಟರ್ ದ್ಯಾಟ್ ನಾನು SMS 6260 ಮಾಡಿದೆ ಆಸ್ ಮೈ ಫಸ್ಟ್ ಫಿಲ್ಮ್ ಡೈರೆಕ್ಟರ್. ಸೊ ಅವರು ನನ್ನ ಫೇವ್ರೆಟ್ ಡೈರೆಕ್ಟರ್. ಬಿಕಾಸ್ ಅವ್ರು ಮಣಿರತ್ನಂ ಜೊತೆ ಇದ್ರು, ಅವರು ಕ್ಷತ್ರಿಯ ಅಂತ ಸಿನಿಮಾ ಮಾಡಿದ್ರು, ಅವರು ಭಾನುಪ್ರಿಯಾ ಜೊತೆ. ದಟ್ ವಾಸ್ ಒನ್ ಆಫ್ ಫೇವ್ರೆಟ್ ಫಿಲ್ಮ್. ಸೊ ಅವರ್ ಫೇವ್ರೆಟ್ ಡೈರೆಕ್ಟರ್. ಆ್ಯಂಡ್ ದೆನ್ ದೇ ಆಲ್ ಆರ್ ಓಕೆ. ನನ್ನ ಬೆಸ್ಟ್ ಅಂತ ಏನಿಲ್ಲ, ನನಗೆ ಆ್ಯಸ್ ಎ ಬೆಸ್ಟ್ ನನ್ನ ಫೇವ್ರೆಟ್ ಡಿರೆಕ್ಟರ್ಸ್ ಆಫ್ ಆಲ್ ಟೈಮ್ ನಂದು ಯಶ್ ಚೋಪ್ರಾ. ಯಶ್ ಚೋಪ್ರಾ ಸಿನಿಮಾ ನನಗೆ ತುಂಬ ಇಷ್ಟ. ನನಗೆ ಯಶ್ ಚೋಪ್ರಾ ಅದು ಓಕೆ, ನಾವು ಗುಡ್ ಇಟ್ಸ್ ಬ್ರಾಟ್ ಅಪ್ ಅಂತ. ಯಶ್ ಚೋಪ್ರಾನ ಭೇಟಿ ಆಗಿದ್ದೀನಿ. ಅವರಿಗೆ ನಾನು ಡಾಕ್ಯುಮೆಂಟ್ರಿ ಮಾಡಿದ್ದೀನಿ ಯಶ್ ಚೋಪ್ರಾಗೆ, ಯಶ್ ರಾಜ್ ಹೀರೋಸ್ ದೇಜಾಯಿಗೆ ಅಂತ. ಬಿಫೋರ್ ಈ ಪಾಸ್ಟ್ ಅವೇ ಭೇಟಿ ಆಗೋದು, ಈ ಬ್ಲೆಸ್ಡ್ ಮೀ ಆ್ಯಂಡ್ ಅವ್ರದ್ದು ಪರ್ಮಿಷನ್ ತಗೊಂಡು ಅದು ಕೂಡ ನಾನು ನಮ್ಮ ಆಸ್ಟ್ರೇಲಿಯಾದಲ್ಲಿ ಫಿಲ್ಮ್ ಫೆಸ್ಟಿವಲಲ್ಲಿ ಸ್ಕ್ರೀನ್ ಮಾಡಿದ್ದೀನಿ, ಬೆಂಗಳೂರಲ್ಲಿ ಸ್ಕ್ರೀನ್ ಮಾಡಿದ್ದೀನಿ ಅದು. ಸೊ ಯಶ್ ಆಲ್ ಟೈಮ್ ಫೇವ್ರೆಟ್ ಯಶ್ ಚೋಪ್ರಾ. ಮಣಿರತ್ನಂ ನನಗೆ ಇಷ್ಟ. ಮಹೇಶ್ ಭಟ್ ಹಿಸ್ ಫಿಲ್ಮ್ಸ್ ಅಷ್ಟು ಲೈಕ್ ನಮ್ಮ ಕನ್ನಡದಲ್ಲಿ ರಾಜೇಂದ್ರ ಸಿಂಗ್ ಬಾಬು ಅವ್ರದ್ದು ಸಿನಿಮಾ ನನಗೆ ಇಷ್ಟ ಆಗ್ತಿತ್ತು. ಸೊ ರವಿಚಂದ್ರನ್ ಸಿನಿಮಾ ಆಫ್ಕೋರ್ಸ್, ಪ್ರೇಮಲೋಕ, ರಣಧೀರ, ಅದರ ಸೀರೀಸ್ ಎಲ್ಲ ನನಗೆ ಸಿನಿಮಾ ಇಷ್ಟ ಆಗ್ತಿತ್ತು. ಆ ಟೈಮಲ್ಲಿ ನೀವು ರವಿಚಂದ್ರನ್ ಮೂವಿ ಎಲ್ಲ ಇರ್ತಲ್ವ ಸರ್? ನೀವು 86 ಅಂದರೆ ನೀವು VCP ಅಥವಾ ನಿಮ್ಮ ಕ್ಯಾಸೆಟ್ VCR VCP ಶಾಪ್ ಇತ್ತಲ್ವ? ಹೌದು. ಆ ಟೈಮ್ ರವಿಚಂದ್ರನ್, ಹೌದು, ಪ್ರೇಮಲೋಕ. ಯಾಕಂದ್ರೆ ನಾನು ನೋಡಿ, ನಾನು SMS 6260 ಸಿನಿಮಾದಲ್ಲಿ ನಾನು ರವಿಚಂದ್ರನ್ ಭೇಟಿ ಆಗಿದ್ದೆ. ಯಾಕಂದರೆ ನನ್ನ ಆ ಸಿನಿಮಾದಲ್ಲಿ ನೋಡಮ್ಮ ಹುಡುಗಿ ಆ ಸಾಂಗ್ನ ನನ್ನ ಮೇಲೆ ಪಿಕ್ಚರೈಸ್ ಮಾಡ್ಕೊಂಡು ದಿಗಂತ್ ಮೇಲೆ ಪಿಕ್ಚರ್ ಸಾಂಗ್ ಯೂಸ್ ಮಾಡಿದ್ದೀನಿ. ರವಿಚಂದ್ರನ್ ಅವ್ರ ಪರ್ಮಿಷನ್ ತಗೊಂಡು, ಅವ್ರು ಕೊಟ್ಟ ಲಹರಿ ಅವರು, ನಮ್ಮ ವೇಲುವರು ಪರ್ಮಿಷನ್ ಕೊಟ್ಟು ಆ ಸಿನಿಮಾದಲ್ಲಿ ಆ ಸಾಂಗ್ ಇದೆ. ರವಿಚಂದ್ರನ್ ಮತ್ತು ಭಾಳಷ್ಟು ಭೇಟಿ ಆಗಿದೆ. ಅವರು ಮಂಗಳೂರು ಬರ್ತಿದ್ರು ರಸಮಂಜರಿ ಪ್ರೋಗ್ರಾಮಿಗೆ. ಯಾರೇ ನೀನು ಚಿರುವೆ ಸಿನಿಮಾ ರೂಪವಾಣಿಯಲ್ಲಿ ನಾನು ಪ್ರಮೋಷನ್ ಮಾಡಿದೆ ಅವಾಗ ಆ ಟೈಮಲ್ಲಿ. ಆ ಸಿನಿಮಾದು ಸಿಲ್ವರ್ ಜುಬ್ಲಿ ಫಂಕ್ಷನ್ ಕೂಡ ನಮ್ಮ ಟೌನ್ ಹಾಲ್ ಆಗಿದ್ದು. ರವಿಚಂದ್ರನ್, ರಮೇಶ್ ಎಲ್ಲ ಬಂದು ಅವರು ಕೂಡ ಪರಿಚಯ ಇದೆ ನನಗೆ ಫ್ರಮ್ ಮೆನಿ. ಅವ್ರ ಜೊತೆ ನಾನು ಆ್ಯಕ್ಟ್ ಮಾತ್ರ ಮಾಡಿಲ್ಲ, ಇಷ್ಟೊಂದು ಸಿನಿಮಾ ಮಾಡಿದೆ ನಾನು, ಎಲ್ಲರ ಜೊತೆ ಮಾಡಿ. ರವಿಚಂದ್ರನ್ ನನಗೆ ಐ ಡಿಂಟ್ ಗೆಟ್ ಅಪರ್ಚುನಿಟಿ ಅವ್ರ ಜೊತೆ ಆ್ಯಕ್ಟ್ ಮಾಡಲಿಕ್ಕೆ. ಅದು ಬಟ್ ನೋಡೋಣ ಸಿಕ್ಬೋದು. ಮೇ ಬಿ ಎಸ್, ಸಿಗ್ಬೋದು. ನಿಮ್ಮ ತಂದೆ ಎಲ್ಲ ಈಗಲೂ ಇದ್ದಾರಲ್ಲ? ಇಲ್ಲ, ನನ್ನ ತಂದೆ ಇಲ್ಲ, ತಾಯಿ ಇದ್ದಾರೆ. ಎಲ್ಲ ಸಿನಿಮಾ ರಂಗದಂತೂ ಭಾಳ 37 years 35 ಆಯಿತು. 1991 ಬಂದು ದಿಸ್ ಇಸ್ ದ 36th year ಈಗ. ಕಂಪ್ಲೀಟೆಡ್. ತೃಪ್ತಿದಾಯಕವಾಗಿದೆ ನಿಮಗೆ? ಎಸ್, ವೆರಿ ಹ್ಯಾಪಿ. ನಾನು ನೋಡಿ, ಐ ಸ್ಟಾರ್ಟೆಡ್ ವಿತ್ ಬೀಂಗ್ ಎ ಜೂನಿಯರ್ ಆರ್ಟಿಸ್ಟ್, ಸ್ಟಿಲ್ ಫೋಟೋಗ್ರಾಫರ್ ಆಗಿ, ಅಸಿಸ್ಟೆಂಟ್ ಆಗಿ, ಯೂನಿಟ್ಗೆ ಆಗಿ, ಕ್ಲಾಪ್ ಬೋರ್ಡ್ ಮಾಡಿಕೊಂಡು, ಜರ್ನಲಿಸ್ಟ್ ಹಾಕ್ಕೊಂಡು, ರೈಟರ್ ಹಾಕ್ಕೊಂಡು, ಆ್ಯಕ್ಟರ್ ಆಗಿ, ಡೈರೆಕ್ಟರ್ ಆಗಿ, ಪ್ರೊಡ್ಯೂಸರ್ ಆಗಿ, ಎಲ್ಲ ಫೀಲ್ಡಲ್ಲಿ ನಾನು ನನ್ನ ಅನುಭವ ತಗೊಂಡಿದ್ದೀನಿ. ಕ್ಯಾಮರಾಮ್ಯಾನ್ ಕೂಡ ಆಗಿದೆ. ನಾನು ಐಫೋನ್ ಸಿನಿಮಾ ಮಾಡಿದೆ. ನನ್ನ ವೈಫ್ ಕಾಸ್ಟ್ಯೂಮ್ ಡಿಸೈನರ್ ಆಗಿದ್ದು ಕೆಲವು ಸಿನಿಮಾಗಳಿಗೆ. ಬಟ್ ನಾನು ಕೂಡ ಬೇರೆ ಸಿನಿಮಾ ಕಾಸ್ಟ್ಯೂಮ್ ಡಿಪಾರ್ಟ್ಮೆಂಟ್, ಕೊರಿಯೋಗ್ರಾಫರ್ ಆಗಿದೆ. ಸೊ ಐ ಹ್ಯಾವ್ ಟೇಕನ್ ಪಾರ್ಟ್ ಆಫ್ ಆಲ್ ದಿ ಡಿಪಾರ್ಟ್ಮೆಂಟ್.
ಸೊ ಎಲ್ಲ ಇನ್ನೇನು ಯಾವ ಫೀಲ್ಡ್ ಇದೆ ನೋಡ್ಬೇಕು. ಪ್ರೊಡಕ್ಷನ್ ನೋಡಿದ್ದೀನಿ ನಾನು, ಶಕೀಲ್ ಅಂತ ಸಿನಿಮಾ, ಇಂದ್ರಜಿತ್ ಲಂಕೇಶ್ ಡೈರೆಕ್ಟ್ ಮಾಡಿರೋ ಸಿನಿಮಾ, ಅದಕ್ಕೆ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಆಗಿದ್ದೆ ನಾನು, ರಿಚಾರ್ಡ್ ಚಡ್ಡ, ಪಂಕಜ್ ತ್ರಿಪಾಠಿ. ಹಾಗೆ ಬೇರೆ ಸಿನಿಮಾ ನಾನು ಪ್ರಮೋಟ್ ಮಾಡಿಕೊಂಡು, ನಂದು ದೊಡ್ಡ ಚಾನಲ್ ಇದೆ ಮಲಾನಿ ಟಾಕೀಸ್ ಚಾನಲ್, ಅಲ್ಲಿ ನಾನು ಸಿನಿಮಾ ಪ್ರಮೋಟ್ ಮಾಡ್ತೀನಿ. ಅದು ವಾಟ್ಸಪ್ ಗ್ರೂಪ್ ಇದೆ, 1000 ಜನ ಇದ್ದಾರೆ ಅದು ಗ್ರೂಪಲ್ಲಿ, ಫ್ರಮ್ ಆಲ್ ದಿ ಇಂಡಸ್ಟ್ರಿ ಎಲ್ಲ ಇದ್ದಾರೆ. ಅಲ್ಲಿ ಪ್ರಮೋಷನ್ಸ್ ಮಾಡ್ತೀನಿ, ಅವ್ರಿಗೆ ಫ್ರೀಯಾಗಿ ಕೊಡ್ತೀನಿ ಪ್ರಮೋಷನ್ಸ್ ಮಾಡಿ ಅಂತ. ಬಿಕಾಸ್ ನನಗೆ ಸಿನಿಮಾ ತುಂಬ ಇಷ್ಟ, ನನ್ನ ಸಿನಿಮಾನೇ ಐ ಆಮ್ ಸಿನಿಮಾ ಲವರ್. ಸೊ ಆಗಿದ್ದರಿಂದ ಅದು ಮಾಡ್ತೀನಿ. ಸೊ ನಾನು ಸಿನಿಮಾ ರಿಲೀಸು ಮಾಡಿದ್ದೀನಿ, 2-3 ಸಿನಿಮಾಗಳು ಫ್ರಮ್ ಮೈ ಬ್ಯಾನರೇ ನಾನು ಚಿಕ್ಕ ಮಟ್ಟಿಗೆ ರಿಲೀಸ್ ಮಾಡಿದ್ದೀನಿ. ಸೊ ಎಕ್ಸಿಬಿಟರ್ ಥರನೂ ಹೇಳ್ಬೋದು ನೀವು, ಡಿಸ್ಟ್ರಿಬ್ಯೂಟರ್ ಥರ ಹೇಳ್ಬೋದು. ಓವರ್ ಆಲ್ ಎಂಜಾಯ್ ಮಾಡ್ತಾ ಇದ್ದೀರಿ? ಎಸ್ ಐ ಆಮ್ ಎಂಜಾಯಿಂಗ್ ಸಿನಿಮಾ ಇಂಡಸ್ಟ್ರಿ. ನಾನು ಎವ್ರಿ ಡಿಪಾರ್ಟ್ಮೆಂಟ್ ಯು ಹ್ಯಾವ್ ಎಂಜಾಯ್ಡ್ ಆ್ಯಂಡ್ ರೈಟ್ ನೌ ಐ ಆಮ್ ವೆರಿ ಹ್ಯಾಪಿ ಬೀಂಗ್ ಅನ್ ಆ್ಯಕ್ಟರ್. ನನಗೆ ಇದು ಕೂಡ ನನಗೆ ಅದು ಆಸೆ ತುಂಬ, ಆ್ಯಸ್ ಅ ಹಂಗರ್ ಫಾರ್ ರೋಲ್ಸ್. ಹಾಗೆ ಎನಿ ಆಫರ್ಸ್ ಬಂದರೆ ನಾನು ಇಲ್ಲ ಅಂತ ಹೇಳ್ತಾ ಇಲ್ಲ. ಕೆಲವು ಯಾಕೆ ಚಿಕ್ಕ ಪಾತ್ರ ಮಾಡ್ತೀರಾ, ಯಾಕೆ ದೊಡ್ಡ ಪಾತ್ರ ಮಾತ್ರ ಮಾಡ್ತಾ ಇಲ್ಲ, ಚಿಕ್ಕ ಪಾತ್ರ ಯಾಕೆ ಮಾಡ್ತೀರಾ, ಎನಿ ಕ್ಯಾರೆಕ್ಟರ್ಸ್ ಓಕೆ, ಗೆಸ್ಟ್ ಆಗಲಿ, ಕ್ಯಾಮಿಯೋ ಆಗಲಿ, ಸ್ಪೆಷಲ್ ಆಗಲಿ, ಎವ್ರಿ ಕ್ಯಾರೆಕ್ಟರ್ ಇಸ್ ಇಂಪಾರ್ಟೆಂಟ್. ಆ ಚಿಕ್ಕ ಪಾತ್ರ ಕೂಡ ಇಡೀ ಸಿನಿಮಾದಲ್ಲಿ ಅದು ಹೈಲೈಟ್ ಆಗುತ್ತೆ. ನನಗೆ ಎಷ್ಟೊಂದು ಸಿನಿಮಾಗಳಲ್ಲಿ ನಂದು ಪಾತ್ರ ಸಿನಿಮಾ ಚೆನ್ನಾಗಿರಲಿಲ್ಲ ಆದರೂ ಹೇಳಿದ್ದಾರೆ, ನಿಮ್ಮ ಆ ಪಾತ್ರ ಚೆನ್ನಾಗಿದೆ ನನಗೆ ಎಷ್ಟೋ ಜನ ಹೇಳಿದ್ದಾರೆ, ವಿಚ್ ಈಸ್ ಐ ಆಮ್ ಟೇಕಿಂಗ್ ಆ್ಯಸ್ ಅನ್ ಅಡ್ವಾಂಟೇಜ್. ನಾನು ಮಾಡ್ತಾ ಇದ್ದೀನಿ ನಾನು. ಹಾಗೆ ಅದಕ್ಕೆ ನಾನು 217 ಸಿನಿಮಾ ಆಗಿದೆ, ಅಷ್ಟೊಂದು ಲ್ಯಾಂಗ್ವೇಜಲ್ಲೇ ಮಾಡ್ಕೊಂಡಿದ್ದೀನಿ ನಾನು. ಇದು ಕೂಡ ಮುಂಬರೋ ಭಾಳಷ್ಟು ಸಿನಿಮಾಗಳಿಗೆ ಒಳ್ಳೊಳ್ಳೆ ಪಾತ್ರ ಇದೆ, ವೆರಿ ಚಾಲೆಂಜಿಂಗ್ ರೋಲ್ಸ್ ಇದೆ, ಔಟ್ ಆಫ್ ದ ಬಾಕ್ಸ್ ರೋಲ್ ಇದೆ. ಆ್ಯಂಡ್ ಅದೇ ಸೊ ವೆರಿ ಹ್ಯಾಪಿ ಬೀಯಿಂಗ್ ಆಸ್ ಆ್ಯಕ್ಟರ್. ಮತ್ತು ಏನು ಹೇಳೋದು, ನಾನು ಸಿಂಗ್ ಕೂಡ ಮಾಡಿದ್ದೀನಿ, ಅದು ಕೂಡ ಅಮೌಂಟ್ ಆ್ಯಡ್. ನನಗೆ ಮುಂಬರುವ ಸಿನಿಮಾಗಳಲ್ಲಿ ಐ ಟ್ರೈಡ್ ಬೀಯಿಂಗ್ ಅ ಪ್ಲೇಬ್ಯಾಕ್ ಸಿಂಗರ್. ಸೊ ನಾನೊಂದು ಹಾಡು ಹಾಡಿದ್ದೀನಿ, ಆ ಲಿರಿಕ್ಸಿಗೆ ನಾನು ಅದೊಂದು ಪೋಯಮ್ ಥರನೂ ಮಾಡಿದ್ದೀನಿ. ಸೊ ಅದು ಕೂಡ ನಾನು ಆ ಕ್ಯಾಟಗರಿಯಲ್ಲಿ ಕೂಡ ನಾನು ಬಂದೆ. ಮತ್ತೆ ನೀವು ಜರ್ನಲಿಸ್ಟ್ ಅದರಲ್ಲೂ ಪತ್ರಕರ್ತರಾಗಿ ಟೈಮ್ಸ್ ಆಫ್ ಇಂಡಿಯಾಗೆ ನಾನು ಭಾಳಷ್ಟು ವರ್ಷ 12 years ನಾನು ಟೈಮ್ಸ್ ಆಫ್ ಇಂಡಿಯಾಗೆ ಜರ್ನಲಿಸ್ಟ್ ಆಗಿದ್ದೆ. ಬಿಫೋರ್ ದರ್ ಮಂಗಳೂರಲ್ಲಿ ಕ್ಯಾನರಾ ಟೈಮ್ಸಲ್ಲಿ ಜರ್ನಲಿಸ್ಟ್ ಆಗಿದೆ. ಆ್ಯಸ್ ಎ ಮೀಡಿಯಾ ಪರ್ಸನ್ ನಾನು ಟಿ ವಿ ಹೋಸ್ಟ್ ಆಗಿದ್ದೆ, ನಂದು ಬ್ಲಾಗ್ಸ್ ಬರಿತಾ ಇದ್ದೆ ಕೆಲವು ವೆಬ್ಸೈಟ್ಸ್ಗೆಲ್ಲ. ಸೊ ಇದು ಈಗಲೂ ಕೂಡ ಆಸೆ ಇದೆ. ಆ್ಯಸ್ ಅ ರೈಟರ್ ನಾನು ಯಾವುದು ಪೀರಿಯಾಡಿಕಲ್ಸ್ ಮತ್ತು ಇದಕ್ಕೆ ಬರಿತಾ ಇಲ್ಲ, ಮ್ಯಾಗ್ಝಿನ್ ಬರಿತಾ ಇಲ್ಲ, ಬಟ್ ಫೇಸ್ಬುಕ್ಕಲ್ಲಾಗಲಿ ವಾಟ್ಸಪ್ಪಲ್ಲಿ ನಂತರದೇ ನಾನು ಬರೆದುಕೊಂಡು ಹಾಕ್ಕೊಳ್ತೀನಿ ನಾನು. ಅದೇ ಮತ್ತು ನಾನು ನೋಡಿ, ನಂದು ಮಮ್ಮೀಸ್ ಬ್ರದರ್ ಅವರು ಕಾಮಿಡಿಯನ್, ಅವ್ರಿಗೆ ಈಗ ಕೂಡ ಆ್ಯಕ್ಟ್ ಮಾಡ್ತಾರೆ, ಸ್ಟೇಜಲ್ಲಿ ಸಿನಿಮಾ ಮಾಡ್ತಾರೆ. ನನ್ನ ಮಮ್ಮಿನೇ ಆ್ಯಕ್ಟ್ ಮಾಡ್ತಿದ್ದಾರೆ. ನನ್ನ ವೈಫ್ ಬೀಂಗ್ ಅ ಕಾಸ್ಟ್ಯೂಮ್ ಡಿಸೈನರ್, ಅಷ್ಟು ಪ್ರೊಫೆಷನಲ್ ಬೇರೆ ಅವ್ರದ್ದು, ಬಟ್ ಸ್ವಲ್ಪ ಹೆಲ್ಪ್ ಮಾಡಿದ್ದಾರೆ. ನನ್ನ ಮಗ ಕ್ರಿಯೇಟಿವ್ ಆಗಿ ನನಗೆ ಒಂದು ಶಾರ್ಟ್ ಫಿಲ್ಮ್ ಡೈರೆಕ್ಟ್ ಮಾಡಿದ್ದಾರೆ ಅವರು. ನನ್ನ ಸಿನಿಮಾಗಳು ಕೂಡ ಡೈರೆಕ್ಟರ್ ಡೈರೆಕ್ಟ್ ಮಾಡಿದ್ದಾರೆ. ಈಗ ಒಂದು ಕೆನಡಾದಲ್ಲಿದ್ದಾನೆ, ಈಸ್ ವರ್ಕಿಂಗ್ ಫಾರ್ ಸ್ಪೋರ್ಟ್ಸ್ ಆ್ಯಂಡ್ ಇವೆಂಟ್ಸ್ ಮ್ಯಾನೇಜ್ಮೆಂಟ್. ಸೊ ಅದರಿಗೆ ಡ್ಯಾಡಿ ವಾಸ್ ಫಿಲ್ಮ್ ಡಿಸ್ಟ್ರಿಬ್ಯೂಟರ್. ನನ್ನ ಬ್ರದರ್ ಸಿಸ್ಟರ್ ಸಿನಿಮಾ ಇಂಡಸ್ಟ್ರಿ ಇಲ್ಲ, ಆದರೆ ಅದೇ ನನ್ನ ಫ್ಯಾಮಿಲಿ ಸಪೋರ್ಟ್ ಕೂಡ ಇದೆ. ನನಗೆ ಯಾವತ್ತೂ ಸಿನಿಮಾ ಬಿಟ್ಟು ಬೇರೆ ಮಾಡೋದು ಯಾವತ್ತು ಹೇಳಿಲ್ಲ. ನಾನು HR ಮ್ಯಾನೇಜರಾಗಿ ಮಾಡಿದ್ದೀನಿ, ಜಾಪನೀಸ್ ಜೊತೆ ವರ್ಕ್ ಮಾಡಿದ್ದೀನಿ. ಸೊ ದ್ಯಾಟ್ ಈಸ್ ಮೈ ಅದರ್ ಪ್ರೊಫೆಷನ್. ಬಟ್ ಸಿನಿಮಾ ಇಸ್ ಆಲ್ವೇಸ್ ಬಿ ಮೈ ಮೇನ್ ಪ್ರೊಫೆಷನ್. ಮಾಡ್ತಾ ಇದ್ದೀನಿ, ಮುಂದೆ ಕೂಡ ಮಾಡ್ತಾ ಇರ್ತೀನಿ. ವೆರಿ ಲವಿಂಗ್ ಪ್ರೊಫೆಷನಲ್ ನಿಮ್ದು ತುಂಬ. ಎಸ್ ವೆರಿ ನನಗೆ ಗಿವಿಂಗ್ ವೆರಿ ಸ್ಯಾಟಿಸ್ಫ್ಯಾಕ್ಷನ್. ಆಗಿ ಸಿನಿಮಾ ಅಂದರೆ ತುಂಬ ಇಷ್ಟ. ನಾನು ಬೇರೆ ಸಿನಿಮಾ ಕೂಡ, ಬೇರೆಯವ್ರ ಸಿನಿಮಾ ಕೂಡ ನೋಡ್ತೀನಿ, ನಾನು ವಿಮರ್ಶೆ ಆಗಿ ನೋಡ್ತೀನಿ. ನಾನು ಇಷ್ಟ ಬೇರೆಯವ್ರ ಸಿನಿಮಾ ಬಂದಾಗ ನನಗೆ ತುಂಬ ಖುಷಿ. ನನ್ನ ಎಕ್ಸಾಂಪಲ್, ನಂದೀಗ ಎಸ್ತರ್ನೂರನ್ನ ಅವಳು ತೆಲುಗು ಸಿನಿಮಾ ಮಾಡ್ತಾಳೆ, ಅವಳು ನನ್ನ ಸಿನಿಮಾ ಹೀರೋನ್ ಆಗಿ. ಅಶ್ವಿನ್ ಡಿಕಾಸ್ಟಾ, ನಿಹಾಲ್ ಆಗಲಿ, ಅವ್ರು ಸಿಂಗ್ ಮಾಡ್ತಾರೆ. ಬೇರೆ ನಾನು ಅಲ್ಲದೆ ಈಗ ರೂಪೇಶ್ ಶೆಟ್ಟಿ ಆಗಲಿ, ಮಂಗಳೂರಲ್ಲಿ ಎಲ್ಲ ಹೂಮ್ ಎವರ್ ಐ ನೋ ಅವ್ರ ಸಿನಿಮಾ ಬಂದರೆ ನನಗೂ ಖುಷಿ. ನಾನು ತುಂಬ ನೋಡ್ತೀನಿ. ಸೂರಜ್ ಮಂಗಳೂರು ಅಂತ ನನ್ನ ಒಳ್ಳೆ ಫ್ರೆಂಡ್, ಅವ್ರು ಮಂಗಳೂರು ಪ್ರಮೋಷನ್ಸ್ ಮಾಡ್ತಾರೆ. ಅವ್ರು ನಂಗೆ ಹೇಳ್ತಾರೆ ಈ ಸಿನಿಮಾ ಬರ್ತಾ ಇದೆ. ನಾನು ಬೆಂಗಳೂರಿಂದ ಮಂಗಳೂರಿಗೆ ಎಲ್ಲ ತುಳು ಕೊಂಕಣಿ ಸಿನಿಮಾ ನೋಡ್ಕೊಂಡು ವಾಪಸ್ ಬರ್ತೀನಿ. ನಾನು ಅವ್ರ ಪ್ರೀಮಿಯರ್ ಶೋಸ್ಗೆಲ್ಲ ಸಿಗ್ತಾರೆ, ಫಿಲ್ಮ್ ಅವಾರ್ಡ್ಸ್ ಆಗುತ್ತೆ, ಅಲ್ಲಿಗೆ ಹೋಗ್ತೀನಿ ನಾನು. ಸೊ ಬೇರೆಯವ್ರ ಸಿನಿಮಾಗೆ ಕೂಡ ನನ್ನದೇ ಸಿನಿಮಾ ಥರ ನೋಡ್ಕೊಂಡು ಎಂಜಾಯ್ ಮಾಡ್ತೀನಿ. ಸೊ ನಾನು ಈಗ ನಮ್ಮ OTT ಚಾನಲ್ ಎಷ್ಟು ಸಿನಿಮಾ ಇರ್ತೀನಿ, ನಾನು ಅದೆಲ್ಲ ನೋಡ್ತಿರ್ತೀನಿ. ಎಲ್ಲ ನೋಡಿ ಆಗಿದೆ. ನಾನು ಎವ್ರಿ ಡೇ ನೈಟ್ ಒಂದು ಸಿನಿಮಾ ನೋಡ್ಕೊಂಡು ನಾನು ಮಲಗ್ತೀನಿ. ಇಫ್ ಇನ್ ಕೇಸ್ ಟೂ ಲೇಟ್ ಆದರೆ ನಾನು ಅದು ಹಾಫ್ ನೋಡ್ಕೊಂಡು ನೆಕ್ಸ್ಟ್ ಡೇ ನಾನು ಕಂಟಿನ್ಯೂ ಮಾಡ್ತೀನಿ. ಹಳೆ ಸಿನಿಮಾಗಳು ಪದೇ ನೋಡ್ತೀನಿ ನಾನು. ಖುಷಿ ಅದು ಹಳೆ ಸಿನಿಮಾ ನೋಡುವಾಗ, ಆ ಹಾಡು ಕೇಳುವಾಗ ಸಡನ್ಲಿ ನನಗೆ ಮೆಮರಿಗೆ ಹೋಗುತ್ತೆ, ಫ್ಲ್ಯಾಶ್ ಬ್ಯಾಕ್ ಹೋಗುತ್ತೆ. ಆ ಟೈಮಲ್ಲಿ ಈ ಸಿನಿಮಾ ಬರುವಾಗ ನಾನು ಎಲ್ಲಿದ್ದೆ, ಏನು ಮಾಡ್ತಿದ್ದೆ, ಅದೆಲ್ಲ ಸಡನ್ ಖುಷಿ ಆಗಿದೆ. ಅದೆಲ್ಲ ಶ್ರೀದೇವಿಸ್ ಫಿಲ್ಮ್ಸ್ ಅಂತೂ ನಾನು ಈಗಲೂ ನಾನು ಯೂಸಿಂಗ್ ಅ ಟ್ಯಾಬ್. ಅವಾಗ ನಾನು ಅಲ್ಲಿ ನೋಡ್ತಾ ಇರ್ತೀನಿ, ಯೂಟ್ಯೂಬಲ್ಲೆಲ್ಲ ಸಾಂಗ್ಸ್ ಡೈಲಿ ನಾನು ಹಾಕ್ತಿರ್ತೀನಿ, ಎಲ್ಲ ಫಿಲ್ಮ್ ಪ್ರಮೋಟ್ ಮಾಡ್ತೀನಿ. ಸಿನಿಮಾ ಬಿಟ್ಟರೆ ನನಗೆ ಬೇರೆ ಏನು ಗೊತ್ತಿಲ್ಲ, ಲ್ಯಾಂಗ್ವೇಜ್. ತುಂಬ ಇಷ್ಟವಾದ ಶ್ರೀದೇವಿಯವರ ಚಿತ್ರ ಯಾವುದು? ಲಮ್ಹೆ ಇಸ್ ಅರ್ ಆಲ್ ಟೈಮ್ ಫೇವ್ರೆಟ್ ಫಿಲ್ಮ್. ಅದು ಬ್ಯೂಟಿಫುಲ್ ಫಿಲ್ಮ್. ನಾನು ಲಮ್ಹೆ ಪ್ರೀಮಿಯರಿಗೆ ನಾನು ಬಾಂಬೆಲಿದ್ದೆ, ಬಟ್ ಐ ಕುಡಂಟ್ ಮೀಟ್ ಶ್ರೀದೇವಿ. ಯಾಕಂದರೆ ಆವಾಗ ನಾನು ಇಟ್ ವಾಸ್ 1991 ಅದು ಕೂಡ. ಆವಾಗ ನಾನು ಸಿನಿಮಾ ಇಂಡಸ್ಟ್ರಿ ಸೇರಿದ್ದು.
ಆ ಟೈಮಲ್ಲಿ ಗ್ರ್ಯಾಂಡ್ ಪ್ರೀಮಿಯರ್ಗೆ ಬೀನೋ ಇದೆ ದಟ್ ಆ ಫಿಲ್ಮ್ ಇನ್ನು ಕೂಡ ಮೆಮೊರಿಯಲ್ಲಿ. ಆಮೇಲೆ ಸದ್ಮಾ ಆಗಲಿ, ತೋಫಾ ಆಗಲಿ, ಚಾಂದ್ನಿ, ಚಾಲ್ಬಾಜ್ ಆರ್ ಗುಡ್, ಬಟ್ ಲಮೇಸ್ ಆರ್ ಆಲ್ ಟೈಮ್ ಫೇವ್ರೇಟ್. ತುಂಬ ಮಿಸ್ ಮಾಡ್ಕೊಂಡಂಗೆ. ಈಗ ಮಿಸ್ ಮಾಡೋದಂತ ಏನಿಲ್ಲ, ನಾನೀಗ ಐ ಫೀಲ್ ಶೀಸ್ ಅರೌಂಡ್, ಅವಳ ಬ್ಲೆಸ್ಸಿಂಗ್ಸ್ ಇದೆ, ಇನ್ಸ್ಪಿರೇಷನ್, ಅವಳು ಇನ್ಸ್ಪಿರೇಟ್ ಮಾಡ್ತಾಳೆ. ಏನು ಮಾಡೋಕ್ಕಾಗುತ್ತೆ, ಲೈಫ್ ಹ್ಯಾಸ್ ಟು ಗೋ ಆನ್. ಬಟ್ ಆಗಿದ್ದು ಆಗಬಾರ್ದಿತ್ತು, ಅದು ದಟ್ಸ್ ಅ ಬಿಗ್ ಟ್ರ್ಯಾಜಿಡಿ. ನ್ಯಾಚುರಲ್ ಡೆತ್ ಅಲ್ವೇ ಅಲ್ಲ ಅದು, ಅಷ್ಟೊಂದು ಹೇಳ್ತೀನಿ ನಾನು. ನಿಮ್ಮ ಮುಂದೆ ಬರುವಂಥ ಪ್ರಾಜೆಕ್ಟ್ಗಳು? ಅದೇ ನಾನು ಹೇಳಿರುವ ಒಂದು ಆ್ಯಸ್ ಎನ್ ಡಿರೆಕ್ಟರ್ ಈ ಸಿನಿಮಾಗಳು ಹಿಂದಿ, ಕನ್ನಡ, ತುಳು, ಕೊಂಕಣಿ ರೆಡಿ ಇದೆ. ಅದಲ್ಲದೆ ನಾನು ಬೇರೊಂದು ಸಿನಿಮಾ ಒಂದು ಸ್ಟಾರ್ಟ್ ಮಾಡ್ತಿದ್ದೀನಿ ತುಳುವಲ್ಲಿ. ಅದೊಂದು ರೈಟಿಂಗ್ ಆಗಿದೆ. ವೆರಿ ಸೂನ್ ನಂದು ಅದು ರಿಲೀಸ್ ಆವಾಗ ಈ ಫ್ಲೋರ್ಸ್ಗೆ ಹೋಗುತ್ತೆ. ಇಟ್ಸ್ ಅ ಕಾಮಿಡಿ ಫಿಲ್ಮ್, ಮಂಗಳೂರಲ್ಲಿ ಶೂಟ್ ಮಾಡ್ತೀನಿ. ಬಿಸೈಡ್ಸ್ ದ್ಯಾಟ್ ನಾನು ಭಾಳಷ್ಟು ಸಿನಿಮಾ ನಂದು ರೆಡಿ ಇದೆ ಫಾರ್ ರಿಲೀಸ್ ಅನ್ ಆ್ಯಕ್ಟರ್. ಹಿಂದಿ, ಕನ್ನಡ, ತುಳು, ಕೊಂಕಣಿ, ತಮಿಳ್, ತೆಲುಗು ಎಲ್ಲ ಲ್ಯಾಂಗ್ವೇಜಲ್ಲಿ ಇಟ್ಟು ಕೂಡ ಸಿನಿಮಾಗಳಿದೆ, ಒಳ್ಳೊಳ್ಳೆ ಸಿನಿಮಾಗಳು. ಅದಕ್ಕೂ ನಾನು ವೇಟ್ ಮಾಡ್ತಿದ್ದೀನಿ. ಗುಡ್ ನೈಟ್ ಬೆಂಗಳೂರು ಅಂತ ಒಂದು ಸಿನಿಮಾ ಇದೆ, ನಾನು ಮತ್ತು ಪ್ರಕಾಶ್ ವಿನಾಡ್ದು. ವೆರಿ ಅದು ಆನ್ಸಂಬಲ್ ಕಾಸ್ಟ್ ಇದೆ ಅದರಲ್ಲಿ. ಅದೊಂದು ಸಿನಿಮಾ ಇದೆ. ದೆನ್ ನಿಂಬಿಯ ಬಾರದ ಮ್ಯಾಗ ಪಾರ್ಟ್ 2 ಇದೆ, ಪೇಜ್ 2 ಇದೆ. ಅದು ಪೇಜ್ 2 ಬರಲಿಕ್ಕಿದೆ. ಅದರಲ್ಲಿ ನನ್ನ ಪಾತ್ರ ಇಸ್ ಫುಲ್ ಟೈಮ್ ಕಾಮಿಡಿ ಪಾತ್ರ ಇದೆ ನಂದು. ಮತ್ತು ಧ್ರುವ 369 ಅಂತ ಇದೆ, ಅದ್ರ ರಾಘಣ್ಣ ಜೊತೆ. ಅದರಲ್ಲಿ ಪುನೀತ್ ರಾಜ್ಕುಮಾರ್ ಅವ್ರದ್ದು ಕೂಡ ಒಂದು AI ಏನು ಮಾಡಿದ್ದಾರೆ, ಕ್ರಿಯೇಟ್ ಮಾಡಿದ್ದಾರೆ. ಅದಕ್ಕೂ ವೇಟ್ ಮಾಡ್ತೇನೆ. ಮೆನಿ ಫಿಲ್ಮ್ಸ್ ವಿಚ್ ಇಸ್ ಡಿಟಾಕ್ಸ್ ಅಂತಿದೆ ನಮ್ಮ ಕಿಶೋರ್ ಜೊತೆ. ಮತ್ತು ತಮಿಳಲ್ಲಿ ಪುಯ್ಲಿಲ್ ಅವ್ರದ್ದು ಇದೆ, ತೆಲುಗು ಇದೆ, ಮತ್ತು ನಮ್ಮ ಅದೇ ಸಂಸ್ಕೃತ್ ಫಿಲ್ಮ್ ಬರಲಿಕ್ಕಿದೆ. ಹಿಂದಿ ತಲಾಕಾಲ್ ಅಂತ ಇದೆ ವಿಚ್ ಇಸ್ ಹಾರರ್ ಫಿಲ್ಮ್. ಮತ್ತು ಮಹಾಕಾಲ್ ನಗರಿ ಅಂತ ನಾನಲ್ಲಿ ಟೆರರಿಸ್ಟ್ ಆಗಿ ಮಾಡಿದ್ದೀನಿ. ಸೊ ಲಾಟ್ ಆಫ್ ಫಿಲ್ಮ್ಸ್. ಬಾಲಿವುಡ್ ಗಂಟ ನಾನು ಹೋಗ್ತೀನಿ ಅನ್ನೋದು ಇತ್ತ ಮುಂಚೆ? ಹೌದು, ನನಗೆ ಕನೆಕ್ಷನ್ ಯಾಕೆಂದರೆ ನನ್ನ ಡ್ಯಾಡಿ ಕನೆಕ್ಷನ್ ಇತ್ತು. ಅವ್ರು ಅಲ್ಲೂ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ದಾರೆ? ಇಲ್ಲ, ಅವರು ಇಲ್ಲಿ ಬಟ್ ಅವ್ರ ಡ್ಯಾಡಿ, ನನ್ನ ಡ್ಯಾಡಿ ಬಾಂಬೆ ಅವರು. ಸೊ ಅವ್ರು ನಮ್ಮ ಡ್ಯಾಡಿ ಫ್ಯಾಮಿಲಿ ಎಲ್ಲ ಬಾಂಬೆಲಿ ಇದ್ದಾರೆ, ಈಗಲೂ ಇದ್ದಾರೆ, ಕೆಲ ಫ್ಯಾಮಿಲಿ ಮೆಂಬರ್ಸ್ ಇದ್ದಾರೆ. ಸೊ ಬಾಂಬೆ ಹೋಗುವಾಗ ಅದು ಅವ್ರ ಡ್ಯಾಡಿ ಫ್ಯಾಮಿಲಿಯಲ್ಲಿ ಕೂಡ ಸಂಬಡಿ ವಾಸ್ ಕನೆಕ್ಟೆಡ್ ಟು ಶಶಿ ಕಪೂರ್. ನಂದು ಒಂದು ಅಂಕಲ್ ಮನಮೋಹನ್ ದೇಸಾಯಿ ಟೀಮಲ್ಲಿದ್ದರು. ಸೊ ಆಗಿಂದ ಆ ಕನೆಕ್ಷನ್ ಸ್ವಲ್ಪ ಇಂಡಸ್ಟ್ರಿ ಇದೆ. ಬಟ್ ಆಫ್ಟರ್ ದ್ಯಾಟ್ ನಾನೇ ಖುದ್ದಾಗಿ ರಾಜ್ಕುಮಾರ್ ಸಂತೋಷಿ ಅವ್ರ ಟೀಮಲ್ಲಿ ಜೊತೆ ಮಾಡಿದೆ, ಬೋನಿ ಕಪೂರ್ ಜೊತೆ ನಾನು ಕೆಲಸ ಮಾಡಿದೆ. ಸೊ ಕೆ ಸುಭಾಷ್ ಅವರಲ್ಲಿದ್ದರು. ಸೊ ಆಗಿದ್ದರೆ ನಾನೇ ನನ್ನ ಕನೆಕ್ಷನ್ ಏನಕ್ಕೆ ಬಾಲಿವುಡಲ್ಲಿ ಈಗ ಕೂಡ ಕೆಲವು ಆ್ಯಸ್ ಎ ಜರ್ನಲಿಸ್ಟ್ ಆಗಿ, ಆ್ಯಸ್ ಎ ಮೀಡಿಯಾ ಪರ್ಸನ್ ಆಗಲಿ, ಎಷ್ಟೋ ಜನ PROs ಆಗಲಿ, ಡೈರೆಕ್ಟರ್ಸ್, ಆರ್ಟಿಸ್ಟ್ ನಂಗೆ ಪರಿಚಯ ಇದ್ದಾರೆ. ರಾಕಿ ಸಾವಂತ್ ಈಗಲೂ ಕೂಡ ವೆರಿ ಗುಡ್ ಫ್ರೆಂಡ್ ಆಫ್ ಮೈನ್. ಹಾಗೆ ಸಾಹಿಲಾ ಚಡ್ಡಾ, ಉಪಾಸನಾ ಸಿಂಗ್, ಕೆಲವು ಕಾಮಿಡಿಯನ್ಸ್ ಎಲ್ಲ ಈಗಲೂ ಟಚಲ್ಲಿದ್ದಾರೆ. ಹೋಗೋ ಭೇಟಿ ಆಗ್ತೀನಿ. ಅಕ್ಷಯ್ ಕುಮಾರ್ ಜೊತೆ ನಾನು ಭಾಳಷ್ಟು ವರ್ಕ್ ಮಾಡಿದ್ದೀನಿ ನಾನು. ಸೊ ದಟ್ ವೇ ನಂದು ಕನೆಕ್ಷನ್ ಇದೆ ಬಾಲಿವುಡಲ್ಲಿ. ಹೇಗಿದೆ ಅಕ್ಷಯ್ ಕುಮಾರ್ ಜೊತೆ ಆ್ಯಕ್ಟ್ ಮಾಡಿದಾಗ? ಅಕ್ಷಯ್ ಕುಮಾರ್ ಜೊತೆ ಆ್ಯಕ್ಟ್ ಮಾಡುವಾಗ ಅವ್ರ ಜೊತೆ ನಾನು ಹೆಲೋ ಇಂಡಿಯಾ ಸಿನಿಮಾ ಮಾಡಿದೆ. ಅದು ರಿಲೀಸ್ ಆಗಿಲ್ಲ ಇನ್ನೂ ಕೂಡ, ಬ್ಯಾಂಕಾಕ್ ಶೂಟ್ ಆಗಿದ್ದು. ಅದು ಏನೋ ಪ್ರೊಡ್ಯೂಸರ್ ಪ್ರಾಬ್ಲಮ್ ಇದೆ, ಅದು ಲಾಂಗ್ ಟೈಮ್ ಪೆಂಡಿಂಗ್ ಫಿಲ್ಮ್. ಆಮೇಲೆ ಅವ್ರ ಜೊತೆ ನಾನು ಬೇರೆ ಬೇರೆ ಸಿನಿಮಾಗಳಿಗೆ ಕೂಡ ನಾನು ಟೀಮ್ ವರ್ಕ್ ಮಾಡಿದೆ. ಅವರು ರೌಡಿ ರಾಥೋಡ್ ಮಾಡುವಾಗ ಆ ಟೀಮಲ್ಲಿ, ಪ್ರಭುದೇವ ಮಾಡಿದಾಗ ಅದ್ರ ಜೊತೆ ಇದ್ದೆ. ಸೊ ನೋ ನಿಮ್. ಆ್ಯಂಡ್ ಮಿಷನ್ ಮಂಗಲ್ ಸಿನಿಮಾ ಮಾಡಿದೆ ನಾನು. ಅದೇ ನಾನು ಅನ್ಸ್ಕೊಂಡೆ, ಯಾವುದೋ ಮಿಷನ್ ಮಂಗಲ್, ಅಕ್ಷಯ್ ಕುಮಾರ್, ವಿದ್ಯಾ ಬಾಲನ್, ಅದೇ ನಾನು ಸೈಂಟಿಸ್ಟ್ ಆಗಿದ್ದೆ. ಸೊ ದತ್ತಣ್ಣ ಅವರಿದ್ದ ಸಿನಿಮಾದಲ್ಲಿ ಅದು ಮಾಡಿದೆ ನಾನು. ಪ್ರಭುದೇವ ಅವ್ರ ಜೊತೆ ನಿಮ್ಮ ಒಡನಾಟ ಹೆಂಗಿದೆ? ಪ್ರಭುದೇವ ಜೊತೆ ನಂದು ಒಡನಾಟ ಅದೇ, ನಾನು 1, 2, 3 ಸಿನಿಮಾ ಮಾಡಿದೆ. ಆಮೇಲೆ ಮನಸ್ಸಲ್ಲ ನೀನೆ ಸಿನಿಮಾ. ಸೊ 1, 2, 3 ಸಿನಿಮಾ ಆದಮೇಲೆ ಮನಸ್ಸಲ್ಲ ನೀನೆ ಮಾಡಿದ್ದು. ಆಮೇಲೆ ಲಕ್ಕಿ ಮ್ಯಾನ್ ಮಾಡಿದೆ. ಸೊ ಹೇಗಿದೆ 1, 2, 3 ಸಿನಿಮಾದಲ್ಲಿ ಆಸ್ ಎ ಕೋಆರ್ಡಿನೇಟರ್ ಇರುವಾಗ ಆ ಬಾಂಡಿಂಗ್ ಚೆನ್ನಾಗಿತ್ತು ನಂದು. ಬಿಕಾಸ್ ನಾನು ಕನ್ನಡದಲ್ಲಿ ಡೈಲಾಗ್ಸ್ ಹೇಳ್ಕೊಡ್ತಿದ್ದೆ ಅವರಿಗೆ, ಪ್ರಭುಗೆ, ರಾಜುಗೆ, ಪ್ರಸಾದ್ಗೆ, ಜ್ಯೋತಿಗೆ. ಕೋಮಲ್ ಕುಮಾರ್, ಜಗ್ಗೇಶ್ ತಮ್ಮ ಆ್ಯಕ್ಟರ್, ಅವ್ರದ್ದು ಫಸ್ಟ್ ಫಿಲ್ಮ್ ಇದು 1 to 3 ಅವರಿಗೆ. ಸೊ ಆ ಟೀಮಲ್ಲಿ ನಾವು ಬ್ಯಾಂಗ್ಳೂರು, ಹೈದರಾಬಾದ್, ವಿಜಯವಾಡ, ಚೆನ್ನೈ, ಆಮೇಲೆ ಮಲೇಷ್ಯಾದಲ್ಲಿ ಹೋಗಿ ಶೂಟ್ ಮಾಡಿದ್ದೆವು. ಸೊ ಆಮೇಲೆ ಅವ್ರದ್ದು ತಂದೆ ಮನಸ್ಸಲ್ಲ ನೀನೆ ಸಿನಿಮಾ ಡೈರೆಕ್ಟ್ ಮಾಡಿದ್ದು. ಅದಕ್ಕೆ ಪ್ರಸಾದ್ ಹೀರೋ, ಗಾಯತ್ರಿ, ಪ್ರಭು ಮತ್ತು ರಾಜು ಅವರು ಗೆಸ್ಟ್ ಅಪ್ರೈಸ್ ಮಾಡಿದ್ದು. ಮನಸ್ಸಂತನೂ ರೀಮೇಕ್ ಅದು. ಅದಕ್ಕೂ ನನಗೆ ಅವರು, ಬಿಕಾಸ್ ಆ ಬಾಂಡಿಂಗ್ ಚೆನ್ನಾಗಿತ್ತು, ನನಗೆ ಅಸೋಸಿಯೇಟರ್ ಆಗಿ ವರ್ಕ್ ಮಾಡಿದ್ದು. ಅದಕ್ಕೂ ಪುನಃ ನಾವು ಮಲೇಷ್ಯಾ ಹೋಗಿ ಸಾಂಗ್ ಶೂಟ್ ಮಾಡಿದ್ವಿ. ಆ್ಯಂಡ್ ದೆನ್ ಆಫ್ಟರ್ವರ್ಡ್ಸ್ ಪ್ರಭುದೇವ ಆ ಸಿನಿಮಾ ಮನಸ್ಸಲ್ಲ ನೀನೆ ಸಿನಿಮಾದಲ್ಲಿ ಒಂದು ಸೀಕ್ವೆನ್ಸಿಗೆ ಅವ್ರಿಗೆ ಗೆಸ್ಟ್ ಮಾಡಿದ ಸೀಕ್ವೆನ್ಸಲ್ಲಿ ಅವರೇ ಡೈರೆಕ್ಟ್ ಮಾಡಿ ಸೀನ್. ಸೊ ನಾನು ಆ್ಯಸ್ ಕೋಆರ್ಡಿನೇಟರ್ ಇದ್ದರಿಂದ, ಸೊ ನನ್ನ ಮನೆಗೆ ಬಂದು ನಾವು VCR ಅಲ್ಲಿ ಮನಸ್ಸು ತೆಲುಗು ಫಿಲ್ಮ್ ನೋಡಿಕೊಂಡು ಅದೇ ಸೀನ್ಸ್ ಎಲ್ಲ ಬರ್ಕೊಂಡು ನಾವು ಅಲ್ಲಿ ನಮ್ಮ ಮನೆ ಬಾನಸವಾಡಿ ಹತ್ರ ಕ್ಲಬ್ ಹತ್ರ ಶೂಟ್ ಆಗಿದ್ದು ಅದು. ಸೊ ನೋಡ್ಕೊಂಡು ಇದ್ದು ಅವ್ರು ನಮ್ಮ ಮನೆಗೆ ಬಂದಿದ್ದಾರೆ. ನನ್ನ ಮಗ ಚಿಕ್ಕವನಾಗಿದ್ದಾಗ ಆವಾಗಿದ್ದ ನೋಡಿದೆ ನಾನು. ನಮ್ಮ ಪ್ರಸಾದ್ ಮದುವೆಗೆ ಹೋಗಿದ್ದೆ ನಾನು. ಅವ್ರು ಮೈಸೂರಲ್ಲಿ ಅವರು ಪ್ಲೇಸ್ಗೆ ಹೋಗಿದ್ದೀನಿ. ಚೆನ್ನೈ ಅವ್ರ ಮನೆಗೆ ಹೋಗಿದ್ದೆ, ಆಳ್ವಾರ್ಪೇಟೆ ಮನೆಗೆ ಹೋಗಿದ್ದೀನಿ ನಾನು.
ಸೊ ಬಟ್ ಇವಾಗ ಫ್ರಮ್ ಮೆನಿ ಇಯರ್ಸ್ ನೋ ಬಟ್ ಎಸ್ ರೌಡಿ ರಾಥೋಡ್ ಶೂಟಿಂಗ್ ಟೈಮಲ್ಲಿ ನಾನು ಬಾಂಬೆಯಲ್ಲಿ ಭೇಟಿಯಾಗಿದೆ. ಈಗ ಭಾಳಷ್ಟು ವರ್ಷದಿಂದ ಭೇಟಿ ಆಗಿಲ್ಲ. ಹಾಗೆ ರಾಜು ಬಟ್ ಪ್ರಸಾದ್ ಈಗಲೂ ಕೂಡ ಕನೆಕ್ಟ್ ಅವ್ರ ತಂದೆ ತಾಯಿ ಕೂಡ ಮೂಗುಸುಂದ್ರ ಅವ್ರು ಹುಷಾರಿಲ್ಲ ಅವರು, ಬಟ್ ಅವ್ರಿಗೆ ನಾನು ಭೇಟಿ ಆದೆ ತಾಯಿಯವರು. ಈಗಲೂ ನೀವು VCR VCP ಇಟ್ಟಿದ್ದೀರಾ? ನಂತರ ಮೆಮೊರಿ ಆಗಿದೆ ಅದು ವರ್ಕ್ ಖಂಡಿತ ವರ್ಕ್ ಆಗಲ್ಲ. ಅದು ವರ್ಕಿಂಗ್ ಕಂಡೀಷನ್ ಇಲ್ಲ. VCR VCP DVD ಪ್ಲೇಯರ್ ಎಲ್ಲ ಇದೆ ನನ್ನ. ರೇಡಿಯೋ ಐ ಹ್ಯಾವ್ ಆಲ್ ದಟ್ ನಂದಿದೆ. ಕೆಲವು ಆಡಿಯೋ ಕ್ಯಾಸೆಟ್ಸ್ ಇದೆ. ಯಾವುದು ವರ್ಕಿಂಗ್ ಕಂಡೀಷನ್ ಇಲ್ಲ. ಅದು ಒಂದು ಎಕ್ಸಿಬಿಷನ್ ಮಾಡಿದ್ರೆ ಖಂಡಿತ ಇಡ್ಬೋದು. ಈಗಿನ ಜನರೇಷನ್ ಆವಾಗ ಇಟ್ಟಿದ್ದು ಶಾಪ್, ಅದ್ರ ನಂತರ ಕೆಲವಿದೆ. ಈಗಿನ ಜನರೇಷನ್ ಅದು ಏನಂತ ಗೊತ್ತಿಲ್ಲ. ಅವ್ರಿಗೆ ಗೂಗಲ್ ಅಲ್ಲಿ ನೋಡಿದ್ರೆ ಮಾತ್ರ ಗೊತ್ತು. ಬಟ್ ನಂತರ ಕರೆಕ್ಟ್ ಇದೆ. ಗ್ರಾಮಫೋನ್ ಎಲ್ಲ ಇಟ್ಕೊಂಡಿದ್ದೆ. ನಂತೊಂದು ಎಲ್ವಿಸ್ ಪ್ರೆಸ್ದು ಗ್ರಾಮಫೋನ್ ಇದೆ. ಮತ್ತು ಇದೆಲ್ಲ ಇಟ್ಕೊಂಡಿದ್ದೆ ಮೆಮರಿಗೆ. ಈಗಿನ ಜನರೇಷನ್ಗೆ ಅದು ಗೊತ್ತಿಲ್ಲ. ಹೋಗಿ ತಗೊಂಬಂದು VCR ಹಾಕಿ ಸಿನಿಮಾಗಳು ಕಂಟಿನ್ಯೂಸ್ ಆಗಿ ಸಿನಿಮಾ ನೋಡ್ತಾ ಇದ್ದೀವಿ. ನಮ್ಮ ಜನರೇಷನ್ ಜೆನ್ಸಿ ಮತ್ತು ಇವರಿಗೆ ಅವ್ರಿಗೆ ಖಂಡಿತ ಗೊತ್ತಿಲ್ಲ ಅದು ಏನಂತ. ಈಗ ಪೆನ್ ಡ್ರೈವ್ ಅಲ್ಲಿ ಮೊಬೈಲ್ ಸ್ಪಾಟಿಫೈಲಿ ಕೇಳ್ತಾರೆ ಹಾಡುಗಳು. ನಾವ್ ಎಂತೆಲ್ಲ ನೋಡ್ಕೊಂಡು ಬಂದಿದೀವಿ. ಆಡಿಯೋ ಕ್ಯಾಸೆಟ್ ಅಲ್ಲಿ ಅದು ಟೇಪ್ ರೆಕಾರ್ಡರ್ ಹಾಕುದು, ಕ್ಯಾಸೆಟ್ ರೀಲ್ ಹೊರಗೆ ಬರೋದು, ಮತ್ತೆ ಪೆನ್ ಅಲ್ಲಿ ತಿರುಗಿಸೋದು, ಅದು ಕೇಳೋದು. ತುಂಬ CD ಅಲ್ಲಿ ಸಾಂಗ್ ಕೇಳೋದು. ಆಮೇಲೆ ನಾವು ಹೋಗಿ ಒಂದು ಶಾಪಲ್ಲಿ ಹೋಗಿ ಎಲ್ಲ ಕಾಪಿ ಮಾಡ್ತಿದ್ವಿ, ಪೆನ್ ಡ್ರೈವ್ ಅಲ್ಲಿ ಹಾಕೊಂಡು ಹೇಳ್ಬೋದು. ಈಗ ಬರೀ ಸ್ಪಾಟಿಫೈ ಕೇಳ್ತಾರಲ್ಲ, ನಾವೆಂತ ನೋಡಿದ್ವಿ. ಚೆನ್ನಾಗಿತ್ತು. ರೇಡಿಯೋಗೂ ಆಲ್ಸೋ ರೇಡಿಯೋ ನಾವು ವಾಪಸ್ ಬಂದು ರೇಡಿಯೋ ಸ್ಟೇಷನ್ ಸ್ಟಾರ್ಟ್ ಆಗಿ ತುಂಬ, ಯಾಕಂದ್ರೆ ಆವಾಗ ಟೈಮಿದ ಸಿಬಾಕಾ ಗೀತ್ಮಾಲ, ಬಿನಾಕಾ ಗೀತ್ಮಾಲ, ವಿವಿಧ ಭಾರತಿ ಹಾಡುಗಳು ಬೆಳಿಗ್ಗೆ ಚಿತ್ರಲೋಕಲ್ಲಿ ಕೇಳ್ತಿರೋದು. ಅದು ತುಂಬ ನಂದು ಮೆಮರಿ ಇತ್ತು. when ರೇಡಿಯೋ ಸ್ಟಾರ್ಟ್ ಆಯಿತು, ನನ್ನ ಸಿನಿಮಾ SMS 626 ಹೇಳಬೇಕಿತ್ತು ನಾನು. ಆ ಸಿನಿಮಾದಲ್ಲಿ ಬ್ಯಾಕ್ಗ್ರೌಂಡ್ ಸ್ಕೋರ್ ಇಲ್ಲ. ಇಡೀ ಸಿನಿಮಾ ರೈಟ್ ಫ್ರಮ್ ಫ್ರೇಮ್ 1 ಇಂದ ಫ್ರೇಮ್ ಎಂಡ್ವರೆಗೂ ಒಂದು ರೇಡಿಯೋದಲ್ಲಿ ಸಾಂಗ್ಸ್ ಪ್ಲೇ ಆಗ್ತಾ ಇರ್ತದೆ. ಆ ಸಾಂಗ್ ಎಲ್ಲ ಸಿಚುವೇಶನ್ಗೆ ಸಾಂಗ್ ಹಿಂದಿ ಕನ್ನಡ ಸಾಂಗ್ಗಳು ಅಲ್ಲೆಲ್ಲ ಬರ್ತಾ ಇರುತ್ತೆ. ಒಂದು ಹ್ಯಾಪಿ ಸಿಚುವೇಶನ್ ಆಗಲಿ ಮತ್ತು ಇಮೋಷನ್ ಕೂಡ ಅದೇ ಥರದ ಹಾಡು ಬರ್ತಾ ಇದೆ. ಸೊ ನಾನು ರೇಡಿಯೋ ಪ್ಲೇಡ್ ವೆರಿ ಇಂಪಾರ್ಟೆಂಟ್ ರೋಲ್ ಇನ್ ಮೈ ಫಿಲ್ಮ್. ಈಗ ನಾನು ಮುಂಬರುವ ಸಿನಿಮಾ ಹೇಳಿದಾಗ ನಂಗೆ ಬರೀ ಸದ್ಯ ರೇಡಿಯೋ ಪ್ಲೇಸ್ ಇಂಪಾರ್ಟೆಂಟ್ ರೋಲ್. ಅಲ್ಲಿ ಕೂಡ ನಾನು ಕೆಲವು ಹಳೆ ಸಾಂಗ್ನ ಯೂಸ್ ಮಾಡಿದ್ದೀನಿ, ತುಳು ಕೊಂಕಣಿ ಸಾಂಗ್ ಯೂಸ್ ಮಾಡಿದ್ದೀನಿ. It was SMS ಹೆಂಗಿತ್ತು ಎಕ್ಸ್ಪೀರಿಯನ್ಸ್ ಡೈರೆಕ್ಟರ್ ಆಗಿ? ನಾನು ಫಸ್ಟ್ ಫಿಲ್ಮ್ ವಾಟ್ ಇಸ್ ದ ಚಾಲೆಂಜಿಂಗ್ ಆ ಟೈಮಲ್ಲಿ ನಿಮಗೆ? ತುಂಬ ಲೋ ಬಜೆಟಲ್ಲಿ ಮಾಡಿದೆ ಶೂಟಿಂಗ್. ಚಾಲೆಂಜಿಂಗ್ ಏನಂದರೆ, ಜಾನು ಅಂತ ಹೀರೋಯಿನ್, ಅವಳು ಮಿಸ್ ಕ್ಯಾಲಿಫೋರ್ನಿಯಾ ಸಿನಿಮಾ ಮಾಡಿದ್ವಿ ನಾವು, ದಿಗಂತ್ ಜಾನು. ನನಗೆ ಆ ಕೋ ಡೈರೆಕ್ಟರ್ ಆಗಿದ್ದೆ. US ಅಲ್ಲಿ ಶೂಟ್ ಮಾಡಿದ್ವಿ. ಕೂಡ್ಲು ರಾಮಕೃಷ್ಣ ಮೇನ್ ಡೈರೆಕ್ಟರ್. ಆವಾಗ ಜಾನು ಹೇಳಿದ್ರು ನಾನು ಈ ಸಿನಿಮಾ ಇನ್ನೊಂದು ಮಾಡಬೇಕಂತ. ನಾನು ಡೈರೆಕ್ಷನಲ್ಲಿ ಅವ್ರು ಪ್ರೊಡಕ್ಷನ್ ಮಾಡ್ಕೊಂಡು ಮಾಡಿದ್ದು. 2 ಟ್ರಾಜಿಡಿ ಆಯಿತು. ನಾನು ಶೂಟ್ ಮಾಡುವ ಟೈಮಲ್ಲೇ ಡಾಕ್ಟರ್ ರಾಜ್ಕುಮಾರ್ ಅವ್ರು ತೀರ್ಕೊಂಡ್ರು. ಸೊ ವಿ ಹ್ಯಾಡ್ ಟು ಪಿಟ್ ಹೋಲ್ಡ್. ಅದೇ ಟೈಮಲ್ಲಿ ಅವಳಿಗೆ ಕಾಲ್ಗೆ ಆಕ್ಸಿಡೆಂಟ್ ಆಗಿತ್ತು. ಕಾಲಿಗೆ ಆಕ್ಸಿಡೆಂಟ್ ಆಗಿತ್ತು, ಅವಳಿಗೆ ರಾಡ್ ಆಗಿಬೇಕಾಗಿತ್ತು. ಶೂಟ್ ಪೋಸ್ಟ್ಪೋನ್ ಆಯಿತು ಫಾರ್ ಫ್ಯೂ ಮಂತ್ಸ್. ಆಮೇಲೆ ಅವಳು ಫಿಸಿಯೋಥೆರಪಿ ಎಲ್ಲ ಮಾಡ್ಕೊಂಡು ಪುನಃ ರೀಶೂಟ್ ಮಾಡಿದ್ವಿ. ದೆನ್ ಅದನ್ನು ಇಡೀ ಶೂಟ್ನ ನಾವು ರೀಶೂಟ್ ಮಾಡೋಕೆ ಆರ್ಟಿಸ್ಟ್ ಚೇಂಜ್ ಆಯಿತು, ಬೇರೆ ಆರ್ಟಿಸ್ಟ್. ಕಂಪ್ಲೀಟ್ ಮ್ಯಾಂಗ್ಳೂರು ಶೂಟ್ ಮಾಡಿದ್ವಿ. ಮಂಗಳೂರಲ್ಲಿ ಒಳ್ಳೆ ಎಕ್ಸ್ಪೀರಿಯನ್ಸ್. ನಮ್ಮೂರು ನಮ್ಮ ಜನಗಳಿರುವಾಗ ಅಲ್ಲಿ ಒಳ್ಳೆ ಶೂಟ್ ಆಯಿತು. ಸೊ ಆಮೇಲೆ ಸಿನಿಮಾ ರಿಲೀಸ್ ಆಯಿತು. ನಾನು ಹೇಳಿ 16 mm ಇಂದ 35 mm ಮಾಡಿದ್ದು ಸಿನಿಮಾ. ಅದು ಫಸ್ಟ್ ಫಿಲ್ಮ್ ಆಫ್ ಮೈನ್. UFO ರಿಲೀಸ್ ಮಾಡಿದ್ದು. UFO ಜಸ್ಟ್ ಲಾಂಚ್ ಆಗಿದ್ದು. UFO ಇಂದ ಫಸ್ಟ್ ಸಿನಿಮಾ ರಿಲೀಸ್ ಆಗಿದ್ದು ನನ್ನ ಸಿನಿಮಾ. ಎಸ್, ಫಸ್ಟ್ ಸಿನಿಮಾ ವಾಸ್ SMS 660. ಆಮೇಲೆ ಈವನ್ ಇದು ನಂದು ನಾನು ಜಾನ್ ಲೆವ 555 ಸಿನಿಮಾ ಮಾಡಿದೆ. ಅದು ನಾನು ಇದ್ರಲ್ಲಿ ಮಾಡಿದ್ದೇನೆ. ವಾಟ್ ಇಸ್ ಇಟ್ ಕಾಲ್ಡ್, ದಿಸ್ ಕ್ಯಾಮ್ರಾ, ಸೋನಿ ಕ್ಯಾಮ್ರಾ ಐ ಯೂಸ್ಡ್ ಇಟ್. ಡಿಜಿಟಲ್ ಕ್ಯಾಮ್ರಾ ಕೂಡ ಫಸ್ಟ್ ಫಿಲ್ಮ್ ದಟ್ ಐ ಕೇಮ್ ವಾಸ್ ಮೈನ್. ಅಂಡ್ ದೆನ್ ರಾಮ್ ಗೋಪಾಲ್ ವರ್ಮಾ ಆಲ್ಸೋ ಅವರೇ ಟೈಮ್ ಅವ್ರದ್ದು ರಿಲೀಸ್ ಬಂದಿದೆ ಬಂದು. ಸೊ ದೀಸ್ ಆರ್ ಮೈ ಫಸ್ಟ್ ಥಿಂಗ್ಸ್ ಎಕ್ಸ್ಪೀರಿಯನ್ಸ್ ಆಫ್ ಯಾವ್ದೊಂದು ಸಿನಿಮಾ ಮಾಡಿದ್ರು, ವಿಚ್ ಮರ್ಡರ್ದು ಒಂದು ಸಿನಿಮಾ ಮಾಡಿದ್ರು. ಅದು ಕೂಡ ಡಿಜಿಟಲ್ ಸಿನಿಮಾ 5D ಐ ಥಿಂಕ್. ಎಸ್ 5D ಸಿನಿಮಾ. ಎಸ್ 5D ಇಲ್ಲಿ ಫಸ್ಟ್ ಸಿನಿಮಾ ಮಾಡಿದ್ರು. ಅದೇ ಎಕ್ಸ್ಪೆರಿಮೆಂಟಲ್. ಫೈನ್ ಸರ್, ಭಾಳ ತುಂಬ ಚೆನ್ನಾಗಿ ಒಂದು ಅನುಭವಗಳೆಲ್ಲ ಹೇಳಿದ್ದೀರಾ. ಈಗ ನೀವು ಎಲ್ಲಾನು ನೋಡಿರೋದ್ರಿಂದ ಈಗ ಮುಂಬರುವಂತ ಕಲಾವಿದರಿಗೆ ಏನು ಹೇಳ್ಬೋದು ನೀವು? ಏನಾದ್ರು if it is you are going to give any tips as a director, as an artist? Okay, I have also been a dance teacher. I have been a faculty for film institute, ಇನ್ನೋವೇಟಿವ್ ಫಿಲ್ಮ್ ಇನ್ಸ್ಟಿಟ್ಯೂಟ್ ಅಂತ ಇಲ್ಲ ಮಾರ್ತಿಹಳ್ಳಿ. ಅಲ್ಲಿ ನಾನು ಕ್ಲಾಸಸ್ ತಗೊಳ್ತಿದ್ದೆ, ಸ್ಟೂಡೆಂಟ್ಸಿಗೆ ಆ್ಯಕ್ಟಿಂಗ್ ಆ್ಯಂಡ್ ಡೈರೆಕ್ಷನ್ ಕ್ಲಾಸ್ ತಗೊಳ್ತಿದ್ದೆ. ಸೊ ಅವ್ರಿಗೂ ನಾನು ಹೇಳಿದೆ ಹೇಗೆಂದರೆ, ಅಫ್ಕೋರ್ಸ್ ಯು ಲರ್ನ್, ಬಟ್ ಲರ್ನ್ ಹಿಂಗೆ ಸೆಲ್ಫ್ ಲರ್ನ್ ಮಾಡಬೇಕು. ವಾಚ್ ಮೂವೀಸ್, ಎಲ್ಲ ಸಿನಿಮಾಗಳು ನೋಡಬೇಕು, ಎಲ್ಲ ರೀತಿ ಸಿನಿಮಾ. ಈ ಸಿನಿಮಾ ಬೋರ್ ಸಿನಿಮಾ, ಆರ್ಟ್ ಸಿನಿಮಾ, ಎಂಟರ್ಟೈನ್ಮೆಂಟ್. ಯು ಶುಡ್ ವಾಚ್ ಸಿನಿಮಾ ಇಸ್ ಅಸ್ ಮೀಡಿಯಮ್. ಅಲ್ಲಿಂದ ಕಲೀಲಿಕ್ಕೆ ತುಂಬ ಇದೆ. ಆ ಸಿನಿಮಾ ಬೋರ್ ಇರ್ಬೋದು, ಇಟ್ ಕ್ಯಾನ್ ಬಿ ಅ ವೆರಿ ಬಂಡಲ್ ಫಿಲ್ಮ್,
ಬಟ್ ಎಲ್ಲ ಏನು ಸಮಥಿಂಗ್ ಯು ಕ್ಯಾನ್ ಲರ್ನ್ ಫ್ರಮ್ ದೇರ್. ಆ್ಯಕ್ಟರ್ಸ್ದು ಪರ್ಫಾರ್ಮೆನ್ಸ್, ಡೈರೆಕ್ಷನ್ ಎಲ್ಲ ನೋಡಿಕೊಂಡು ದೆನ್ ಆಫ್ಟರ್ವರ್ಡ್ಸ್ ಯು ಟ್ರೈ ಟು ಇನ್ಯಾಕ್ಟ್ ಸಮ್ ಸೀನ್ ಫ್ರಂಟ್ ಆಫ್ ದ ಮಿರರ್ ನೋಡ್ಕೊಂಡು ಮಾಡಿದರೆ ಯು ಲರ್ನ್ ಬೈ ಯೋರ್ಸೆಲ್ಫ್. ನೀವು ಬೇರೆ ಬೇರೆ ಇನ್ಸ್ಟಿಟ್ಯೂಟ್ ಹೋಗ್ಕೊಂಡು ಅಷ್ಟೊಂದು ಲಕ್ಷ ಕೊಟ್ಕೊಂಡು ಮಾಡೋದ್ರಿಂದ ಏನು ಪ್ರಯೋಜನ ಇಲ್ಲ. ದಟ್ ಈಸ್ ಅ ವೇಸ್ಟ್ ಆಫ್ ಮನಿ. ಬಿಕಾಸ್ ಕೆಲವು ಇನ್ಸ್ಟಿಟ್ಯೂಟ್ಗಳು ಬರೀ ಹಣ ಮಾಡೋಕ್ಕೆ ಮಾಡ್ತಾರೆ, ಸರ್ಟಿಫಿಕೇಟ್ ಕೊಡ್ತಾರೆ, ನಿಮಗೇನು ಚಾನ್ಸ್ ಕೊಡಲ್ಲ ಸಿನಿಮಾದಲ್ಲೆಲ್ಲ. ಸೊ ಇನ್ಸ್ಟೆಡ್ ಆಫ್ ದಟ್ ಯು ಲರ್ನ್. ಬಟ್ ಸುಮ್ಮನೆ ಹೋಗ್ಕೊಂಡು ನೀವು ಒಂದು ಆಡಿಷನ್ ಹೋಗ್ಕೊಂಡು ಏನು ಮಾಡದೆ ಹಳ್ಳಾಡ್ಕೊಂಡು ಡೈಲಾಗ್ ಡೆಲಿವರಿ ಮಾಡದೆ ಬಂದರೆ ಇಟ್ಸ್ ಗಾನ್. ಸೊ ನೀವು ಹೋಮ್ವರ್ಕ್ ಮಾಡಬೇಕು, ಸಿನಿಮಾ ನೋಡಬೇಕು, ನೀವೇ ಆ್ಯಕ್ಟ್ ಮಾಡಬೇಕು, ಪ್ರಿಪೇರ್ ಆಗಿ ಎಲ್ಲ ಥರ ಮಾಡ್ಕೊಂಡು. ಅಫ್ಕೋರ್ಸ್ ಬೇರೆ ಬೇರೆ ಆ್ಯಕ್ಟಿವಿಟೀಸ್ ಇರಲಿ, ಹಾರ್ಸ್ ರೈಡಿಂಗ್ ಆಗಲಿ, ಸಿನಿಮಾ ಬೇಕಾದರೆ ಮಾಡಲೇಬೇಕು, ಸ್ವಿಮ್ಮಿಂಗ್ ಆಗಲಿ, ಬೈಕ್ ರೈಡಿಂಗ್ ಆಗಲಿ, ಅದೆಲ್ಲ ಡಿಫ್ರೆಂಟ್. ದಟ್ ಇಸ್ ನಾಟ್ ಆ್ಯಕ್ಟಿಂಗ್. ಅದೆಲ್ಲ ಸಿನಿಮಾ ಬೇಕಾದದ್ದು ಆ್ಯಸ್ ಅ ಆ್ಯಕ್ಟರ್, ಆ್ಯಸ್ ಅ ಹೀರೋ, ಆ್ಯಸ್ ಅ ಹೀರೋಯಿನ್ ಅದೆಲ್ಲ ಇರುತ್ತೆ. ಬಟ್ ನೀವು ಬೇರೆ ಕ್ಯಾರೆಕ್ಟರ್ ಮಾಡಬೇಕಾದ್ರೆ ಅದಕ್ಕೆ ಇರ್ಬೋದು, ಇರೋದಿರ್ಬೋದು. ಬಟ್ ನೀವೀಗ ಪೊಲೀಸ್ ಆಫೀಸರ್ ಆಗ್ತೀರಾ ಅಥವಾ ನೀವು ಲಾಯರ್ ಆಗ್ತೀರಾ, ನೀವು ಮಾತಾಡುವ ರೀತಿ, ಹ್ಯಾಂಡ್ ಮೂವ್ಮೆಂಟ್ ರೀತಿ, ಅದು ವಾದ ಮಾಡೋ ರೀತಿ, ಪೊಲೀಸರ ದಂಡ ಹಿಡಿಯುವ ರೀತಿ, ಡ್ರೈವ್ ಮಾಡಬೇಕು, ಅದೆಲ್ಲ ನೀವು ಕಲಿಬೇಕು. ಆ್ಯಸ್ ಅನ್ ನೀವು ಆ್ಯಕ್ಟರ್ ಆಗಬೇಕು, ಎಲ್ಲ ಕಲಿಬೇಕು, ಸೆಲ್ಫ್ ಕಲಿಬೇಕು. ಸೆಲ್ಫ್ ಕಲ್ತ್ಕೊಂಡು ನೀವು ಅದು ಪ್ರಾಕ್ಟೀಸ್ ಮಾಡ್ಕೊಂಡು ಯು ಕ್ಯಾನ್ ಗೋ ದೇರ್. ಎಷ್ಟೋ ಜನ ಆಡಿಷನ್ ಹೋಗ್ತಾರೆ, ರಿಜೆಕ್ಟ್ ಆಗಿ ಬರ್ತಾರೆ, ಯಾಕಂದರೆ ಅಲ್ಲಿ ಪರ್ಫಾರ್ಮ್ ಮಾಡೋಕ್ಕಾಗಲ್ಲ ಅವರಿಗೆ, ಅಲ್ಲಿ ನರ್ವಸ್ ಆಗ್ತಾರೆ. ಸೊ ನರ್ವಸ್ ಆಗಿದೆ. ಮತ್ತು ಇನ್ನೊಂದು ಕೂಡ ಹೇಳ್ತೀನಿ ನಾನು, ಎಷ್ಟೊಂದು ಹೊಸಬ್ರಿಗೆ ಆಡಿಷನ್ ಹೋದ್ರೂ ಅಲ್ಲಿ ರಿಜೆಕ್ಟ್ ಆದರೂ ಕೂಡ ಅಯ್ಯೋ ಒಂದು ಮುಗೀತು ಅಂತ ಹೇಳ್ಕೊಂಡು ವಾಪಸ್ ಬಂದು ಪದೇ ರಿಪೀಟ್ ಮಾಡಬೇಕು. ಯು ಶುಡ್ ಕೀಪ್ ಗೋಯಿಂಗ್, ಮುಖಕ್ಕೆ ಹೋಗ್ಕೊಂಡು ಒಂದಾದ್ರೂ ಒಂದಿನ ಖಂಡಿತ ನಿಮಗೆ ಅದು ಚಾನ್ಸ್ ಸಿಗುತ್ತೆ. ಅಲ್ಲಿ ಪ್ರಯತ್ನ ಬಿಡಬಾರ್ದು. ನಾನೀಗ ಪ್ರಯತ್ನ ಪಡ್ಕೊಂಡು ಐ ವಾಸ್ ಫ್ರಾಂಕ್ಲಿ ಸ್ಪೀಕಿಂಗ್ ಐ ವಾಸ್ ಅ ಬ್ಯಾಡ್ ಆ್ಯಕ್ಟರ್. ನಾನು ಬ್ಯಾಡ್ ಅಂದರೆ ನನಗೆ ಏನೋ ನಾನು ನೋಡುವಾಗ ನನಗೆ ಈ ಥರ ಅದು ಎಷ್ಟೊಂದು, ಬಟ್ ಕ್ರಾಫ್ಟ್ ಚೆನ್ನಾಗಿ ಹೋಯ್ತು. ಎಷ್ಟೊಂದು ಸಿನಿಮಾಗಳಿಗೆ ನನಗೆ ಅವಾರ್ಡ್ಸ್ ಬಂತು, ಎಷ್ಟೊಂದು ಸಿನಿಮಾಗಳಿಗೆ ನನಗೆ ಪ್ರಶಂಸೆ ಬಂತು. ಇದು ಕೂಡ ನನಗೆ ಹೇಳ್ತಾರೆಯಾ. ಸೊ ನಾನು ಕೂಡ ಮೆಮರೈಸ್ ಮಾಡಿ ಹೋಗಲ್ಲ. ಡೈಲಾಗ್ಸ್ ನೋಡ್ತೀನಿ, ಓಕೆ ಗೊತ್ತು ಈ ಡೈಲಾಗ್ಸ್ ಅಂತ, ಮತ್ತು ಅಸೋಸಿಯೇಟ್ ಡೈರೆಕ್ಟರ್ ಬರ್ತಾರೆ, ಸಿನಿಮಾ ಪ್ರಾಕ್ಟೀಸ್ ಮಾಡ್ತೀನಿ. ಕೆಲವು ಸತಿ ಲೆಂತಿ ಡೈಲಾಗ್ ಇದ್ದರೆ ನಾನು ಐ ನೀಡ್ ಅ ಪ್ರಾಂಪ್ಟ್. ಅಕ್ಷಯ್ ಕುಮಾರ್ ಫಾರ್ ದಟ್ ಮ್ಯಾಟರ್. ಅಕ್ಷಯ್ ಕುಮಾರ್ ಈಗಲೂ ಕೂಡ ಅವ್ರ ಮುಂದೆ ಒಂದು 5-6 ಜನ ಅಸೋಸಿಯೇಟ್ ಡೈರೆಕ್ಟರ್, ಅಸಿಸ್ಟೆಂಟ್ ನಿಂತ್ಕೊಳ್ತಾರೆ. ದೊಡ್ಡ ಪೇಪರಲ್ಲಿ ದೊಡ್ಡ ಆಲ್ಫಾ ಡೈಲಾಗ್ಸ್ಗೆ ಬರ್ತಾರೆ. ಅಕ್ಷಯ್ ಕುಮಾರ್ ನಿಂತರೆ ಹೀಗೆ ಡೈಲಾಗ್ಸ್ ಹೇಳ್ತಾ ಹೋಗ್ತಾರೆ. ಸೊ ದೊಡ್ಡ ಆರ್ಟಿಸ್ಟ್ ಕೂಡ ಬರಲ್ಲ ಅದು. ಓನ್ಲಿ ಫ್ಯೂ ಆರ್ಟಿಸ್ಟ್ ಕೆನ್ ಡೂ ಬೈ ಹಾರ್ಟ್, ಬಟ್ ಕೆಲವರು ಬರಲ್ಲ. ಸೊ ನಮಗೆ ಕೂಡ ಆಗದಲ್ಲ ನಾನು ಪ್ರಾಂಪ್ಟ್ ತಗೊಳ್ತೀನಿ. ಆಮೇಲೆ ಡಬ್ಬಿಂಗ್ ಇದ್ದೇ ಇರುತ್ತೆ. ಅಫ್ಕೋರ್ಸ್ ಸಿಂಗ್ ಸೌಂಡ್ ಇದ್ರೆ ನೀವು ಹಡ್ ಬಿ ಪರ್ಫೆಕ್ಟ್ ಇರಬೇಕು. ಸೊ ತಗೊಂಡು ಡಬ್ಬಿಂಗಲ್ಲಿ ಅದು ಪರ್ಫೆಕ್ಷನ್ ಮಾಡ್ಕೊಂಡು ಮಾಡ್ತೀನಿ. ಮಂಗಳ್ ಮಿಷನ್ ಇಟ್ ವಾಸ್ ಗುಡ್ ಎಕ್ಸ್ಪೀರಿಯನ್ಸ್. ನಾನು ಅಲ್ಲಿ ಒಂದು 7 days ಶೂಟ್ ಇತ್ತು ನನಗೆ, 1 week ಶೂಟ್, 6+7 days ಇತ್ತು. ಅದರಲ್ಲಿ ನಾನು ಎಲ್ಲ ಜೊತೆ ಅಕ್ಷಯ್ ಕುಮಾರ್, ವಿದ್ಯಾ ಬಾಲನ್, ಸೋನಾಕ್ಷಿ ಸಿನ್ಹಾ, ಶರ್ಮನ್ ಜೋಶಿ, ನಿತ್ಯ ಮೆನನ್, ತಾಪ್ಸಿ ಪನ್ನು, ದತ್ತಣ್ಣ, ಈ ಟೀಮಲ್ಲಿ ಐ ಆಲ್ಸೋ ವಾಸ್ ಒನ್ ಆಫ್ ದ ಸೈಂಟಿಸ್ಟ್. ಸೊ ಎಲ್ಲ ಒಂದು ಸ್ಟುಡಿಯೋ ಒಳಗೆ ಗ್ರೀನ್ ಮ್ಯಾಟ್ ಹಾಕೊಂಡು ಮಾಡಿದ್ದು ಗುಡ್ ಎಕ್ಸ್ಪೀರಿಯನ್ಸ್ ಆಗಿತ್ತು. ಅಲ್ಲಿ ಹೆಂಗಿತ್ತು ಅಂದ್ರೆ ದತ್ತಣ್ಣ ಅವರು ನೀವು ಇಬ್ರು ಕನ್ನಡಿಗರು. ವಿದ್ಯಾಬಾಲನ್ ಜೊತೆ ನಾನು ತಮಿಳ್ ಮಾತಾಡ್ತಿದ್ದೆ. ವಿದ್ಯಾಬಾಲನ್ ತಮಿಳ್ ಚೆನ್ನಾಗಿ ಬರ್ತಾ ಅವಳಿಗೆ. ಸೊ ನಾನು ವಿದ್ಯಾಬಾಲನ್ ಟೀಮಲ್ಲಿ ಸಿನಿಮಾದಲ್ಲಿ. ಸೊ ವಿದ್ಯಾಬಾಲನ್ ನಾವು ತಮಿಳ್ ಮಾತಾಡ್ತಿದ್ವಿ. ಅದೇನೋ ಇನ್ನೊಂದು ವಿಷಯ ಹೇಳ್ಬೇಕು, ನೀವು ಟಾಪಿಕ್ ತಗೊಳ್ಳುವಾಗ ಬರುತ್ತೆ. ನಾನು ಶ್ರೀದೇವಿ ಜೊತೆ ತಮಿಳೇ ಮಾತಾಡ್ತಿದ್ದೆ. ನಾನು ವೆನೆವರ್ ಐ ಕನೆಕ್ಟೆಡ್ ವಿತ್ ನಮ್ಮ ಫೋನಲ್ಲಾಗಲಿ ಮೀಟ್ ಆಗಿ ತಮಿಳ್ ಆ ಕನೆಕ್ಷನ್ ಇರುವಾಗ ಮಾತಾಡುವಾಗ ಅದು ಬಾಂಡಿಂಗ್ ಸರಿ ಇರ್ತಾಗಿದೆ. ಹಿಂದಿ ಮಾತಾಡ್ತಿರ್ಲಿಲ್ಲ, ಇಂಗ್ಲೀಷ್ ತಮಿಳೇ ಮಾತಾಡ್ತಿದ್ರು. ಸೊ ಅವಳು ಕೇಳ್ತಿದ್ರು, ನಾನು ರಿಪ್ಲೈ ಮಾಡ್ತಿದ್ದೆ, ಹಂಗೆ ಮಾತಾಡ್ಕೊಂಡು ಅದು ಬಾಂಡಿಂಗ್ ಸರಿ. ಸೊ ವಿದ್ಯಾಬಾಲನ್ ಕೂಡ ನಾನು ತಮಿಳೇ ಮಾತಾಡ್ತಿದ್ದೆ ಸೆಟ್ಟಲ್ಲಿ. ಅಕ್ಷಯ್ ಕುಮಾರ್ ಜಾಸ್ತಿ ಮಾತಾಡಲ್ಲ, ಅವರವರಾಗಿದೆ, ಅವರ ಆರ್ಟಿಸ್ಟ್ ಜೊತೆ ಮೇನ್ ಆರ್ಟಿಸ್ಟ್ ಜೊತೆ ಮಾತಾಡ್ತಾರೆ. ಸೋನಾಕ್ಷಿ ಸಿನ್ಹಾ, ದತ್ತಣ್ಣ ಜೊತೆ ನಾವು ಅದೇ ಮಾತಾಡ್ತಿದ್ವಿ. ಹಾಗೆ ನಿತ್ಯ ಮೆನನ್ ಕೂಡ ವಾಸ್ ವೆರಿ ಗುಡ್. ಅದೇ ಶರ್ಮನ್ ಜೋಶಿ ವಾಸ್ ಫ್ರೆಂಡ್ಲಿ. ಆ ಡೈರೆಕ್ಟರ್ ಬಂದು ಅವರು ಕೂಡ ಜಗನ್ ಅಂತ, ಅವ್ರು ಕೂಡ ನಮ್ಮ ಕನ್ನಡದವರು, ಆ್ಯಕ್ಚುಲಿ ಬೆಂಗಳೂರಿನವರೇ. ಸೊ ಮಿಷನ್ ಮಂಗಳ್ ಡೈರೆಕ್ಟರ್. ಅವ್ರ ಸಿಸ್ಟರ್ ಕೂಡ ಇಲ್ಲಿ ನಮ್ಮ ಸೈಂಟಿಸ್ಟ್ ಆಗಿದ್ದಾರೆ. ಸೊ ಆಗಿದ್ದರಿಂದ ಅವ್ರಿಗೆ ಅಲ್ಲಿಂದ ಸ್ವಲ್ಪ ಇನ್ಫಾರ್ಮೇಶನ್ ಬಂದಿದ್ದು ಸಿನಿಮಾ. ಹೆಲ್ಪ್ ಆಯ್ತು ಬೆಂಗಳೂರಿನವರು. ಸಿನಿಮಾ ಮಾಡಕ್ಕೆ ಅವ್ರಿಗೊಂದು ಐಡಿಯಾ. ಇಟ್ ವಾಸ್ ಗುಡ್ ಮೂವಿ. ಹೌದು. ಒಂದು ಲಾಸ್ಟ್ ಒಂದು ಸಾಂಗ್ ಇದೆ ಅದರಲ್ಲಿ, ವಿಚ್ ಇನ್ಸ್ಪಿರೇಷನ್. ಅದರಲ್ಲಿ ಸಾಂಗಲ್ಲಿ ನಾವೆಲ್ಲ ನಡ್ಕೊಂಡು ಬರ್ತೀವಿ ಟುವರ್ಡ್ಸ್ ದ ಕ್ಯಾಮ್ರಲ್ಲಿ ಎಂಡ್ ಬರ್ತದೆ. ಸೊ ನಾನು ಆ ಫ್ರೇಮಲ್ಲಿ ಕಾಣ್ತೀನಿ, ದತ್ತಣ್ಣ, ನಾನು, ತಾಪ್ಸಿ, ಅಕ್ಷಯ್, ಸೋನಾಕ್ಷಿ, ಶರ್ಮನ್ ಎಲ್ಲ ಒಂದು ಫ್ರೇಮಲ್ಲಿ ಇದ್ದಾರೆ. ಬ್ಯೂಟಿಫುಲ್ ಸರ್. ನಿಮ್ಮ ಒಂದು ಜರ್ನಿ ಅಥವಾ ನಿಮ್ಮ ಅನುಭವ ಇದೆಲ್ಲ ಹೇಳಿದರೆ, ನಿಮ್ಮ ಯಾವ್ದಾದ್ರು ತುಳು ಅಥವಾ ನಿಮ್ಮ ಕೊಂಕಣಿ ಇದು ಹೆಂಗಿದೆ, ಅದರ ಜರ್ನಿ ಏನು ಹಿಂಗಿದೆ? ತುಳು ಸಿನಿಮಾ ಈಗ ತುಂಬ ಮಿಂಚ್ತಾ ಇದೆ. ಎಷ್ಟೊಂದು ಸಿನಿಮಾ, ತುಳು ಸಿನಿಮಾಗಳು ನಮ್ಮ ಮಂಗಳೂರಲ್ಲದೆ ಬೆಂಗಳೂರಲ್ಲಿ ಒಳ್ಳೆ ನಡೀತಾ ಇದೆ. ಆಮೇಲೆ ಬೆಂಗಳೂರಲ್ಲಿ ಶೋ ಮಾಡ್ತಾರೆ. ಅದು ಬೇರೆ ಗಲ್ಫ್ ಕಂಟ್ರಿ ಆಗಲಿ, ಆಸ್ಟ್ರೇಲಿಯಾ, ಕೆನಡಾ ಎಲ್ಲೆಲ್ಲ ಹೋಗ್ತಾ ಇದೆ, ಎಲ್ಲ ಕಡೆ ಹೋಗ್ತಾ ಇದೆ.
ಎಲ್ಲ ಒಳ್ಳೆ ಸಿನಿಮಾ ಬರ್ತಿದೆ. ವೆರಿ ಕಮರ್ಷಿಯಲ್ ಸಾಂಗ್ಸ್ ಆಗಲಿ ಈಗ ನೋಡಿ ಸುನೀಲ್ ಶೆಟ್ಟಿ ಮಾಡಿದ್ದಾರೆ ಜೈ ಅಂತ ಸಿನಿಮಾ, ತುಳು ಸಿನಿಮಾ, ರೂಪೇಶ್ ಶೆಟ್ಟಿದು. ಆಮೇಲೆ ಬೇರೆ ಬೇರೆ ಕೋರಿಯೋಗ್ರಾಫರ್ಸ್ ಗೀತಾ, ಟೆರೆನ್ಸ್ ಲೂಯಿಸ್ ಇವರೆಲ್ಲ ಒಂದು ಸಿನಿಮಾ, ದೇವದಾಸ್ ನಳೀಲ ಸಿನಿಮಾ, ಅದಕ್ಕೆ ಕೂಡ ಅವರು, ಅದು ಬಾಂಬೆ ಪ್ರೊಡ್ಯೂಸರ್ ಅವರು. ಸೊ ತುಳು ಸಿನಿಮಾಗೆ ಒಂದು ಈಗ ನೀವು ನಮ್ಮ ಇವರು ನಮ್ಮ ಫೇಮಸ್ ಆ್ಯಕ್ಟರ್ ನಮ್ಮದು ಇವರು ಕನ್ನಡ ಆ್ಯಕ್ಟರ್, ಅವ್ರ ಮನೆ ಒಂದು ತುಳು ಸಿನಿಮಾ ಮಾಡಿದರು, ಕಜ್ಜ ಅಂತ ಮಾಡಿದ್ರು ಸಿನಿಮಾ, ವಶಿಷ್ಠ ಸಿನಿಮಾ, ಅವರು ತುಳು ಸಿನಿಮಾ ಮಾಡಿದ್ದಾರೆ. ಸೊ ಭಾಳಷ್ಟು ಕನ್ನಡವರ ಅಲ್ಲದೆ ಬಾಲಿವುಡ್ ಅವರು ಬಂದು ಮಾಡ್ತಾರೆ. ಮಂಗಳೂರಲ್ಲಿ ಕೂಡ ಈಗ ಭಾಳಷ್ಟು ಕನ್ನಡ ಸಿನಿಮಾ ಒಂದಲ್ಲಿ ಶೂಟ್ ನಡೀತಾ ಇದೆ ಅಲ್ಲಿ. ಈಗ ನಮ್ಮ ಮಂಗಳೂರು ಕನ್ನಡ ಭಾಷೆನೇ ತುಂಬ ಯೂಸ್ ಮಾಡ್ತಾರೆ ಕನ್ನಡ ಇಂಡಸ್ಟ್ರಿ, ಥ್ಯಾಂಕ್ಸ್ ಟು ಶೆಟ್ಟೀಸ್, ರಕ್ಷಿತ್, ರಿಷಬ್, ರಾಜ ಅಲ್ಲ, ಅವ್ರ ಸಿನಿಮಾಗಳಲ್ಲಿ ನಮ್ಮ ಮಂಗಳೂರು ಕನ್ನಡ ಯೂಸ್ ಮಾಡೋದ್ರಿಂದ ನಂಗೆ ಕೂಡ ಈಗ ಇಷ್ಟು ಸುಲಭ ಆಗಿದೆ ಅನ್ಕೊಟ್ಟೆ. ನಾನು ಕನ್ನಡ ಕೂಡ ನಾನು ಮಂಗಳೂರು ಕನ್ನಡನೇ. ಕೆಲವು ಸಿನಿಮಾಗಳಲ್ಲಿ ಅದು ನಾನು ಪಾತ್ರ ಇರುವಾಗ ಸರ್ ನೀವು ನಿಮ್ಮ ಕನ್ನಡನೇ ಮಾತಾಡಿ ಅಂತ ಹೇಳ್ತಾರೆ ನನಗೆ. ಓಕೆ, ನಂಗೆ ಈಸಿ ಆಗುತ್ತೆ. ಆಮೇಲೆ ಈ ಥರ ಚೇಂಜ್ ಮಾಡಿ ಅಂತ ಹೇಳಿದ್ರೆ ಇದು ಪರವಾಗಿಲ್ಲ, ಅದೇ ಕನ್ನಡ ಇರಲಿ ಅಂತ. ಫಸ್ಟ್ ಎಲ್ಲ ಸ್ಪಷ್ಟತೆ ಇರಬೇಕಿತ್ತು, ಇದೇ ಕನ್ನಡ ಬೇಕಿತ್ತು ಅದರಲ್ಲಿತ್ತು. ಬಟ್ ಈ ಡಬ್ ಮಾಡಲ್ಲ. ಈಗ ಸರ್ ನಂದು ಕನ್ನಡ ಯೂಸ್ ಆಗುತ್ತೆ. ಸೊ ಹಾಗಿದ್ರೆ ನಮ್ಮ ಮಂಗಳೂರಲ್ಲಿ ಶೂಟಿಂಗು ಒಳ್ಳೆ ನಡೀತಾ ಇದೆ. ಕನ್ನಡ ಸಿನಿಮಾಗಳು, ತುಳು ಸಿನಿಮಾಗಳು ಒಳ್ಳೆ ಶೂಟ್ ನಡೀತಾ ಇದೆ. ಅದು ತುಳು ಕಲಾವಿದರು ಕನ್ನಡಲ್ಲಿ ಆ್ಯಕ್ಟ್ ಮಾಡ್ತಾರೆ, ಕನ್ನಡ ತುಳುಲ್ಲಿ ಆ್ಯಕ್ಟ್ ಮಾಡ್ತಾರೆ. ಸೊ ಇಂಡಸ್ಟ್ರಿ ತುಂಬ ಚೆನ್ನಾಗಿದೆ. ಕೊಂಕಣಿ ಸಿನಿಮಾ ಕೂಡ ಒಳ್ಳೆ ಬರ್ತಾ ಇದೆ, ಮೂಡಿ ಬರ್ತಾ ಇದೆ. ತುಂಬಾ ಥ್ಯಾಂಕ್ಸ್ ಸರ್. ಅಮೂಲ್ಯವಾದ ಸಮಯವನ್ನು ನಮ್ಮ ಒಂದು ಸಿಲ್ವರ್ ಸ್ಕ್ರೀನ್ ಯೂಟ್ಯೂಬ್ ಚಾನಲ್ ಬಂದು ತಮ್ಮ ಅಮೂಲ್ಯವಾದ ಸಮಯವನ್ನು ಕೊಟ್ಟಿದ್ದೀರಾ. ನಿಮ್ಮ ಚಿತ್ರರಂಗದ ಅನುಭವವನ್ನು ಹೇಳಿದ್ದೀರಾ. ಹೆಚ್ಚಾಗಿ ನಾನು ನಿಮ್ಮ ಜೊತೆ ಶ್ರೀದೇವಿ ಅವರನ್ನು ಕೇಳಬೇಕು ಅನ್ನೋದು ಭಾಳ ದಿನದ ಕೋರಿಕೆ ಇತ್ತು. ಯಾಕಂದ್ರೆ ನಿಮ್ಮ ಪ್ರತಿಯೊಂದು ಮೆಸೇಜ್ಗಳು ನೋಡಿದಾಗ ಇವರ ದೊಡ್ಡ ಫ್ಯಾನ್ ಅನ್ಬೋದಾ ಅಥವಾ ತುಂಬಾ ಅವರು. ಹಾಗಾಗಿ ಯಾರಿಲ್ಲ ಸರ್, ನಾನು ಹೆಮ್ಮೆಗೆ ಹೇಳ್ತೀನಿ. ನಾನು ದೊಡ್ಡ ಪ್ಲಾಟ್ಫಾರ್ಮ್ಸ್ಗೆ ನಾನು ಹೇಳ್ತೀನಿ, ಎಲ್ಲ ಗೊತ್ತು ಕೂಡ ವಿಷಯ. ನನ್ಗಿಂತ ದೊಡ್ಡವ ಯಾರಿಲ್ಲ. ಶ್ರೀದೇವಿ ಯಾರಿಗೆ ಅಷ್ಟು ಅವಳ ಬರೀ ಮಾಹಿತಿಲಿ ಏನಿಲ್ಲ, ಎಲ್ಲ ಫ್ಯಾನ್ ಇದ್ದಾರೆ ಅಫ್ಕೋರ್ಸ್. ನನಗೆಲ್ಲ ಎವ್ರಿಬಡಿ ಇಸ್ ಗುಡ್ ಇನಫ್ ಟು ಬಿ ಶ್ರೀದೇವಿ. ಬಟ್ ಅದು ನಂಬರ್ 1 ಅಂತ ಸ್ಲಾಟ್ ಇರುತ್ತಲ್ಲ, ಆ ಸ್ಲಾಟ್ ಅದು ನನಗೆ ಬಿಟ್ಟಿದ್ದು, ಸಂದೀಪ್ ಮಲಾನಿಗೆ ಬಿಟ್ಟಿದ್ದು. ನನ್ನ ಪ್ಲೇಸ್ ಯಾರು ತಗೊಳಕ್ಕಾಗಲ್ಲ. ಸಾರಿ, ಅವ್ರ ಹಸ್ಬೆಂಡ್ ಕೂಡ ಬಿಡಿ, ಶಿ ಆಲ್ಸೋ ಕೆನಾಟ್ ಬಿ ಡೈ ಹಾರ್ಡ್ ಡಿವೋಟಿ ಅವರ ಫ್ಯಾನೇ ಅಲ್ವ ಅವರು, ಡಿವೋಟಿನೇ ಅಲ್ಲ ಅವರು, ಅವ್ರ ಹಂಗೆ ಅಲ್ಲ. ಸೊ ಯಾರಿಲ್ಲ. ಸೊ ಖುಷಿಯಾಗಿ ಹೇಳ್ತೀನಿ, ಆ ಪ್ಲೇಸ್ ನಂದೇ. ಇಟ್ ವಾಸ್, ಇಟ್ ಈಸ್, ಇಟ್ ಆಲ್ವೇಸ್ ವಿಲ್ ಬಿ ಫಾರ್ ಲೈಫ್ ಟೈಮ್, ಇಟರ್ನಲ್. ಥ್ಯಾಂಕ್ ಯು ಸರ್. ಎಸ್ ಸರ್, ತುಂಬ ನಿಮ್ಮ ಅಮೂಲ್ಯವಾದ ಸಮಯ. ಥ್ಯಾಂಕ್ ಯು. ಸಿಲ್ವರ್ ಸ್ಕ್ರೀನ್ ಅಂತ ಇನ್ನೊಂದು ಹೇಳ್ಬೇಕು, ನನ್ನ ಮಗ ಹೆಸರು ಸಿಲ್ವರ್. ಹೌದು, ಹಿಸ್ ನೇಮ್ ಸಿಲ್ವರ್. ಸಿಲ್ವರ್ ಆ್ಯಂಡ್ ಸ್ಕ್ರೀನ್ ಇಸ್, ನಾನು ಯಾವಾಗ ಸಹ ಸ್ಕ್ರೀನಲ್ಲೇ ಇದ್ದೀನಿ. ಸ್ಕ್ರೀನ್ ತುಂಬ ಇಷ್ಟ ನನಗೆ. ಸಿಲ್ವರ್ ಸ್ಕ್ರೀನ್ ಇಸ್ ವೆರಿ ಮಚ್ ಟಚಿಂಗ್. ಸಿಲ್ವರ್ ಓಕೆ, ಓಕೆ, ಫ್ಯಾಮಿಲಿ. ಸೊ ಐ ವಾಸ್ ಮ್ಯಾರಿಡ್ ವೆರ್ ಐ ವಾಸ್ 23 years old. 23 ವರ್ಷಕ್ಕೆ ನಾನು 25 while I was 25 he was born. ಏನೋ ನನಗೆ ನನ್ನ ಕ್ರಿಯೇಟಿವ್ ಅಲ್ಲಿ ನನ್ನ ಮಗನ ಹೆಸರು ಸಿಲ್ವರ್ ಇರಲ್ಲ, 25 ಅಲ್ಲ 20 ಸಿಲ್ವರ್ ಇಟ್ಕೊಂಡೆ. ಸೊ ಸಿಲ್ವರ್ ಮಲಾನಿ. ಸೊ ಅದೇ ಹೆಸರಲ್ಲಿ 25 ಮದುವೆ ಆಗಿ ನೀವು ಆ ಸಿಲ್ವರ್ ಅಂತ ಇಟ್ರೋ ನೀವು? ಅಲ್ಲ, 23ಗೆ ನಾನು ಮದುವೆ ಆಗಿದ್ದು. ನಾನು 25ಕ್ಕೆ ನನಗೆ ಮಗ ಹುಟ್ಟಿದ್ದು. 25 ದಟ್ ಈಸ್ ಸಿಲ್ವರ್ ಜುಬ್ಲಿ. ಫೈನ್, ಅದು ಆಗಬೇಕು ನಿಮಗೆ. ಸ್ಕ್ರೀನಿಂಗು ಆಗಬೇಕು. ಅರೇಂಜ್ ಮ್ಯಾರೇಜ್? ಮೈನ್ ಇಸ್ ಅರೇಂಜ್ ಮ್ಯಾರೇಜ್. ಓ ಫೈನ್. ಮೇಡಮ್ ಈಗಲೂ ಸಿನಿಮಾ ನಂಟಿದೆಯಾ? ಇಲ್ಲ, ನೋಡ್ತಾರೆ ಸಿನಿಮಾ, ಬಟ್ ಶೀಸ್ ನಾಟ್ ಅ ಸಿನಿಮಾ ಇಂಡಸ್ಟ್ರಿ. ನಾನು ಕಾಸ್ಟ್ಯೂಮ್ ಡಿಸೈನರ್ ಆಗಿ ಮಾಡಿದ್ದು, ಮೇಕಪ್ ಸ್ವಲ್ಪ ಮಾಡಿದೆ ಸಿನಿಮಾಗೆಲ್ಲ. ನಿಮ್ಮ ಪ್ರೊಡಕ್ಷನ್ ಅಲ್ಲಿ ಅವರು? ನಾನು ಪ್ರೊಡಕ್ಷನ್, ನಾನು ಜೊತೆ, ನಾಟ್ ವಿತ್ ಔಟ್ ಸೈಡ್ ಹಾಗೆ. ಬಟ್ ಮಾಡಿದ್ರು ಅವರು ನಮ್ಮ ಇಂಡಸ್ಟ್ರಿಯಲ್ಲಿ. ಸೋನಾಲಿ ಬೆಂದ್ರೆಗೆ ಮತ್ತು ಶಿವರಾಜ್ ಕುಮಾರ್ಗೆ ಪ್ರೀತ್ ಸೇ ಸಾಂಗ್ ಇದೆಯಲ್ಲ, ಯಾರಿಟ್ಟರೆ ಚುಕ್ಕಿ, ಆ ಡಿಸೈನ್ ರೇಷ್ಮಾ ಮಾಡಿದ್ದು, ನನ್ನ ವೈಫ್ ಮಾಡಿದ್ದು. ಆಮೇಲೆ ಇಂದ್ರಧನುಷ್ ಸಿನಿಮಾಗೆ ಶಿವಣ್ಣ, ಗುರು ಕಿರಣ್ ಇದಕ್ಕೆಲ್ಲ ಆ ಟೀಮಿಗೆಲ್ಲ ನಾನು ವೈಫ್ ಮಾಡಿದ್ದು. ಹಾಗೆ ರಮೇಶ್ ಅರವಿಂದಿಗೆ ಒಂದು ಸಿನಿಮಾ ದೀಪಾವಳಿಗೆ ಮಾಡಿದ್ದು. ಸೊ ಅದು 3-4 ಹೊರಗೆ ಸಿನಿಮಾ. ಬಟ್ ನಾನು ಸಿನಿಮಾಗಳಿಗೆಲ್ಲ SMS ಆಗಲಿ, ಜಾನ್ಲೇವಾ ಆಗಲಿ, ಈಗ ರಂಗ್ ಬ್ರೇಬಾದ್ ಅದಕ್ಕೆಲ್ಲ ಕಾಸ್ಟ್ಯೂಮ್ ಮಾಡಿಕೊಂಡು ನಾನು ಹೆಲ್ಪ್ ಮಾಡಿದ್ದಾರೆ. ಮೇಕಪ್ ಆ್ಯಂಡ್ ಅದೆಲ್ಲ ಲುಕ್, ಸ್ಟೈಲಿಶ್ ಲುಕ್ ಕೊಟ್ಟಿದ್ದಾರೆ. ಓಕೆ ಸರ್, ನಿಮ್ಮ ಮುಂಬರುವ ಚಿತ್ರಗಳು ಯಶಸ್ವಿಯಾಗಲಿ. ಥ್ಯಾಂಕ್ ಯು ಸೋ ಮಚ್. ನೀವು ಇನ್ನೂ ಚಿತ್ರರಂಗದಲ್ಲಿ ಹಲವಾರು ಸೇವೆಯನ್ನು ಸಿಗಲಿ. ಖಂಡಿತ. ಕಲಾವಿದರ ನಿಮ್ಮ ಒಳ್ಳೊಳ್ಳೆ ಪಾತ್ರಗಳು ಸಿಕ್ಕಿ ಖಂಡಿತ ನಿಮ್ಮ ಸ್ಕ್ರೀನ್ ಮೇಲೆ ನೋಡುವಂಥ ಭಾಗ್ಯ ಕನ್ನಡಿಗರೇ, ತುಳು, ಕೊಂಕಣಿ, ಆಲ್ ಓವರ್ ಪ್ಯಾನ್ ಇಂಡಿಯಾ ಸ್ಟಾರ್, ನೀವು ಪ್ಯಾನ್ ವರ್ಲ್ಡ್ ಸ್ಟಾರ್ ಬೇರೆ ನೀವು. ಇನ್ನು ಹಲವಾರು ಸಿನಿಮಾ ಮಾಡಲಿ ಅಂತ ನಾವು ನಮ್ಮ ಸಿಲ್ವರ್ ಸ್ಕ್ರೀನ್ 23 ಯೂಟ್ಯೂಬ್ ಚಾನಲ್ ಪರವಾಗಿ ನಿಮ್ಮನ್ನು ಕೇಳ್ಕೊತೀವಿ.
ತುಂಬ ಧನ್ಯವಾದಗಳು. ನೀವು ನಮಗೆ ಬಂದು ತಮ್ಮ ಅಮೂಲ್ಯವಾದ ಸಮಯ ನಮಗೆ ಕೊಟ್ಟು ತಮ್ಮ ಅನುಭವಗಳನ್ನೆಲ್ಲ ಹಂಚ್ಕೊಂಡಿದ್ದೀರಾ. ವೆರಿ ವೆರಿ ಥ್ಯಾಂಕ್ಸ್ಫುಲ್ ಟು ಯು ಸರ್. ತುಂಬ ತುಂಬ ಧನ್ಯವಾದಗಳು. ಆ್ಯಂಡ್ ಮೈ ಪ್ಲೇಜರ್ ಆಫ್ ಬೀಯಿಂಗ್ ಪಾರ್ಟ್ ಆಫ್ ದಿಸ್. ಥ್ಯಾಂಕ್ ಯು. ಹಾಯ್ ನಮಸ್ತೆ, ನಾನು ನಿಮ್ಮ ಸಂದೀಪ್ ಮಲಾನಿ, ಆ್ಯಕ್ಟರ್ ಡೈರೆಕ್ಟರ್. ಸಿಲ್ವರ್ ಸ್ಕ್ರೀನ್ 23 ಯೂಟ್ಯೂಬ್ ಚಾನಲ್ಗೆ ನನ್ನಿಂದ ಹಾರ್ದಿಕ ಶುಭಾಶಯಗಳು. ಈ ಚಾನೆಲ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.